ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಏಸ್ಪೆನ್ ಕ್ಲಾಸಸ್. ಒಂದು ಕ್ವಶನ್ ಇದೆ. ಈ ಒಂದು ಕ್ವಶನ್ ನಾನು ಇವಾಗ ಡಿಸ್ಕಷನ್ ಮಾಡ್ತೀನಿ. ಬ್ಯಾಗ್ ಫಸ್ಟ್ ಕಂಟೈನಿಂಗ್ 3 ರೆಡ್ ಆ್ಯಂಡ್ 4 ಬ್ಲ್ಯಾಕ್ ಅಂತ ಹೇಳ್ತಾರೆ. ಇಲ್ಲೊಂದು ಬ್ಯಾಗ್ ಇದೆ. ಓಕೆ, ಸೊ ಇದು ಬ್ಯಾಗ್ ಫಸ್ಟು. ಈ ಬ್ಯಾಗ್ ಫಸ್ಟಲ್ಲಿ ಏನಿದೆ ಅಂತ ಹೇಳ್ತಾರೆ, 3 ರೆಡ್ ಬಾಲ್ಸ್ಗಳಿದ್ದಾವೆ, ಅಗೇನ್ 4 ಬ್ಲ್ಯಾಕ್ ಬಾಲ್ಸ್ಗಳಿದ್ದಾವೆ. ಓಕೆ, ಅಗೇನ್ ಅನದರ್ ಬ್ಯಾಗ್ ಕಂಟೈನಿಂಗ್, ಇನ್ನೊಂದು ಬ್ಯಾಗ್ ಇದೆ, ಸೆಕೆಂಡ್ ಬ್ಯಾಗು. ಇದರಲ್ಲಿ ಎಷ್ಟಿದೆ ಅಂತ ಹೇಳ್ತಾರೆ ನೋಡಿ, 5 ರೆಡ್ ಬಾಲ್ ಇದೆ, ಅಗೇನ್ 6 ಬ್ಲ್ಯಾಕ್ ಬಾಲ್ ಇದೆ. ಓಕೆ, ಸೊ ಇದಿಷ್ಟು ಕೊಟ್ಟಿರುವಂಥ ಡಾಟ. ಅದು ಅಗೇನ್ ಹೇಳ್ತಾರೆ ಒನ್ ಆಫ್ ದ ಡ್ರಾನ್ ಅಟ್ ಸೊ ಇಲ್ಲಿ ಏನು ಹೇಳ್ತಾರೆ ಮೊದಲು, ಅದು ಇಂಪಾರ್ಟೆಂಟ್ ಇದೆ ಸ್ಟೂಡೆಂಟ್ಸ್, ಅಬ್ಸರ್ವ್ ಮಾಡಿ. 1 ಬಾಲ್ ಈಸ್ ಡ್ರಾನ್ ಅಟ್ ರ್ಯಾಂಡಮ್ಲಿ. ಒಂದು ಬಾಲ್ ತೊಗೋಬೇಕಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, 2 ಬ್ಯಾಗ್ ಇದ್ದಾವೆ. ಸೊ ಯಾವ ಬ್ಯಾಗಿಂದ ತೊಗೊತೀರ ಬಾಲು? 2 ಬ್ಯಾಗಲ್ಲಿ ಒಂದೊಂದು ಬಾಲ್ಸ್ಗಳು ಇದ್ದಾವಲ್ವಾ. ಓಕೆ, ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು, ಇಲ್ಲಿ ಇವೆಂಟ್ ಸ್ಟಾರ್ಟ್ ಆಗುವಂಥದ್ದು ಸ್ಟೂಡೆಂಟ್ಸ್. ಯಾಕಂದರೆ ಇಲ್ಲಿ ರ್ಯಾಂಡಮ್ಲಿ ಒಂದು ಬಾಲ್ ಚೂಸ್ ಮಾಡಿ ಅಂತ ಹೇಳ್ತಾರೆ. 1 ಬಾಲ್ ಈಸ್ ಡ್ರಾನ್ ಅಟ್ ರ್ಯಾಂಡಮ್ಲಿ ಫ್ರಮ್ ಒನ್ ಆಫ್ ದ ಬ್ಯಾಗ್ ಅಂತ ಹೇಳ್ತಾರೆ. ಯಾವುದಾದ್ರೂ ಒಂದು ಬ್ಯಾಗಿಂದ ಒಂದು ಬಾಲ್ನ ತೊಗೊಳ್ಳಿ ಅಂತ. ಅಂದರೆ ಫಸ್ಟ್ ನಾವು ಬ್ಯಾಗ್ ಚೂಸ್ ಮಾಡಬೇಕಲ್ವಾ. ಇಲ್ಲೇ ಫಸ್ಟ್ ಇವೆಂಟ್ ಬರುವಂಥದ್ದು ನಿಮ್ಮದು ಈವನ್ ಇವೆಂಟ್. ಏನಪ್ಪ ಅಂದರೆ ಲೆಟ್ ಈವನ್ ಬಿ ದ ಇವೆಂಟ್ ಚೂಸಿಂಗ್ ದ ಫಸ್ಟ್ ಬ್ಯಾಗ್. ಅಗೇನ್ E2 ಏನಾಗುತ್ತೆ, ಚೂಸಿಂಗ್ ದ ಸೆಕೆಂಡ್ ಬ್ಯಾಗ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ E1 E2 ಕ್ಲಿಯರ್ ಆಯಿತು ಇವಾಗ. ಸೊ ಇದ್ರದ್ದು ಪ್ರೊಬ್ಯಾಬಿಲಿಟಿ ಒಂದು ಗೊತ್ತಾಗಬೇಕಲ್ವಾ. E1 E2 ಇರೋದೇ 2 ಇದೆ ಅಂದರೆ 1/2 ಆಗಿಬಿಡುತ್ತೆ. ಓಕೆ, ಅದಾದಮೇಲೆ ಮೇನ್ ಇಂಪಾರ್ಟೆಂಟ್ ಏನು ಹೇಳ್ತಾ ಇದ್ದಾರೆ ನೋಡಿ, ನೀವೇನು ಚೂಸ್ ಮಾಡಿದ್ರಲ್ಲ ಅದು ಬಾಲು ರೆಡ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಓಕೆ, ಅಗೇನ್ ಫೈಂಡ್ ದ ಪ್ರೊಬ್ಯಾಬಿಲಿಟಿ. ಇದಕ್ಕೆ ಆಮೇಲೆ ಬರ್ತೀನಿ ನಾನು ಕ್ವಶನ್ಗೆ. ಓಕೆ, ಇವಾಗ ಎ ಕಂಡೀಷನ್ ಒಂದು ಕ್ಲಿಯರ್ ಆಯಿತು. ಏನಂತ ತಗೋಬೇಕಂದಂಗೆ ಆಯಿತು, ತೊಗೊಂಡಿರುವಂಥ ಬಾಲ್ ಏನಾಗಿರಬೇಕು, ರೆಡ್ ಬಾಲ್. ಡ್ರಾಯಿಂಗ್ ಎ ರೆಡ್ ಬಾಲ್ ಅಂತ ಆಯಿತು. ಓಕೆ, E1 ಗೊತ್ತಾಯಿತು, E2 ಗೊತ್ತಾಯ್ತು. ಎಲ್ಲ ಪ್ರೊಬ್ಯಾಬಿಲಿಟಿನ ಬರ್ಕೊಂಬಿಡೋಣ. ಏನಿದೆ, ಪ್ರೊಬ್ಯಾಬಿಲಿಟಿ ಆಫ್ E1 ಮತ್ತು ಪ್ರೊಬ್ಯಾಬಿಲಿಟಿ ಆಫ್ E2, ಇವೆರಡ್ರದ್ದು ಆನ್ಸರ್ ಏನಾಗಿದೆ, 1/2 ಆಗಿದೆ. ಕರೆಕ್ಟ್ನಾ? ಓಕೆ, ಸೊ ಪ್ರೊಬ್ಯಾಬಿಲಿಟಿ ಆಫ್ ಎ ಕಂಡೀಷನ್ ಅಂತ ಗೊತ್ತಾಗಿದೆ. ಎ ಗಿವನ್ ಬೈ E1ನ ಬರ್ಕೊಳ್ಳೋಣ. ಏನು ಹೇಳುತ್ತೆ, ಏನದು ಹೇಳುತ್ತೆ, ನೀವು ರ್ಯಾಂಡಮ್ ಆಗಿ ಒಂದು ಬಾಲ್ ತೊಗೋತಾ ಇದ್ರಲ್ಲ, ಆ ಬಾಲ್ ಏನಾಗಿರಬೇಕು, ರೆಡ್ ಬಾಲ್ ಆಗಿರಬೇಕು. ಯಾವ ಬ್ಯಾಗಿಂದ, E1 ಅಂತ ನಾವು ಏನು ಕೊಟ್ಟಿದ್ದೀವಿ, ಬ್ಯಾಗ್ 1ಗೆ ಡಿನೋಟ್ ಮಾಡಿದ್ದೀವಲ್ವಾ. ಸೊ ಅಲ್ಲಿಂದ ತಗೊಳ್ಳಿ. ಅಂದರೆ ಬ್ಯಾಗ್ 1ಅಲ್ಲಿ ಟೋಟಲ್ ಬಾಲ್ಸ್ಗಳು ಎಷ್ಟು ಇದಾವೆ ಅಂತ ಹೇಳಿದೆ ಇವಾಗಲೇ ನಾನು. 4 + 3 ಟೋಟಲ್ 7 ಬಾಲ್ಸ್ ಇದೆ. ಅದರಲ್ಲಿ ರೆಡ್ ಬಾಲ್ಸ್ಗಳು ಎಷ್ಟಿದಾವೆ ಸ್ಟೂಡೆಂಟ್ಸ್, 3 ಇದೆ. ಅಂದರೆ 3/7 ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಡಾಟಾ ಏನಾಗುತ್ತಪ್ಪ ಅಂದರೆ ಎ ಗಿವನ್ ಬೈ E2. ಸೊ ರೆಡ್ ಬಾಲ್ ತೊಗೊಳ್ಳಿ, ಅದು ಎಲ್ಲಿ, ಬ್ಯಾಕ್ ಸೆಕೆಂಡಿಂದ. ಬ್ಯಾಕ್ ಸೆಕೆಂಡಲ್ಲಿ ಎಷ್ಟಿದೆ, 5 ರೆಡ್ ಇದೆ, 6 ಬ್ಲ್ಯಾಕ್ ಬಾಲ್ ಇದೆ. ಸೊ 5 + 6 11 ಬಾಲ್ ಇದೆ. ಅದರಲ್ಲಿ 5 ರೆಡ್ ಬಾಲ್ ಇದೆ, ಅಂದರೆ 5/11 ಆಯಿತು. ಓಕೆ, ಇವಾಗ ಆ್ಯಕ್ಚುಲಿ ಕ್ವಶನ್ ಅವ್ರು ಕೇಳಿರೋದೇನಪ್ಪ ಅಂತಂದರೆ, ಇಲ್ಲಿಂದ ಓದಿ ನೋಡಿ, ಫೈಂಡ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಇಟ್ ವಾಸ್ ಡ್ರಾನ್ ಫ್ರಮ್ ಬ್ಯಾಕ್ ಸೆಕೆಂಡಿಂದನೇ ತೊಗೋಬೇಕಾಗಿತ್ತು ಅಂತ ಹೇಳ್ತಾರೆ. ಅದೇ ನಾವು ಇಲ್ಲಿ ಬರಬೇಕಾಗಿರೋದು ಬ್ಯಾಕ್ ಸೆಕೆಂಡ್ ಯಾವುದು ಡಿನೋಟ್ ಮಾಡಿದ್ದೀವಿ, E2 ಗಿವನ್ ಬೈ ಎನ ಫೈಂಡ್ ಔಟ್ ಮಾಡಬೇಕಾಗಿರೋಂಥದ್ದು. ಇವಾಗ ಆ್ಯಕ್ಚುಲಿ ನಾವು ಬೇಸ್ ಥಿಯರಮ್ದು ಫಾರ್ಮುಲಾನ ಜನ್ರೇಟ್ ಮಾಡ್ಕೋಬೇಕಾಗತ್ತೆ ಸ್ಟೂಡೆಂಟ್. ಪ್ರತಿಯೊಂದು ಎಕ್ಸಾಂಪಲ್ಗೆ ಫಾರ್ಮುಲಾ ಬೇರೆ ಬೇರೆ ಆಗುತ್ತೆ. ಎಷ್ಟು ಇವೆಂಟ್ ಕೊಟ್ಟಿದ್ರೆ ಅದರ ಪ್ರಕಾರ ಫಾರ್ಮುಲಾ ಬೇರೆ ಆಗುತ್ತೆ. ಇಲ್ಲಿ ಮೇಲ್ಗಡೆ ಇದ್ರದ್ದು ಮಲ್ಟಿಪ್ಲಿಕೇಶನ್ ರೂಲ್ ಫಾರ್ಮುಲಾ ಬರೀಬೇಕು. E2 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E2, ಇದು ಮೇಲ್ಗಡೆ, ಡಿವೈಡೆಡ್ ಬೈ ಇಲ್ಲಿ ತೆಳಗಡೆ ಪ್ರೊಬ್ಯಾಬಿಲಿಟಿ ಆಫ್ E1 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E1 ಪ್ಲಸ್ ಎಷ್ಟು ಇವೆಂಟ್ ಇದೆ ಅದರೆಲ್ಲರದೂ ಫಾರ್ಮುಲಾ ಬರೀಬೇಕು. E2 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E2. ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಇವೆರಡು ಸೇಮ್ ಇದೆ, ಕ್ಯಾನ್ಸಲ್ ಮಾಡ್ತೀನಿ ಅಂತಾರೆ. ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ, ಯಾಕಂದರೆ ಮಿಡಲಲ್ಲಿ ಪ್ಲಸ್ ಸೈನ್ ಇದೆ. ಓಕೆ, ಸೊ ಎಲ್ಲ ಡಾಟಾಸ್ ಇಲ್ಲಿ ಇದ್ದಾವೆ. ಸೊ ಫಿಲಪ್ ಮಾಡ್ತಾ ಹೋಗೋಣ. E2 ಎಷ್ಟಿದೆ, 1/2 ಇದೆ. ಎ ಗಿವನ್ ಬೈ E2 ಎಷ್ಟಿದೆ, 5/11 ಇದೆ. ಡಿವೈಡ್ ಬೈ E1 ಕೂಡ 1/2 ಇದೆ, ಇದು 3/7 ಇದೆ. ಪ್ಲಸ್ ಅಗೇನ್ ಇದು 1/2 ಇಂಟು 5/11 ಇದೆ. ಸ್ಟೂಡೆಂಟ್ಸ್ ಇದನ್ನು ಕ್ಯಾಲ್ಕುಲೇಷನ್ ಏನು ಮಾಡೋದು, ಇದ್ರದ್ದೊಂದು ಈಸಿ ಟ್ರಿಕ್ಸ್ ಹೇಳ್ಕೊಡ್ತಾ ಇದೆ ನೋಡಿ. ಸೊ ಯಾವಾಗ ಎಲ್ಲರೂ ಏನು ಮಾಡ್ತಾರೆ, ಇದನ್ನು ಮಲ್ಟಿಪ್ಲೈ ಮಾಡಿ LCM ತೊಗೊಂಡು ಎಲ್ಲ ಸ್ಟೆಪ್ ಮಾಡ್ತೀರಾ. ಈಸಿಯೆಸ್ಟ್ ಮೆಥಡ್ ಏನಂದರೆ, ಯಾವಾಗಲೂ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಕಾಮನ್ ಫ್ಯಾಕ್ಟರ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಬೇಕು. ಎಲ್ಲ ಕಾಮನ್ ಏನು ಕಾಣಿಸ್ತಿದೆ, 1/2 ಎಲ್ಲ ಕಡೆ ಕಾಮನ್ ಕಾಣ್ತಾ ಇದೆ ಅಲ್ವಾ. ಸೊ ಹಾಗಾಗಿ ನಾನು ಇಲ್ಲಿ 1/2, ತೆಳಗಡೆನೂ ಇಲ್ಲಿ 1/2 ತೊಗೊಂಡೆ. ಇದು 1/2, ಇದು ಹೊರಗಡೆ ಬಂತ 1/2, ಮೇಲ್ಗಡೆ ಆಲ್ರೆಡಿ ಇದೆ, 2 ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು. ಉಳಿಯುತ್ತೇನೆ ಇಲ್ಲಿ ಮೇಲ್ಗಡೆ 5/11 ಮಾತ್ರ ಉಳಿಯುತ್ತೆ. ತೆಳಗಡೆ ಇಲ್ಲಿ 3/7 ಉಳಿಯುತ್ತೆ, ಪ್ಲಸ್ ಇಲ್ಲಿ 5/11 ಉಳಿಯುತ್ತೆ. ಕರೆಕ್ಟ್ ಅಲ್ವಾ? ಇದಿಷ್ಟೇ ಉಳಿದಿರುವಂಥದ್ದು ಸ್ಟೂಡೆಂಟ್ಸ್. ಇದನ್ನು ನಾವು ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ಯಾವ ಥರ, 11 ಮತ್ತು 7ಗೆ LCM ತೊಗೊಬೇಕಾಗತ್ತೆ. 5/11 ಇಂಟು, ಇವಾಗ LCM ತೊಗೊಂಡ್ರೆ ಎಷ್ಟಾಗುತ್ತೆ ಅದನ್ನು ಮೇಲ್ಗಡೆ ಬರೀತೀನಿ, 77 ಆಗುತ್ತೆ. ಅಂದರೆ ಇಲ್ಲಿ ನೀವು ಮಲ್ಟಿಪ್ಲೈ ಮಾಡಬೇಕಾಗಿರುವಂಥದ್ದು 11ನ, ಇಲ್ಲಿ ನೀವು ಮಲ್ಟಿಪ್ಲೈ ಮಾಡಬೇಕಾಗಿರೋದು 7ನ ಸ್ಟೂಡೆಂಟ್ಸ್. ಕರೆಕ್ಟ್ ಅಲ್ವಾ? ಎಸ್.
ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ಹೇಳಿ ಸ್ಟೂಡೆಂಟ್ಸ್ ಎಷ್ಟು ಆನ್ಸರ್ ಆಗುತ್ತೆ ಅಂತ. 3 × 11 ಅಂದರೆ 33 ಆಗುತ್ತೆ, ಪ್ಲಸ್ 5 × 7 35 ಆಗುತ್ತೆ. ಓಕೆ, ಸೊ ಇದು 11 × 1 11 7 ಆಯಿತು. ಸೊ ಅಗೇನ್ ಇಲ್ಲಿ ಇದನ್ನು ಕೂಡ ಕ್ಯಾನ್ಸಲ್ ಮಾಡ್ಕೋಬೋದಾ. 5 × 7 ಅಂದರೆ 35 ಡಿವೈಡ್ ಬೈ 33 ಪ್ಲಸ್ 35ನ ಆ್ಯಡ್ ಮಾಡ್ಕೊಳ್ಳಿ, 8 68 ಆಯ್ತು. ಸೊ 35 ಡಿವೈಡ್ ಬೈ 68 ಆನ್ಸರ್ ಬಂತು ಸ್ಟೂಡೆಂಟ್ಸ್. ಬೈ 68 ಇದು ನಿಮ್ಮದು ಲಾಸ್ಟ್ ಆನ್ಸರ್ ಆಗಿರುತ್ತೆ. ಸೊ ಈ ಥರ ನಾವು ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಸ್ಟೂಡೆಂಟ್. ಇದಕ್ಕೆ 3 ಮಾರ್ಕ್ಸ್ ಇದೆ ನೋಡಿ. ಸೊ ಇದೆಲ್ಲ ಡಾಟಾ ಫಿಲಪ್ ಮಾಡೋಕ್ಕೆ 1 ಮಾರ್ಕ್ಸು, ಫಾರ್ಮುಲಾ 1 ಮಾರ್ಕ್ಸ್, ಲಾಸ್ಟ್ ಆನ್ಸರ್ 1 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಇವಾಗ ಇನ್ನೊಂದು ಕ್ವಶನ್ ಇದೆ ಸ್ಟೂಡೆಂಟ್. ಗಿವನ್ 3 ಐಡೆಂಟಿಕಲ್ ಬಾಕ್ಸ್ ಅಂತ ಹೇಳ್ತಾರೆ. ಇಲ್ಲಿ 3 ಬಾಕ್ಸಸ್ಗಳಿದ್ದಾವೆ. ಓಕೆ, ಸೊ 3 ಬಾಕ್ಸಲ್ಲಿ 2 ಕಾಯಿನ್ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನೀವು ಕ್ವಶನ್ನ ಓದಿ. ಪ್ರತಿಯೊಂದು ಬಾಕ್ಸಸ್ಸಲ್ಲಿ ಏನಿದೆ ಅಂತಂದರೆ 2 ಕಾಯಿನ್ಸ್ಗಳಿದ್ದಾವೆ. ಅವ್ರು ಹೇಳ್ತಾ ಇದ್ದಾರೆ ಫಸ್ಟ್ ಬಾಕ್ಸಲ್ಲಿ ಏನಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. ಬೋತ್ ಆರ್ ಗೋಲ್ಡ್ ಕಾಯಿನ್ ಅಂತ ಹೇಳ್ತಾರೆ. ಇದರಲ್ಲಿ 2 ಗೋಲ್ಡ್ ಕಾಯಿನ್ ಇದೆ. ಸೆಕೆಂಡಲ್ಲಿ 2 ಸಿಲ್ವರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಥರ್ಡಲ್ಲಿ ನೋಡಿ ಸ್ಟೂಡೆಂಟ್, ಥರ್ಡ್ ಬಾಕ್ಸಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ 1 ಗೋಲ್ಡ್ ಇದೆ, 1 ಸಿಲ್ವರ್ ಇದೆ ಅಂತ ಹೇಳ್ತಾರೆ. ಇದರಲ್ಲಿ ಕೂಡ ಒಂದು ರ್ಯಾಂಡಮ್ ಆಗಿ ಒಂದು ಕಾಯಿನ್ನ ಚೂಸ್ ಮಾಡ್ತಾರೆ. ಒಂದು ಕಾಯಿನ್ನ ಚೂಸ್ ಮಾಡಬೇಕಂದ್ರೆ ಏನಾಯಿತು, ಮೊದಲಿಗೆ ಬಾಕ್ಸ್ನ ಚೂಸ್ ಮಾಡಬೇಕು. ಅದನ್ನೇ ಇಲ್ಲಿ ತೊಗೊಂಡಿದ್ದಾರೆ. E1 E2 ಇವೆಂಟ್ ಏನಾಗುತ್ತೆ, ಸೆಲೆಕ್ಟಿಂಗ್ ದ ಬಾಕ್ಸ್ 1 1 2 3 4 ಸಾರಿ 3 ಅಷ್ಟೇ. ಎ ಕಂಡೀಷನ್ ಏನು ಅಂದರೆ ಸೆಲೆಕ್ಟ್ ಮಾಡಿರೋಂಥ ಕಾಯಿನ್ ಏನಾಗಿರಬೇಕು, ಗೋಲ್ಡ್ ಕಾಯಿನ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಗೋಲ್ಡ್ ಕಾಯಿನ್ ಆಗಬೇಕಂದ್ರೆ ಏದು ಕಂಡೀಷನ್ ಅದಾಯ್ತಲ್ವಾ. ಸೊ ಇವಾಗ ಫಸ್ಟ್ ಬಾಕ್ಸದ್ದು ಬರ್ಕೊಂಬಿಡೋಣ. E1 = E2 = E3. ಈ ಮೂರದ್ದು ಆನ್ಸರ್ ಏನಾಗಿಬಿಡ್ತು ಅನ್ನಂಗಾಯಿತು, ಪ್ರೊಬ್ಯಾಬಿಲಿಟಿ 1/3. 3 ಇದ್ದಾವೆ, ಸೊ 1/3 1/3 ಆಯಿತು. ಸೊ ಇದರಲ್ಲಿ A ಗಿವನ್ ಬೈ E1 ಏನಾಗುತ್ತೆ, ಅವ್ರು ಹೇಳ್ತಾ ಇದ್ದಾರೆ ಸೆಲೆಕ್ಟ್ ರ್ಯಾಂಡಮ್ ಆಗಿ ನೀವೇನು ಕಾಯಿನ್ ತೊಗೊತಾರೆ ಅದು ಗೋಲ್ಡ್ ಕಾಯಿನ್ ಆಗಿರಬೇಕು. ಎಲ್ಲಿಂದ, ಬಾಕ್ಸ್ 1ಇಂದ. ಸೊ ಬಾಕ್ಸ್ 1ಅಲ್ಲಿ ಗೋಲ್ಡ್ ಕಾಯಿನ್ ಎಷ್ಟಿದ್ದಾವೆ, 2 ಇದ್ದಾವೆ. ಸೊ 2 ಕಾಯಿನ್ ಗೋಲ್ಡ್ ಕಾಯಿನ್ ಇದೆ ಅಂದರೆ ಆನ್ಸರ್ ಏನಾಯ್ತಿದ್ದು 1 ಆಯ್ತಲ್ವಾ ಸ್ಟೂಡೆಂಟ್ಸ್. ಎಸ್, ಇದು ಫಸ್ಟ್ ಆನ್ಸರ್. ಇನ್ನು ಸೆಕೆಂಡ್ ಒನ್, A ಗಿವನ್ ಬೈ E2. ನೀವು ಗೋಲ್ಡ್ ಕಾಯಿನ್ ಸೆಲೆಕ್ಟ್ ಮಾಡಿ ಬ್ಯಾಕ್ 2ಇಂದ. ಸೊ ಬ್ಯಾಕ್ 2ಅಲ್ಲಿರುವಂಥ ಕಾಯಿನ್ 2, ಅದರಲ್ಲಿ ಗೋಲ್ಡ್ ಎಷ್ಟಿದೆ 0, ಅಂದರೆ ಇದರ ಆನ್ಸರ್ ಆಗುತ್ತೆ 0. ಅದರಲ್ಲಿ ಗೋಲ್ಡ್ ಕಾಯಿನೇ ಇಲ್ಲ. ಇನ್ನು ಥರ್ಡಲ್ಲಿ A ಗಿವನ್ ಬೈ E3. A ಗಿವನ್ ಬೈ E3 ಅಂದರೆ ಇದರಲ್ಲಿ ಕೂಡ 2 ಕಾಯಿನ್ಗಳಿದ್ದಾವೆ. ಅದರಲ್ಲಿ ಗೋಲ್ಡ್ ಇರೋದು 1, ಅಂದರೆ 1/2. ಇದು ಎಲ್ಲ ಕೊಟ್ಟಿರುವಂಥ ಡಾಟಾ. ಇವಾಗ ಅವ್ರು ಲಾಸ್ಟಲ್ಲಿ ಕ್ವಶನ್ ಏನು ಕೇಳಿದರೆ, ಫೈಂಡ್ ದ ಪ್ರೊಬ್ಯಾಬಿಲಿಟಿ ದಟ್ ದ ಕಾಯಿನ್ ಇದು ನೋಡಿ ಅಬ್ಸರ್ವ್ ಮಾಡಿ. ಫೈಂಡ್ ದ ಪ್ರೊಬ್ಯಾಬಿಲಿಟಿ ದಟ್ ಅದರ್ ಕಾಯಿನ್ ಇನ್ ದ ಬಾಕ್ಸ್ ಈಸ್ ಆಲ್ಸೋ ಗೋಲ್ಡ್. ಒಂದು ಕಾಯಿನ್ ಅಂತೂ ಗೋಲ್ಡ್ ಇದೆ, ಇನ್ನೊಂದು ಗೋಲ್ಡ್ ಇದೆ. ಆ ಒಂದು ಬಾಕ್ಸ್ ಪ್ರೊಬ್ಯಾಬಿಲಿಟಿ ಮಾಡಿದ್ರೆ ಒಂದು ಗೋಲ್ಡ್ ಇದೆ, ಇನ್ನೊಂದು ಗೋಲ್ಡ್ ಅಂದರೆ ಅದು ಫಸ್ಟ್ ಬಾಕ್ಸದು ಮಾಡ್ಬೇಕಂದಂಗಾಯಿತು. ಅಂದರೆ ಇಲ್ಲಿ ಫಾರ್ಮುಲಾ ಏನಾಗುತ್ತೆ, ಪ್ರೊಬ್ಯಾಬಿಲಿಟಿ ಮೊದಲಿಗೆ ಫಾರ್ಮುಲಾ ಜನ್ರೇಟ್ ಮಾಡ್ಕೋಬೇಕು. E1 ಗಿವನ್ ಬೈ A ಆಯಿತು ಸ್ಟೂಡೆಂಟ್ಸ್. ಓಕೆನಾ. ಸೊ ಇದಕ್ಕೆ ನಾವು ಇವಾಗ ಫಾರ್ಮುಲಾ ಅಪ್ಲೈ ಬರೀಬೇಕು. ಫಾರ್ಮುಲಾ ಬರೆಯೋದಕ್ಕೆ 1 ಮಾರ್ಕ್ಸ್ ಇದೆ, ನೆನ್ಪಿಟ್ಕೊಳ್ಳಿ. ಸೊ ಪ್ರೊಬ್ಯಾಬಿಲಿಟಿ ಆಫ್ E1 ಇಂಟು ಪ್ರೊಬ್ಯಾಬಿಲಿಟಿ ಆಫ್ A ಗಿವನ್ ಬೈ E1 ಆಗುತ್ತೆ. ಕೆಳಗಡೆ 3ದು ಮಲ್ಟಿಪ್ಲಿಕೇಶನ್ ರೂಲ್ ಬರೀಬೇಕು. E1 ಇಂಟು ಪ್ರೊಬ್ಯಾಬಿಲಿಟಿ ಆಫ್ A ಗಿವನ್ ಬೈ E1 ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ E2 ಇಂಟು ಪ್ರೊಬ್ಯಾಬಿಲಿಟಿ ಆಫ್ A ಗಿವನ್ ಬೈ E2. 2 ಇವೆಂಟ್ ಆಯಿತು. ಇನ್ನೊಂದು ಇದೆಯಲ್ವಾ 3, ಅದೊಂದು ಬರೀರಿ. ಪ್ರೊಬ್ಯಾಬಿಲಿಟಿ ಆಫ್ E3 ಇಂಟು A ಗಿವನ್ ಬೈ E3. ಸೊ ಇದಿಷ್ಟು ರಿಸಲ್ಟ್ಸ್ನ ಬರ್ಕೊಂಡು ಸಾಲ್ವ್ ಮಾಡಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ಏನೇನಾಗುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ E1 ಎಷ್ಟಿದೆ, 1/3 ಇದೆ, ಇಂಟು A ಗಿವನ್ ಬೈ E1 ಎಷ್ಟಿದೆ, 1 ಇದೆ. ಸೊ ಇದು ಮೇಲ್ಗಡೆದ ಆನ್ಸರ್. ಇನ್ನು ತೆಳಗಡೆ ನೋಡ್ತಾ ಹೋಗಿ, ಇಲ್ಲಿನೂ 1/3 ಇಂಟು 1 ಆಗಿರುತ್ತೆ. ಪ್ಲಸ್ E2 ಎಷ್ಟಿದೆ, E2 ಆನ್ಸರ್ ಕೂಡ 1/3 ಇರುತ್ತೆ. A ಗಿವನ್ ಬೈ E2 0 ಇದೆ. ಪ್ಲಸ್ ಅಗೇನ್ E3ದು 1/3 ಇದೆ. A ಗಿವನ್ ಬೈ E3 1/2 ಇದೆ ಸ್ಟೂಡೆಂಟ್ಸ್. ಓಕೆ, ಸೊ ಇದು ಪಾರ್ಟ್ ಅಂತೂ 0 ಆಗಿಬಿಡ್ತಾ, ಯಾಕಂದ್ರೆ 0ಇಂದ ಏನೇ ಮಲ್ಟಿಪ್ಲೈ ಮಾಡಿದ್ರೆ 0 ಆಗಿಬಿಡುತ್ತೆ. ಸೊ ಇಲ್ಲಿ 1/3 ಇಂಟು 1 ಅಂದರೆ 1/3, ಇದು 1/3 ಇದೆ, ಇಲ್ಲಿ 1/3, ಎಲ್ಲ ಕಡೆಯೂ 1/3 ಕಾಮನ್ ಕಾಣಿಸ್ತಾ ಇದೆ. ಸೊ ಇಲ್ಲಿ 1/3 ಕಾಮನ್ ತೊಗೊಂಡೆ ಅಂದರೆ ಇದು ಜಸ್ಟ್ 1 ಉಳಿಯುತ್ತೆ ಸ್ಟೂಡೆಂಟ್ಸ್ ಮೇಲ್ಗಡೆ. ಇಲ್ಲಿ 1/3 ಕಾಮನ್ ತೊಗೊಂಡ್ರೆ ಇಲ್ಲಿ 1 ಉಳಿಯುತ್ತೆ. ಇಲ್ಲಿ ಇದಂತೂ 0 ಆಗಿದೆ, ಬಿಟ್ಬಿಡಿ. ಇಲ್ಲಿ 1/3 ತೊಗೊಂಡ್ರೆ ಇಲ್ಲಿ 1/2 ಉಳಿಯುತ್ತೆ. ಏನು ಫೈನಲ್ ಆನ್ಸರ್ 1. LCM ತೊಗೊಂಡ್ರೆ ಇಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ. 2 LCM 2 + 1 3 ಆಯಿತು. ರಿವರ್ಸ್ ಮಾಡಿದರೆ 2/3 ಆಗುತ್ತೆ. 2/3 ಇಂಟು 1 ಅಂದರೆ 2/3 ಈಸ್ ದ ಲಾಸ್ಟ್ ಆನ್ಸರ್. ಈಸಿ ಇದೆ ಅಲ್ವಾ ಇದು ಕ್ವಶನ್ ಕೂಡ. ಎಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ ಸಾಲ್ವ್ಡ್ ಎಕ್ಸಾಂಪಲಿ. ಸೊ ಹಾಗಾಗಿ ಇದನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಎಕ್ಸಸೈಸಲ್ಲಿ ಬರುವಂಥ ಎಲ್ಲ ಕ್ವಶನ್ಸ್ನ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ಈ ಒಂದು ಕ್ವಶನ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ಏನಿದೆ, ಎ ಮ್ಯಾನ್ ಈಸ್ ನೋನ್ ಟು ಸ್ಪೀಕ್ ಟ್ರೂತ್ 3 ಔಟ್ ಆಫ್ 4 ಟೈಮ್ಸ್. ಏನಂದಂಗಂದರೆ ಒಬ್ಬ ಮನುಷ್ಯ ಇದ್ದಾನೆ, ಅವನು ಸ್ಟೇಟ್ಮೆಂಟ್ ಕೊಡ್ತಾನೆ. 4 ಸತಿ ಅವನು ಸ್ಟೇಟ್ಮೆಂಟ್ ಕೊಟ್ಟರೆ ಅದರಲ್ಲಿ 3 ಸತಿ ಅವನು
ನಿಜ ಹೇಳ್ತಾನೆ ಅಂತ ನಂಗಾಯ್ತು. ಓಕೆ, ಇನ್ನೊಂದ್ಸತಿ ಸುಳ್ಳು ಹೇಳಬಹುದು. ಅದಾದ್ಮೇಲೆ ಹಿ ಥ್ರೋ ಎ ಡೈ ಆ್ಯಂಡ್ ರಿಪೋರ್ಟ್ ದಟ್ ಇಟ್ ಇಸ್ 6 ಆಕರ್ಸ್ ಅಂತ. ಅವ್ನು ಏನು ಮಾಡ್ತಾ ಇದ್ದಾನೆ, ಒಂದು ಡೈನ ಥ್ರೋ ಮಾಡಿ 6 ಬಂದಿದೆ ಅಂತ ನಮಗೆ ಬಂದು ಹೇಳ್ತಾ ಇದ್ದಾನೆ. ಓಕೆ, ಅದಾದಮೇಲೆ ಅವ್ರು ಕ್ವಶನ್ ಕೇಳ್ತಾರೆ, ಅದ್ರದ್ದು ಮೇಲೆ ಪ್ರೊಬ್ಯಾಬಿಲಿಟಿನ ಫೈಂಡ್ ಮಾಡಬೇಕು. ಸೊ ಇವಾಗ ಅವನ ಡಿಸಿಷನ್ ಮೇಲೆ ನಾವು ರಿಸಲ್ಟ್ನ ತೊಗೋಬೇಕಾಗಿರೋದು. ಅವನ ಡಿಸಿಷನ್ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, 6 ಬಂದಿದೆ ಅಂತ. ಆ್ಯಕ್ಚುಲಿ ಅದು 6 ಬಂದಿತ್ತು ಅಂದರೆ ಅವ ಹೇಳ್ತಾ ಇರೋದು ಕರೆ ಇದೆ, ನಿಜ ಇದೆನಾ? ಓಕೆ, ಅವಾಗ ನಾವು ಹೇಳ್ಬೋದು ಅವ್ನು ಟ್ರೂತ್ ಹೇಳ್ತಾ ಇದ್ದಾನೆ. ಅದು ಆ್ಯಕ್ಚುಲಿ ನಾವು ಹೋಗಿ ನೋಡಿದಾಗ 6 ಇದ್ದಿದ್ದಿಲ್ಲ, ಬೇರೆ ನಂಬರ್ ಬಂದಿತ್ತು ಅಂದರೆ ಅವ ಹೇಳ್ತಾ ಇರೋದು ಸುಳ್ಳಿದೆ. ಓಕೆ, ಅವಾಗ ನಾವು ಹೇಳ್ಬೋದು ಲೈ ಹೇಳ್ತಾ ಇದ್ದಾನೆ ಅಂತ ಹೇಳಿ. ಓಕೆ, 2 ಇವೆಂಟ್ ಇದೆ, ಒಂದು ಇ ಡ್ಯಾಶ್ ಅಂತ ಕೊಡ್ಬೋದು, E2 ಅದನ್ನೇ ನಾನು ಇಲ್ಲಿ ತೊಗೊತಾ ಇದ್ದೀನಿ. ಇವೆರಡೊಂದು ಡಿಸೈಡ್ ಯಾವಾಗುತ್ತೆ, ಅವನ ಸ್ಟೇಟ್ಮೆಂಟು ನಿಜ ಇದೆನಾ ಅಥವಾ ಸುಳ್ಳು ಹೇಳ್ತಾ ಇದ್ದಾನೆ ಅಂದರೆ 6 ಬಂದಿದ್ದೇರಾ ಬಂದಿರಲಿಲ್ಲ ಅದ್ರ ಮೇಲೆ ಡಿಪೆಂಡ್ ಇದೆ. ಹಾಗಾಗಿ ನಾನು ಇಲ್ಲಿ ಏನು ತೊಗೊತಾ ಇದ್ದೀನಿ ಅಂದರೆ E1 ಇವೆಂಟು 6 ಆಕರ್, E2 ಇವೆಂಟು 6 ಡಸಂಟ್ ಆಕರ್ ಅಂತ ತೊಗೋತೀನಿ. ಓಕೆ, ಇದ್ರದ್ದು ಪ್ರೊಬ್ಯಾಬಿಲಿಟಿ ಎಷ್ಟಾಗುತ್ತೆ ಫ್ರೆಂಡ್ಸ್? ಒಂದು ಕಾಯಿನ ಥ್ರೋ ಮಾಡಿದ್ರೆ ಎಷ್ಟಾಗುತ್ತೆ ಪ್ರೊಬ್ಯಾಬಿಲಿಟಿ? 6 ಪಾಸಿಬಿಲಿಟೀಸ್ ಬರುತ್ತೆ, ಅದರಲ್ಲಿ 6 ಬರುವಂಥ ಚಾನ್ಸಸ್ಸು ಒಂದೇ ಇದೆಯಲ್ವಾ? ಸೊ 1/6 ಇದೆ. ಅದಾದ ಪ್ರೊಬ್ಯಾಬಿಲಿಟಿ ಆಫ್ E2 ಏನಾಗುತ್ತೆ ನೋಡಿ, 6 ಬರುವಂಥ 6 ಬಿಟ್ಟು ಡಸಂಟ್ ಆಕರ್ ಅಂತ ಹೇಳ್ತಾರೆ. 6 ಬರದೇ ಇರೋದ್ರೆ 1 2 3 4 5 ಯಾವುದಾದ್ರೂ ಬರ್ಬೋದಲ್ವಾ? ಅಂದರೆ 5 ನಂಬರ್ಸ್ ಇದ್ದಾವೆ, 5/6 ಆಗುತ್ತೆ. ಇನ್ನು A1 ಕಂಡೀಷನ್ ತೊಗೋಬರಲ್ಲ, ಮ್ಯಾನ್ ರಿಪೋರ್ಟ್ ಮೇಲೇ ನಿಂತಿದೆ ನಮ್ದೆಲ್ಲನೂ. ಸೊ ಮ್ಯಾನ್ ರಿಪೋರ್ಟ್ ದ್ಯಾಟ್ 6 ಆಕರ್ಸ್, ಅವನು ಹೇಳ್ತಾ ಇದ್ದಾನೆ 6 ಬಂದಿದೆ ಅಂತ. ಓಕೆ, ಇವಾಗ ರಿಸಲ್ಟ್ನ ಬರೀತಾ ಹೋಗೋಣ. A ಗಿವನ್ ಬೈ E1 ಅರ್ಥ ಮಾಡ್ಕೊಳ್ಳಿ, ಇದು ಭಾಳ ಇಂಪಾರ್ಟೆಂಟ್ ಇದೆ. ಎ ಏನಿದೆ, ಮ್ಯಾನ್ ಬಂದು ರಿಪೋರ್ಟ್ ಮಾಡಿದ 6 ಬಂದಿದೆ ಅಂತ. E1 ಪ್ರಕಾರ ನಾವು ಹೋಗಿ ಚೆಕ್ ಮಾಡ್ತೇವೆ, ಅದು ಆ್ಯಕ್ಚುಲಿ 6 ಇತ್ತು ಅಂದರೆ ಮ್ಯಾನ್ ಹೇಳ್ತಾ ಇರೋದು ಟ್ರೂ ಇದೆ, ಅವ ಸತ್ಯ ಹೇಳ್ತಾ ಇದ್ದಾನೆ. ಸತ್ಯ ಹೇಳುವಂಥ ಚಾನ್ಸಸ್ ಫಸ್ಟ್ಗೆ ಕೊಟ್ಟಿದ್ದಾರಲ್ವಾ, ಎಷ್ಟಿದೆ? 3/4 ಇದೆ. ನೆಕ್ಸ್ಟು ಪ್ರೊಬ್ಯಾಬಿಲಿಟಿ ಆಫ್ A ಗಿವನ್ ಬೈ E2, ಮ್ಯಾನ್ ಬಂದು ರಿಪೋರ್ಟ್ ಮಾಡ್ತಾನೆ 6 ಬಂದಿದೆ ಅಂತ. E2 ಅಂದರೆ ಅಲ್ಲಿ 6 ಇಲ್ಲ ಅಂದರೆ ಅವ ಹೇಳ್ತಾ ಇರೋದು ಸುಳ್ಳಿದೆ. ಸುಳ್ಳಿರೋ ಅಂತ ಹೇಳುವಂಥ ಚಾನ್ಸಸ್ ಎಷ್ಟಾಗುತ್ತೆ? 1 - 3/4 ಆಗುತ್ತೆ. 4 LCM ತೊಗೊಂಡ್ರೆ 4 - 3 ಅಂದರೆ 1/4. ಡೈರೆಕ್ಟಾಗಿನೂ ಕೂಡ ಬರೀಬೋದು 1/4 ಅಂತ. ಸೊ ಇವೆರಡು ರಿಸಲ್ಟ್ ಸಿಕ್ಕಾದ್ಮೇಲೆ ಇವಾಗ ಆ್ಯಕ್ಚುಲಿ ಕ್ವಶನ್ನ ಸಾಲ್ವ್ ಮಾಡೋಣ. ಏನಿದೆ ನೋಡಿ, ಫೈಂಡ್ ದ ಪ್ರೊಬ್ಯಾಬಿಲಿಟಿ ದಟ್ ಈಸ್ ಇಟ್ ಈಸ್ ಆ್ಯಕ್ಚುಲಿ 6. ಅದು 6 ಇತ್ತು. 6 ಇತ್ತು ಅಂದರೆ ನಾವೆಲ್ಲಿ ತೊಗೊಂಡಿದ್ವಿ? E1 ಇವೆಂಟ್ ತೊಗೊಂಡಿದ್ವಿ. ಅದರದ್ದು ನಾವು ಇವಾಗ ಫೈಂಡ್ ಔಟ್ ಮಾಡೋಣ. E1 ಕಂಡೀಷನ್ ಏನಂತೆ, ಪ್ರೊಬ್ಯಾಬಿಲಿಟಿ ಆಫ್ E1 ಗಿವನ್ ಬೈ A ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನಾಗುತ್ತೆ, E1 ಇಂಟು A ಗಿವನ್ ಬೈ E1. ಇರೋದು 2 ಇವೆಂಟ್ಸ್ಗಳಿರುತ್ತೆ ಇಲ್ಲಿ. ಸೊ ಅಗೇನ್ ಇಲ್ಲಿ ನಾವು E1 ಇಂಟು ಪ್ರೊಬ್ಯಾಬಿಲಿಟಿ ಆಫ್ A ಗಿವನ್ ಬೈ E1 ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ E2 ಇಂಟು ಪ್ರೊಬ್ಯಾಬಿಲಿಟಿ ಆಫ್ A ಗಿವನ್ ಬೈ E2. ಈ ಫಾರ್ಮುಲಾ ಬರೀಲೇಬೇಕು ಸ್ಟೂಡೆಂಟ್ಸ್, ಫಾರ್ಮುಲಾಕ್ಕೆ 1 ಮಾರ್ಕ್ಸ್ ಇರುತ್ತೆ ಇಲ್ಲಿ. ಓಕೆನಾ? ಈ ಡಾಟಾಗೆ 1 ಮಾರ್ಕ್ಸ್, ಫಾರ್ಮುಲಾಗೆ 1 ಮಾರ್ಕ್ಸ್, ಲಾಸ್ಟ್ ಆನ್ಸರ್ಗೆ 1 ಮಾರ್ಕ್ಸ್. ಓಕೆ, ಕ್ಯಾಲ್ಕುಲೇಷನ್ ಮಾಡಿ. E1 ಎಷ್ಟಿದೆ? 1/6 ಇದೆ. A ಗಿವನ್ ಬೈ E1 ಎಷ್ಟಿದೆ? 3/4 ಇದೆ. ಕೆಳಗಡೆ ಕೂಡ ಅದೇ ಆಗುತ್ತಾ, 1/6 ಇಂಟು 3/4 ಪ್ಲಸ್ E2 ಎಷ್ಟಿದೆ? 5/6 ಇದೆ ಇಂಟು A ಗಿವನ್ ಬೈ 2 1/4 ಇದೆ. ಓಕೆ, ಸೊ ಇವೆರಡಲ್ಲಿ ಕಾಮನ್ ನೋಡಿ, 6 × 4 6 × 4 6 × 4 ಇದೆ ಅಂದರೆ ಎಲ್ಲ ಕಡೆ LCM ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು. ಮೇಲ್ಗಡೆ ಮಾತ್ರ ಉಳಿದಿರೋದು 3 × 1 3 ಆಗುತ್ತೆ. ಹಾಗೆ ಇಲ್ಲಿನೂ 3 ಆಗುತ್ತೆ, ಪ್ಲಸ್ 5 × 1 5 ಆಗುತ್ತೆ. ಎಲ್ಲ LCM ಕ್ಯಾನ್ಸಲ್ ಆಯಿತು. ಟೋಟಲ್ ಆಗಿ 3 5 + 3 ಅಂದರೆ 8. 3/8 ಇಸ್ ದ ಲಾಸ್ಟ್ ಆನ್ಸರ್. ಎಕ್ಸಸೈಸಲ್ಲಿ ಕೂಡ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳಿದಾವೆ ಸ್ಟೂಡೆಂಟ್ಸ್, ಅವು ಕೂಡ 3 ಮಾರ್ಕ್ಸಲ್ಲಿ ಕೇಳುವಂಥದ್ದಾಗಿದೆ. ಓಕೆ, ಸೊ 3 ಮಾರ್ಕ್ಸಲ್ಲಿ ಕನ್ಫರ್ಮ್ ಒಂದು ಕ್ವಶನ್ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು. ಓಕೆ, ಸೊ ನೋಡಿ ಇವಾಗ ಮೊದಲೇದು ಫಸ್ಟ್ ಕ್ವಶನು, ಇದು ಟೋಟಲ್ ಪ್ರೊಬ್ಯಾಬಿಲಿಟಿ ಥಿಯರಮ್ ಮೇಲೆ ಬಂದಿರುವಂಥ ಕ್ವಶನು. ಟೋಟಲ್ ಥಿಯರಮ್ ಅಂತ ಹೇಳ್ತೀವಿ ನಾವು, ಟೋಟಲ್ ಪ್ರೊಬ್ಯಾಬಿಲಿಟಿ ಥಿಯರಮ್. ಇದ್ರ ಮೇಲೆ ಬರುವಂಥ ಒಂದೇ ಒಂದು ಕ್ವಶನ್ ಇದೆ, ಉಳಿದಿದ್ದೆಲ್ಲನೂ ಬೇಸ್ ಥಿಯರಮ್ ಮೇಲೆ ಅಪ್ಲೈ ಮಾಡುವಂಥದ್ದು ಇದೆ. ಓಕೆ, ಸೊ ಇದನ್ನು ಈ ಒಂದು ಕ್ವಶನ್ ನಾವು ಏನಿದೆ ಅಂತ ಡಾಟಾನ ಪ್ರಾಪರಾಗಿ ತೊಗೊಂಡು ಸಾಲ್ವ್ ಮಾಡಬೇಕು. ಬಹಳ ಡೀಪಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಹೋದರೆ ಆಗಿನ ಕನ್ಫ್ಯೂಷನ್ ಆಗೋದು ಜಾಸ್ತಿ ಇದೆ. ಓಕೆ, ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಏನಿದೆ ಕ್ವಶನಲ್ಲಿ ಅಂತಂದರೆ, ಆ್ಯನ್ ಅರ್ನ್ ಕಂಟೈನಿಂಗ್ 5 ರೆಡ್ ಬಾಲ್ ಇದೆ, 5 ಬ್ಲ್ಯಾಕ್ ಬಾಲ್ ಇದೆ ಅಂತ ಹೇಳ್ತಾರೆ. ಇಲ್ಲೊಂದು ಅರ್ನ್ ಅಂದರೆ ಬ್ಯಾಗ್ ಅಥವಾ ಬಾಕ್ಸ್ ಅಂತ ಅಂದ್ಕೊಳ್ಳಿ. 5 ರೆಡ್ ಬಾಲ್ ಇದ್ದಾವೆ, 5 ಬ್ಲ್ಯಾಕ್ ಬಾಲ್ ಇದ್ದಾವೆ. ಓಕೆ, ಎ ಬಾಲ್ ಈಸ್ ಡ್ರಾನ್ ಅಟ್ ರ್ಯಾಂಡಮ್, ಇಟ್ಸ್ ಕಲರ್ ಈಸ್ ನೋಟೆಡ್ ಅಂತ. ಇದ್ರಾಗಿಂದ ಒಂದು ಬಾಲ್ ತೊಗೊತಾ ಇದ್ದಾರೆ, ಅದನ್ನು ಕಲರ್ನ ನೋಟ್ ಡೌನ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಮೋರ್ ಓವರ್ 2 ಅಡಿಷನಲ್ ಬಾಲ್ ಆಫ್ ದ ಕಲರ್ ಡ್ರಾನ್ ಆರ್ ಪುಟ್ ಇನ್ ದ ಅರ್ನ್ ಅಂತ ಹೇಳ್ತಾರೆ. ಇದನ್ನ ನೋಡಿಕೊಂಡು ಮತ್ತೆ ಆ ಕಲರ್ ಯಾವುದಿದೆ, ಸಪೋಸ್ ಇವಾಗ ಒಂದು ಬಾಲ್ನ ತೊಗೊಂಡ್ರು, ರೆಡ್ ಬಂದಿದೆ, ಅದೇನು ಮತ್ತೆ ಹೊಳ್ಳಿ ಆ ಬಾಕ್ಸಲ್ಲಿ ಹಾಕಿ, ಅದಲ್ಲದೆ ಮತ್ತೆ 2 ರೆಡ್ ಬಾಲ್ಗಳನ್ನ ಅಥವಾ 2 ಅಡಿಷನಲ್ ಬಾಲ್ಗಳನ್ನ ಈ ಒಂದು ಬಾಕ್ಸಲ್ಲಿ ಹಾಕ್ತಾ ಇದ್ದಾರೆ. 2 ಅಡಿಷನಲ್ ಬಾಲ್ ಹಾಕಿದರೆ ಅದು ಯಾವ್ದು ಹಾಕಿರ್ಬೋದು, ರೆಡ್ ಬಾಲ್ ಆದರೂ ಹಾಕಿರ್ಬೋದು ಅಥವಾ ಬ್ಲ್ಯಾಕ್ ಬಾಲ್ ಆದರೂ ಹಾಕಿರ್ಬೋದು ಅಲ್ವಾ. ಓಕೆ, 2 ಬಾಲ್ಗಳನ್ನ ಅಡಿಷನಲ್ ಬಾಲ್ಗಳನ್ನ ಈ ಒಂದು ಬಾಕ್ಸಲ್ಲಿ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ನೋಡಿ, ಬಾಲ್ ರೌಂಡ್ ಆ್ಯಂಡ್ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ದ ಸೆಕೆಂಡ್ ಬಾಲ್ ಈಸ್ ರೆಡ್ ಅಂತ ಹೇಳ್ತಾರೆ. ಸೆಕೆಂಡ್ ಒನ್ ನೀವು ಏನು ತೊಗೊತಾ ಇದ್ರಲ್ಲ ಆ ಬಾಲ್ ಏನಾಗಿರಬೇಕು, ರೆಡ್ ಬಾಲ್ ಆಗಿರಬೇಕು ಅಂತ ಇದೆ. ಸಾಕಷ್ಟು ಸ್ವಲ್ಪ ಕನ್ಫ್ಯೂಷನ್ಸ್ಗಳಿದ್ದಾವೆ. ಫಸ್ಟ್ ನಾನಿಲ್ಲಿ ಏನು ತೊಗೊತಾ ಇದ್ದೀನಪ್ಪ ಅಂದರೆ E1 ಇವೆಂಟ್ನ ತೊಗೊತಾ ಇದ್ದೀನಿ ಸ್ಟೂಡೆಂಟ್ಸ್. E1 ಇವೆಂಟ್ ಏನಂತ ತೊಗೊಳ್ಬೇಕಂದ್ರೆ, ಫಸ್ಟ್ ಡ್ರಾನ್ ಬಾಲ್ ಈಸ್ ರೆಡ್ ಬಾಲ್ ಅಂತ ತೊಗೊಳ್ಳೋಣ ಇಲ್ಲಿ. ಓಕೆ, ಸೊ ಅದು ರೆಡ್ ಬಾಲ್ ಆಗಿತ್ತು ಅಂತ ತೊಗೊಂಡ್ರೆ, ಇದನ್ನು ತೊಗೊಂಡ್ರೆ ಇದ್ರದ್ದು ಪ್ರೊಬ್ಯಾಬಿಲಿಟಿ ಏನಾಗುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ E1 ಟೋಟಲ್ ಫಸ್ಟ್ ಬಾಲ್ಸ್ಗಳು ಎಷ್ಟಿದ್ದು
10 ಬಾಲ್ಸ್ಗಳಿದ್ದು ಅದರಲ್ಲಿ ರೆಡ್ ಬಾಲ್ ಎಷ್ಟಿತ್ತು ಸ್ಟೂಡೆಂಟ್ಸ್ 5 ಅಂದರೆ ಇದಾಯಿತು 1/2 ಆಯ್ತಲ್ವಾ. ಓಕೆ, ಸೊ ಇನ್ನು E2 ಏನು ತೊಗೋಬೇಕಂದ್ರೆ ಆ್ಯಕ್ಚುಲಿ ಇದು E ಡ್ಯಾಶ್ ಆಗಿರುತ್ತೆ, ಕಾಂಪ್ಲಿಮೆಂಟ್ರಿ ಆಗಿರುತ್ತೆ. ಇದು ರೆಡ್ ಬಾಲ್ ಆಗಿದ್ದರೆ ಇನ್ನೊಂದು ಏನಾಗಿರಬೇಕು, ರೆಡ್ ಆಗಿರದೇ ಇರಬೇಕು. ರೆಡ್ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಅದು ಏನಾಗಿರುತ್ತೆ, ಬ್ಲ್ಯಾಕ್ ಬಾಲ್ ಆಗಿರುತ್ತಲ್ವಾ. ಓಕೆ, ಸೊ ನೀವು ಬ್ಲ್ಯಾಕ್ ಬಾಲ್ ಅಂತಲೇ ತೊಗೊಳ್ಳಿ ಇಲ್ಲಿ. ಓಕೆ, ಡ್ರಾನ್ ಬ್ಲ್ಯಾಕ್ ಬಾಲ್. ಓಕೆ, ಬ್ಲ್ಯಾಕ್ ಬಾಲ್. ಸೊ ಇದ್ರದ್ದು ಪ್ರೊಬ್ಯಾಬಿಲಿಟಿ ಎಷ್ಟಿದೆ, ಇದೂ ಸೇಮೇ ಇದೆ. ಟೋಟಲಿ 10 ಇದ್ದಾವೆ ಬಾಲ್ಸು, ಅದರಲ್ಲಿ ಬ್ಲ್ಯಾಕ್ ಬಾಲ್ ಕೂಡ 5 ಇದೆ. ಸೊ ಇದರ ಆನ್ಸರ್ನು 1/2 ಆಯಿತು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಎ ಕಂಡೀಷನ್ನ ತಗೋಬೇಕಾಗಿರುವಂಥದ್ದು ಸ್ಟೂಡೆಂಟ್ಸ್. ಎ ಕಂಡೀಷನ್ ಏನಂದರೆ ಲಾಸ್ಟಲ್ಲಿ ಕ್ವಶನಲ್ಲಿ ಕೊಟ್ಟಿರ್ತಾರೆ ನೋಡಿ, ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್, ಇಲ್ಲಿ ಇದೆಲ್ಲ ದ ಸೆಕೆಂಡ್ ಬಾಲ್ ಈಸ್ ಅ ರೆಡ್. ಇದನ್ನು ನಾನಿಲ್ಲಿ ತಗೋತಾ ಇದ್ದೀನಿ. ಆಗಿರಬೇಕು ಸೆಕೆಂಡ್ ಬಾಲ್ ಈಸ್ ರೆಡ್. ಓಕೆ, ಸೊ ಇವಾಗ ಸೆಕೆಂಡ್ ಬಾಲ್ ರೆಡ್ ತೊಗೊಂಡ್ರೆ ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಇವಾಗಂತೂ ಫಸ್ಟ್ ಇದು ನಮ್ಮದು ಡಾಟಾ ಇತ್ತು ಟೋಟಲಿ 10 ಬಾಲ್ಸ್. ಇವಾಗ 2 ಅಡಿಷನಲ್ ಬಾಲ್ನ ನಾವು ಇಲ್ಲಿ ಇದರೊಳಗೆ ಹಾಕಿದ ತಕ್ಷಣ ಇದ್ರದ್ದು ಕೌಂಟ್ ಚೇಂಜ್ ಆಗುತ್ತೆ. ಸೊ 2 ಪಾಸಿಬಿಲಿಟೀಸ್ ಇದಾವೆ ಸ್ಟೂಡೆಂಟ್ಸ್. ನಾವು ಇಲ್ಲಿ ಅಡಿಷನಲ್ ಬಾಲ್ ಹಾಕಿದರೆ 2 ಬ್ಲ್ಯಾಕ್ ಬಾಲ್ ಹಾಕಿದ್ವಿ ಅಂತ ಅಂದ್ಕೊಳ್ಳಿ, ಆಗ ಚೇಂಜಸ್ ಆಗುತ್ತೆ. 2 ರೆಡ್ ಬಾಲ್ ಹಾಕಿದ್ವಿ, ರೆಡ್ ಬಾಲ್ ಹಾಕಿದಾಗ ಇಲ್ಲಿ ಏನಾಗುತ್ತೆ, ಇದು 7 ರೆಡ್ ಆಗುತ್ತೆ, 5 ಬ್ಲ್ಯಾಕ್ ಬಾಲ್ ಆಗುತ್ತೆ. ಅಥವಾ ಬ್ಲ್ಯಾಕ್ ಬಾಲ್ ಏನಾದರೂ ಹಾಕಿದ್ವಿ ಅಂತಂದರೆ ಆಗೇನಾಗಿರುತ್ತೆ, ಇದು 7 ಆಗಿರುತ್ತೆ, ಇದು 5 ರೆಡ್ ಬಾಲ್ ಉಳಿದಿರುತ್ತೆ. ಕರೆಕ್ಟಾ? ಇದು ನಮ್ಮದು ಎದು ಕಂಡೀಷನ್ ಚೇಂಜಸ್ ಆಗುವಂಥದ್ದಾಗಿದೆ. ಸೆಕೆಂಡ್ ಬಾಲ್ ರೆಡ್ ಬಾಲ್ ಆಗಿರಬೇಕು ಅಂತ ಹೇಳಿ. ಇವಾಗ ಅಬ್ಸರ್ವ್ ಮಾಡ್ತಾ ಹೋಗಿ, ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E1 ಅಂತ ತಗೋತೀನಿ ನಾನು. ಓಕೆ, ಅಕಸ್ಮಾತ್ ಅದು ಬಾಲ್ ಹಾಕಿದ್ದು ನಾವು ಫಸ್ಟ್ ತೊಗೊಂಡಿದ್ದು ರೆಡ್ ಬಾಲೇ ಆಗಿತ್ತು ಅಂತಂದರೆ ಆಗ 2 ರೆಡ್ ಬಾಲೇ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇವಾಗ ಟೋಟಲ್ ಬಾಲ್ಸ್ಗಳು ಎಷ್ಟಾಗಿಬಿಡುತ್ತೆ ನೋಡಿ ಸ್ಟೂಡೆಂಟ್ಸ್, ಟೋಟಲ್ ಬಾಲ್ಸ್ಗಳಾಗುವಂಥದ್ದು 12 ಬಾಲ್ಸ್ಗಳಾಗುತ್ತೆ. ಅದರಲ್ಲಿ ರೆಡ್ ಬಾಲ್ ಎಷ್ಟಿದ್ದಾವೆ ಇವಾಗ 7 ಇದೆ, ಅಂದರೆ ಇದಾಯಿತು 7/12. ಇನ್ನೂ ಒಂದು ರಿಸಲ್ಟ್ಸ್ ಇದೆ, ಏನು, ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E2 ಅನ್ನು ತೊಗೊತೀನಿ ನಾನು. ಎ ಗಿವನ್ ಬೈ E2 ಏನಾಗುತ್ತೆ, ಅಗೇನ್ ಇಲ್ಲಿ ಟೋಟಲಿ ಇರುವಂಥದ್ದು 12 ಬಾಲ್ಸ್ಗಳಿದ್ದಾವೆ. ಅದರಲ್ಲಿ ಸೆಕೆಂಡ್ ಬಾಲ್ ರೆಡ್ಡೇ ಆಗಿರ್ಬೇಕಂದ್ರೆ ರೆಡ್ ಅಂದರೆ ಅಲ್ಲಿ ರೆಡ್ ಬಾಲ್ಸ್ಗಳು ಎಷ್ಟಿದ್ದಾವೆ ಇವಾಗ ಆಲ್ರೆಡಿ 5 ಇದೆ. ಇದು 5/12 ಆಗುತ್ತೆ. ಬ್ಲ್ಯಾಕ್ ತಗೊಳ್ಳೋ ಆಗಿಲ್ಲ, ಇಲ್ಲಿ ಬ್ಲ್ಯಾಕ್ ಆ್ಯಡೆಡ್ ಆಗಿದೆ, ಬಟ್ 5 ರೆಡ್ ಉಳಿದಿರುತ್ತೆ. ಇದು ನಮ್ಮದು ಆನ್ಸರ್. ಓಕೆ, ನಾನು ಹೇಳಿದ್ದೇನಲ್ಲ, ಜಾಸ್ತಿ ಡೀಪಲ್ಲಿ ನೋಡಿದ್ರೆ ಕನ್ಫ್ಯೂಷನ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇವಾಗ ನಾವು ಟೋಟಲ್ ಪ್ರೊಬ್ಯಾಬಿಲಿಟಿ ಫಾರ್ಮುಲಾ ಅಂದರೆ P ಆಫ್ ಎ ಅಂತ ಇದೆ ನೋಡಿ. ಸೊ P ಆಫ್ ಎ ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಜೆ ಟೇಕ್ಸ್ ದ ವ್ಯಾಲ್ಯೂ 1 to n. ಆಮೇಲೆ ಎಷ್ಟು ವ್ಯಾಲ್ಯೂಸ್ ಇರುತ್ತೆ ಅಷ್ಟು. ಇವಾಗ ನಮ್ಗೆ ಇರೋದು ಎರಡು ಇವೆಂಟು ಮಲ್ಟಿಪ್ಲಿಕೇಶನ್ ರೂಲ್ ಪ್ರೊಬ್ಯಾಬಿಲಿಟಿನ ಅಪ್ಲೈ ಮಾಡಬೇಕು. ಪ್ರೊಬ್ಯಾಬಿಲಿಟಿ ಆಫ್ E1 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E1 ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ E2 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E2. ಓಕೆ, ಸೊ ಇದು ಆನ್ಸರ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಫಸ್ಟ್ E1 ಎಷ್ಟಿದೆ 1/2 ಇದೆ. ಅಗೇನ್ ಎ ಗಿವನ್ ಬೈ E1 7/12 ಇದೆ, ಪ್ಲಸ್ E2 1/2 ಇದೆ, ಇದು 5/12 ಇದೆ. ಓಕೆ, ಸೊ 12 ಇಂಟು 2 ಅಂದರೆ 24, ಎರಡು ಕಡೆ LCM ಆಯಿತು 24. ಓಕೆ, ಇದು 7 ಇಂಟು 1 7 ಆಗುತ್ತೆ, ಪ್ಲಸ್ 5 7 ಪ್ಲಸ್ 5 12 ಡಿವೈಡ್ ಬೈ 24 ಅಂದರೆ 1/2 ಅನ್ನೋದೇನಾಯ್ತು ಇಲ್ಲಿ ಆನ್ಸರ್ ಆಗಿದೆ ಸ್ಟೂಡೆಂಟ್ಸ್. ಓಕೆ, ಸೊ ಈ ಒಂದು ಕ್ವಶನ್ ಜಾಸ್ತಿ ಅಬ್ಸರ್ವ್ ಮಾಡ್ತಾ ಹೋದರೆ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಸೊ ಇದೇ ಥರನಾಗಿ ಅರ್ಥ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಬರುವಂಥ ಚಾನ್ಸ್ ಸ್ವಲ್ಪ ಕಡಿಮೆ ಇದೆ ಸ್ಟೂಡೆಂಟ್ಸ್. ಓಕೆ, ಯಾಕಂದರೆ ಬೇಸ್ ಥರಮ್ದೇ ಸಾಕಷ್ಟು ಕ್ವಶನ್ಸ್ಗಳು ಇಲ್ಲಿ ಇದ್ದಾವೆ. ಓಕೆ, ಸೊ ಈ ಕ್ವಶನ್ಸ್ಗಳು ಬರುವಂಥ ಚಾನ್ಸಸ್ಗಳಿದೆ. ಇದು ಆಲ್ರೆಡಿ ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥದ್ದು. ಓಕೆ, ಇದನ್ನು ಇವಾಗ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಏನಿದೆ ಕ್ವಶನ್ನು, ಇದು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿಂದ ಏನೇನು ನಾನು ಸಾಲ್ವ್ ಮಾಡ್ತಾ ಇಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ ಫಾರ್ 3 ಮಾರ್ಕ್ಸ್ಗೆ. ಓಕೆ, ಸೊ ನೋಡಿ, ಈ ಬ್ಯಾಗ್ ಕಂಟೈನಿಂಗ್ 4 ರೆಡ್ 4 ಬ್ಲ್ಯಾಕ್ ಇವೆಲ್ಲ ಬೇಸ್ ಥರ ಮೇಲೆ ಇರುವಂಥದ್ದು ಆಗಿದೆ. ಒಂದು ಬ್ಯಾಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಬ್ಯಾಗಲ್ಲಿ 4 ರೆಡ್ ಬಾಲ್ಸ್ಗಳಿದ್ದಾವೆ, ಅಗೇನ್ 4 ಬ್ಲ್ಯಾಕ್ ಬಾಲ್ಸ್ಗಳಿದ್ದಾವೆ. ಓಕೆ, ಅದಾದಮೇಲೆ ಹೇಳ್ತಾರೆ ಅನದರ್ ಬ್ಯಾಗ್ ಕಂಟೈನಿಂಗ್ 2 ರೆಡ್ ಆ್ಯಂಡ್ 6 ಬ್ಲ್ಯಾಕ್. ಇದು ಬ್ಯಾಗ್ ಫಸ್ಟ್ ಅಂತ ಅಂದ್ಕೊಳ್ಳೋಣ. ಬ್ಯಾಗ್ 2 ಒಂದಿದೆ ಇಲ್ಲಿ. ಈ ಬ್ಯಾಗ್ 2 ಅಲ್ಲಿ ಏನೇನಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. 2 ರೆಡ್, 2 ರೆಡ್ ಇದ್ದಾವೆ, ಆಮೇಲೆ 6 ಬ್ಲ್ಯಾಕ್ ಬಾಲ್ಸ್ ಇದೆ. ಓಕೆ, ಅಗೇನ್ ಒನ್ ಆಫ್ ದ 2 ಬ್ಯಾಗ್ಸ್ ಈಸ್ ಸೆಲೆಕ್ಟೆಡ್ ಆಟ್ ರ್ಯಾಂಡಮ್. ಅಂದರೆ ಇವೆರಡರಲ್ಲಿನ ಒಂದು ಬ್ಯಾಗ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ರ್ಯಾಂಡಮ್ ಆಗಿ ಒಂದು ಬಾಲ್ನ ಡ್ರಾ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಒನ್ಸ್ ಅಗೇನ್ ರ್ಯಾಂಡಮ್ ಆಗಿ ಒಂದು ಬಾಲ್ನ ಡ್ರಾ ಮಾಡಿ. ಅಂದರೆ ಫಸ್ಟ್ ನಾನು ಒಂದು ಬಾಲ್ನ ತೊಗೋಬೇಕಂತಂದರೆ ಫಸ್ಟ್ ಬ್ಯಾಗ್ ಡಿಸೈಡ್ ಆಗಬೇಕು. ಓಕೆನಾ, ಯಾವುದು ಫಸ್ಟ್ ಬ್ಯಾಗಿಂದ ತೊಗೊತೀರಾ ಅಥವಾ ಸೆಕೆಂಡ್ ಬ್ಯಾಗಿಂದ ತೊಗೊತೀರಾ? ಅಂದರೆ ಫಸ್ಟ್ ಬ್ಯಾಗ್ ಡಿಸೈಡ್ ಆಗಬೇಕಂದ್ರೆ ನಾವು ಬ್ಯಾಗ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಈ ಒಂದು ಇವೆಂಟ್ ನಮಗೆ ಕ್ಲಿಯರ್ ಆಗಿ ಗೊತ್ತಾಯಿತು. ಸೆಲೆಕ್ಟ್ ದ ಬ್ಯಾಗ್ ಫಸ್ಟ್. ಏನಾಗಿದೆ, ಬ್ಯಾಗ್ ಫಸ್ಟ್ನ ಸೆಲೆಕ್ಟ್ ಮಾಡೋದು. E2 ಇವೆಂಟ್ ಏನಾಗುತ್ತೆ, E2 ಇವೆಂಟ್ ಆಗುತ್ತೆ. ಸೆಲೆಕ್ಟ್ ದ ಬ್ಯಾಗ್ ಸೆಕೆಂಡ್ ಆಗಿರುತ್ತೆ. ಓಕೆ, ಸೊ ಪ್ರೊಬ್ಯಾಬಿಲಿಟಿ ಎಷ್ಟಾಗುತ್ತೆ ಸ್ಟೂಡೆಂಟ್? ಪ್ರೊಬ್ಯಾಬಿಲಿಟಿ ಆಫ್ E1 ಆಗಿರ್ಬೋದು ಅಥವಾ ಪ್ರೊಬ್ಯಾಬಿಲಿಟಿ ಆಫ್ E2 ಏನಾಗಿರುತ್ತೆ ಅಂದರೆ ಟೋಟಲಿ 2 ಬ್ಯಾಗ್ಸ್ ಇದೆ. ಬ್ಯಾಗ್ 1 ಬ್ಯಾಗ್ 2 ಬರುವಂಥದ್ದು 1/2 ಆಗುತ್ತಾ? ಇದು 1/2 ಇದು 1/2 ಇರೋದೇ. ಇದು ಕ್ಲಿಯರ್ ಆಗಿಬಿಡ್ತಾ? ಓಕೆ, ಇದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಎ ಕಂಡೀಷನ್ನ ಬರ್ಕೊಳ್ಳೋದು ಸ್ಟೂಡೆಂಟ್ಸ್. ಓಕೆ, ಯಾವಾಗ ಎ ಕಂಡೀಷನ್ ಕ್ಲಿಯರ್ ಆಗುತ್ತೆ ನೋಡಿ, ಮುಂದಿನ ಎಲ್ಲ ಅದೇ ತಾನಾಗಿ ಸಾಲ್ವ್ ಮಾಡಲಿಕ್ಕೆ ಬರುತ್ತೆ. ಓಕೆ, ಸೊ ಎ ಕಂಡೀಷನ್ ಏನಿದೆ ನೋಡಿ. ಓಕೆ, ಅವ್ರೇನು ಹೇಳ್ತಾರೆ, ಒಂದು ಬಾಲ್ನ ಡ್ರಾ ಮಾಡ್ಕೊಳ್ಳಿ. ಅದು ಏನಾಗಿರ್ಬೇಕಂತ ಹೇಳ್ತಾರೆ, ಬೌಂಡ್ ಟು ಬಿ ರೆಡ್. ನೀವೇನು ಡ್ರಾ ಮಾಡ್ತಾ ಇದ್ರಲ್ಲ ಅದು ರೆಡ್ ಬಾಲ್ ಆಗಿರಬೇಕು ಅಂತ ಹೇಳ್ತಾರೆ. ಓಕೆ, ಡ್ರಾನ್ ಬಾಲ್ ಈಸ್ ಅ ರೆಡ್ ಬಾಲ್. ಇದು ಆಯಿತು ನಮ್ಮದು ಎ ಕಂಡೀಷನ್. ಇದು ಯಾವಾಗ ಕ್ಲಿಯರ್ ಆಗುತ್ತೆ ನೋಡಿ, ನೆಕ್ಸ್ಟ್ ಭಾಳ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಏನು, ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E1.
ಓಕೆ, ನೀವು ಒಂದು ಬಾಲ್ ತೊಗೊತಾ ಇದ್ದೀರಾ, ಆ ಬಾಲ್ ರ್ಯಾಂಡಮ್ ಆಗಿ ತೊಗೊಂಡಿರುವಂಥ ಬಾಲು ರೆಡ್ ಬಾಲ್ ಆಗಿರಬೇಕು. ಯಾವ ಬ್ಯಾಗಿಂದ? ಈವನ್ ಬ್ಯಾಗಿಂದ, ಅಂದರೆ ಫಸ್ಟ್ ಬ್ಯಾಗಿಂದ. ಈವನ್ ಈ ಬ್ಯಾಗ್ ಫಸ್ಟ್ ಅಂತ ಕೊಟ್ಟಿದ್ದೀವಲ್ವಾ. ಓಕೆ, ಫಸ್ಟ್ ಬ್ಯಾಗಲ್ಲಿ ಟೋಟಲ್ ಬಾಲ್ಸ್ಗಳು ಎಷ್ಟಿದ್ದಾವೆ? 8 ಬಾಲ್ಸ್ ಇದೆ. ಅದರಲ್ಲಿ ರೆಡ್ ಬಾಲ್ಸ್ಗಳು ಎಷ್ಟಿದ್ದಾವೆ? 4 ಇದ್ದಾವೆ. ಅಂದರೆ ಇದನ್ನು ನಾವು 1/2 ಅಂತ ಬರೀಬೋದಾ? ಎಸ್. ಸೊ ಇದು ಆನ್ಸರ್ ಕ್ಲಿಯರ್ ಆಯಿತು. ಇನ್ನು ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E2 ಬರ್ಕೊಳ್ಳೋಣ. ಎ ಗಿವನ್ ಬೈ E2 ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಎ ರೆಡ್ ಬಾಲ್ ತೊಗೋಬೇಕು ಬ್ಯಾಕ್ 2 ಇಂದ. ಟೋಟಲ್ ಬಾಲ್ಸಲ್ಲಿ ಇರುವಂಥ ಬಾಲ್ಸು ಎಷ್ಟಿದ್ದಾವೆ? 8 ಇದ್ದಾವೆ. ಅದರ ರೆಡ್ ಇರುವಂಥದ್ದು 2 ಇದೆ. ಸೊ 2 1/4 ಆಗುತ್ತಾ? 2 1 2 4. ಓಕೆ, ಇದಿಷ್ಟು ಕ್ಲಿಯರ್ ಆದಮೇಲೆ ಇನ್ನೇನು ಕ್ವಶನ್ನ, ಲಾಸ್ಟ್ ಕ್ವಶನ್ನ ಬರೆಯೋದು ಇವಾಗ. ಫೈಂಡ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ದ ಬಾಲ್ ಡ್ರಾನ್ ಈಸ್ ಫ್ರಮ್ ದ ಬ್ಯಾಗ್ ಫಸ್ಟ್. ನೀವೇನೊಂದು ಬಾಲ್ ತೊಗೊತಾ ಇದ್ರಲ್ಲ, ಅದು ಬ್ಯಾಗ್ ಫಸ್ಟಿಂದನೇ ತೊಗೊಳ್ಳಿ ಅಂತ ಹೇಳ್ತಾರೆ. ಬ್ಯಾಗ್ ಫಸ್ಟ್ಗೆ ನಾವು ಏನು ಡಿನೋಟ್ ಮಾಡಿದ್ವಿ? ಇಲ್ಲಿ E1 ಅಂತ ಡಿನೋಟ್ ಮಾಡಿದ್ವಿ. ಓಕೆ, ಅಂದರೆ ನಾವು ಇವಾಗ ಫೈಂಡ್ ಮಾಡಬೇಕಾಗಿರೋದು E1 ಗಿವನ್ ಬೈ ಎ ಅಂತ ಸ್ಟೂಡೆಂಟ್ಸ್. ಇದರದ್ದು ಬೇಸ್ ಥಿಯರಮ್ದು ಫಾರ್ಮುಲಾನ ನಾವಿಲ್ಲಿ ರೆಡಿ ಮಾಡಬೇಕಾಗಿರುವಂಥದ್ದು. ಓಕೆ, ಸೊ ಬೇಸ್ ಥಿಯರಮ್ದು ಫಾರ್ಮುಲಾ ರೆಡಿ ಮಾಡಬೇಕು ಸ್ಟೂಡೆಂಟ್ಸ್ ಪ್ರತಿ ಸತಿನೂ. ಓಕೆ, E1 ಕೇಳಿದರೆ E1 ತೊಗೋಬೇಕು, E2 ಕೇಳಿದರೆ E2 ತೊಗೋಬೇಕು. ಸೊ ಇಲ್ಲಿ E1 ಕೇಳಿದಾರೆ ಅಂದರೆ ಮೇಲ್ಗಡೆ ಇದರದ್ದು ಮಲ್ಟಿಪ್ಲಿಕೇಶನ್ ರೂಲ್ದು ಫಾರ್ಮುಲಾ ಬರೀಬೇಕು. ಯಾವ ಥರ? ಫಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ E1 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E1 ಇಷ್ಟೇ. ಓಕೆ, ಕೆಳಗಡೆ ಎಷ್ಟು ರಿಸಲ್ಟ್ ಇರುತ್ತೆ ನೋಡಿ, ಎಷ್ಟು ಇವೆಂಟ್ ಇದೆ, ಆ ಎಲ್ಲ ಥರದ್ದು ಮಲ್ಟಿಪ್ಲಿಕೇಶನ್ ರೂಲ್ ಪ್ರೊಬ್ಯಾಬಿಲಿಟಿ ಫಾರ್ಮುಲಾನ ಕೆಳಗಡೆ ಬರ್ಕೊಳ್ಳೋದು ಇಷ್ಟೇ. ಪ್ಲಸ್ 1 ಇದೆ, ಇಲ್ಲಿ ಇನ್ನೊಂದಿದೆ E2 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E2. ಓಕೆ, ಸೊ ಇನ್ನು ಎಲ್ಲ ವ್ಯಾಲ್ಯೂಸ್ನ ಫಿಲಪ್ ಮಾಡ್ಕೊಡೋದು. ಫಾರ್ಮುಲಾಗೆ 1 ಮಾರ್ಕ್ಸ್ ಇದೆ, ಈ ಪೂರ ಡಾಟಾಗೆ 1 ಮಾರ್ಕ್ಸ್ ಇದೆ, ಕ್ಯಾಲ್ಕುಲೇಷನ್ ಲಾಸ್ಟ್ ಆನ್ಸರ್ಗೆ 1 ಮಾರ್ಕ್ಸ್ ಇದೆ. E1 ಎಷ್ಟಿದೆ? 1/2 ಇದೆ. ಎ ಗಿವನ್ ಬೈ E1 ಎಷ್ಟಿದೆ? ಅದು ಕೂಡ 1/2ನೇ ಇದೆ. ಡಿವೈಡೆಡ್ ಬೈ ಈಗಿನ ಇದು 1/2 ಇಂಟು 1/2 ಆಗುತ್ತೆ. ಪ್ಲಸ್ ಇದು E2 1/2 ಇದೆ, ಇದು 1/4 ಇದೆ. ಓಕೆ, ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ? 1/2 ಇದು ಸೇಮ್ ಇದೆ, ಕ್ಯಾನ್ಸಲ್ ಮಾಡ್ತಾರೆ, ಮಾಡ್ಲಿಕ್ಕೆ ಬರಲ್ಲ, ಇಲ್ಲಿ ಪ್ಲಸ್ ಸೈನ್ ಇದೆ. ಓಕೆ, ಅಂದರೆ ಇವಾಗ ನಾವು ಯಾವ ಥರ ಕ್ಯಾನ್ಸಲ್ ಮಾಡ್ಕೋಬೋದು? ಇಲ್ಲಿ ಎಲ್ಲ ಕಡೆ ನೋಡಿ 1/2 ಕಾಮನ್ ಕಾಣಿಸ್ತಾ ಇದೆ. ಇಲ್ಲಿ 1/2ನ ತೊಗೋಬೋದು, ಇಲ್ಲಿ 1/2, ಇಲ್ಲಿ 1/2. ಇಲ್ಲಿ ಟೋಟಲಾಗಿ 1/2 ಕಾಮನ್ ತೊಗೊಂಡೆ, ಇಲ್ಲಿ 2 ಕ್ಯಾನ್ಸಲ್ ಆಗಿಬಿಡುತ್ತಾ? ಸೊ ನಾನು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ತೀನಿ. ಉಳಿದಿರೋದೇನು? ಮೇಲ್ಗಡೆ 1/2 ಉಳಿದಿದೆ, ಕೆಳಗಡೆ ಇಲ್ಲಿ ಒಂದು 1/2 ಇದೆ, ಪ್ಲಸ್ 1/4. ಎಷ್ಟು ನಾವು ಕಾಮನ್ ಫ್ಯಾಕ್ಟರ್ ತೊಗೊಂಡು ಕ್ಯಾನ್ಸಲ್ ಮಾಡ್ತೀನಿ, ಕ್ಯಾಲ್ಕುಲೇಷನ್ ಅಷ್ಟೇ ಈಸಿ ಆಗುತ್ತೆ. ಓಕೆ, ಇದಾದಮೇಲೆ ಇದನ್ನು 1/2ನ ಬರಿತೀನಿ. ಇಲ್ಲಿ ಎಲ್ ಸಿ ಎಮ್ ಏನಾಗುತ್ತೆ? 4 ಮತ್ತು 2ಗೆ 4 LCM ಆಗುತ್ತೆ. LCMನ ಮೇಲ್ಗಡೆ ಬರ್ತೇನೆ, ಯಾಕಂದರೆ ಇಂಟು ಹಾಕಿದ್ದೀನಿ ಅಂದರೆ ರೆಸಿಪ್ರೋಕಲ್ಲು. 4 LCM ತೊಗೊಂಡ್ರೆ ಇಲ್ಲಿ 2 ಆಗುತ್ತಾ? ಓಕೆ, 2 2 4 ಆಗಿರುತ್ತೆ. 2 + 1 3 ಆಗುತ್ತೆ, ಅಂದರೆ ಇಲ್ಲಿ 3 ಬರೀತೀರಾ. 2 1 2 2 ಅಂದರೆ ಫೈನಲ್ ಆನ್ಸರ್ ಆಗಿರೋದು 2/3 ಈಸ್ ದ ಆನ್ಸರ್ ಫ್ರೆಂಡ್ಸ್. ಓಕೆ, ಇಷ್ಟು ಮಾಡೋದಕ್ಕೆ 3 ಮಾರ್ಕ್ಸ್ ಇದೆ. ಅರ್ಥ ಆಯ್ತಾ? ಸೊ ಯಾವೆಲ್ಲ ಸ್ಟೆಪ್ಪಿಗೆ ಮಾರ್ಕ್ಸ್ ಇದೆ ಅಂತ ನೋಡ್ತೋಣ. ಫಸ್ಟ್ ಇದು ಪೂರ ಮಾಡೋದಕ್ಕೆ 1 ಮಾರ್ಕ್ಸ್ ಅಲರ್ಟ್ ಆಗುತ್ತೆ. ಈ ಫಾರ್ಮುಲಾಗೆ 1 ಮಾರ್ಕ್ಸ್ ಅಲರ್ಟ್ ಆಗುತ್ತೆ. ಅಗೇನ್ ಈ ಒಂದು ಲಾಸ್ಟಲ್ಲಿ ಆನ್ಸರ್ ಬರೋದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ 3 ಮಾರ್ಕ್ಸ್ ಇರುತ್ತೆ ನೋಡಿ ಸ್ಟೂಡೆಂಟ್ಸ್. ಓಕೆ, ಸೊ ಈ ಥರ ಮಾಡೋದ್ರಿಂದ ಆರಾಮಾಗಿ ನೀವು ಕೂಡ 3 ಮಾರ್ಕ್ಸ್ ತೊಗೊಳ್ಬೋದು. ಇದು ಬರುವಂಥ ಚಾನ್ಸಸ್ ಇದೆ, ಬಂದಾಗಿದೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಆಲ್ರೆಡಿ ಕೇಳಿದ್ದಾರೆ. ಇದೇ ಥರನಾಗಿ ನೆಕ್ಸ್ಟ್ ಇನ್ನೊಂದು ಕ್ವಶನ್. ಇಲ್ಲಿ ಕ್ವಶನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಕ್ವಶನ್ನ ನೀವು ಯಾವ ಥರ ಅರ್ಥ ಮಾಡ್ಕೊತೀರಾ, ಕ್ವಶನಲ್ಲಿರುವಂಥ ಡಾಟಾಸ್ನ ಯಾವ ಥರ ಬರ್ಕೊತೀರಾ, ಅದು ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಒಂದು ಕ್ವಶನ್ ಇದೆ, ಥರ್ಡ್ ಕ್ವಶನ್. ಆಫ್ ದ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಕಾಲೇಜ್ ಇಟ್ ಈಸ್ ನೋನ್ ದ್ಯಾಟ್ 60% ರಿಸೈಡ್ ಇನ್ ಅ ಹಾಸ್ಟೆಲ್. 60% ಸ್ಟೂಡೆಂಟ್ಸು ಹಾಸ್ಟೆಲಲ್ಲಿ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ 40% ಸ್ಟೂಡೆಂಟ್ಸು ಡೇ ಸ್ಕಾಲರ್ಸ್ ಅಂದರೆ ಲೋಕಲೈಟ್ಸ್ ಇದ್ದಾರೆ ಅಂತ ಹೇಳ್ತಾರೆ. ಡೇ ಸ್ಕಾಲರ್ಸ್ ಅಂತಂದರೆ ಅದಕ್ಕೆ ಕರೀತಾರೆ ಅಂದರೆ ಲೋಕಲೈಟ್ಸ್. 60% ಹಾಸ್ಟೆಲಲ್ಲಿ ಇದ್ದಾರೆ ಅಂತಂದರೆ ಉಳಿದವರೆಲ್ಲರೂ 40% ಡೇ ಸ್ಕಾಲರ್ಸ್ ಅಂದರೆ ಲೋಕಲೈಟ್ಸ್ ಇರ್ತಾರಲ್ಲ ಅವರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಪ್ರೀವಿಯಸ್ ಇಯರ್ ರಿಸಲ್ಟ್ ರಿಪೋರ್ಟ್ಸ್ ದ್ಯಾಟ್ ಅಂದರೆ ಪ್ರೀವಿಯಸ್ ಇಯರ್ ರಿಸಲ್ಟ್ನ ತೊಗೊತಾ ಇದ್ದಾರೆ. ಅದರಲ್ಲಿ 30% ಆಫ್ ದ ಸ್ಟೂಡೆಂಟ್ಸ್ ಹೂ ಸ್ಕೋರ್ ಎ ಗ್ರೇಡ್, ಹಾಸ್ಟೆಲಲ್ಲಿ ಇರುವಂಥವ್ರು ಎ ಗ್ರೇಡ್ನ ಸ್ಕೋರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಈ ಪಾಯಿಂಟ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಹೌದು, ಇಲ್ಲಿ ಎ ಗ್ರೇಡ್ ತೊಗೊಂಡಿದ್ದಾರೆ ಯಾರು? ಇವರು ಹಾಸ್ಟೆಲರ್ ಸ್ಟೂಡೆಂಟ್ಸು. ಯಾವುದು? ಎಷ್ಟು ಪರ್ಸೆಂಟು? 30%. ಅದೇ ಥರನಾಗಿ 20% ಸ್ಟೂಡೆಂಟ್ಸು ಡೇ ಸ್ಕಾಲರ್ಸು ಅಂದರೆ ಡೇ ಸ್ಕಾಲರ್ಸು ಲೋಕಲೈಟ್ಸು ಎ ಗ್ರೇಡ್ ತೊಗೊಂಡಿದ್ದಾರೆ. ಓಕೆ, ಇದು ಒಂದು ಡಾಟಾ ಕೊಟ್ಟಿದ್ದಾರೆ. ಅವಾಗ ಏನು ಮಾಡ್ತಾ ಇರೋರು? ರ್ಯಾಂಡಮ್ ಆಗಿ ಒಂದು ಸ್ಟೂಡೆಂಟ್ನ ಚೂಸ್ ಮಾಡ್ತಾ ಇದ್ದಾರೆ. ಓಕೆ, ಆ ಒಂದು ಸ್ಟೂಡೆಂಟ್ನ ಚೂಸ್ ಮಾಡ್ತಾ ಇದ್ದಾರೆ. ಆ ಚೂಸ್ ಮಾಡಿರುವಂಥ ಸ್ಟೂಡೆಂಟು ಫೈನಲ್ ಆಗಿ ಕ್ವಶನ್ ಕೇಳ್ತಾ ಇದ್ದಾರೆ, ಅದು ಹಾಸ್ಟೆಲರ್ ಆಗಿರಬೇಕು. ಇದು ಆಮೇಲೆ ಬರೋಣ. ಓಕೆ, ಫಸ್ಟ್ ಇಲ್ಲಿ E1 ಇವೆಂಟ್ E2 ಇವೆಂಟ್ ಡಿಸೈಡ್ ಆಗಬೇಕು. ಕ್ವಶನ್ ಅಂತೂ ಕ್ಲಿಯರ್ ಆಯ್ತಲ್ವಾ? ಸೊ ಮೊದಲಿಗೆ ನಾವಿಲ್ಲಿ ಏನು ಬರ್ಕೋಬೇಕಾಗಿರೋದು? E1 ಇವೆಂಟ್. E1 ಇವೆಂಟ್ ಏನಂದರೆ ನಾವೇನು ಚೂಸ್ ಮಾಡಿದ್ದೀವಲ್ಲ ಆ ಸ್ಟೂಡೆಂಟ್ ಏನಾಗಿರಬೇಕು? ಒಂದು ಹಾಸ್ಟೆಲರ್ ಇರಬೇಕು, ಇಲ್ಲ ಅಂತಂದರೆ ಡೇ ಸ್ಕಾಲರ್ಸ್ ಆದರೂ ಆಗಿರಬೇಕು. ಓಕೆ, ಫಸ್ಟ್ ನಾನು ರ್ಯಾಂಡಮ್ಲಿ ಚೂಸನ್ ಸ್ಟೂಡೆಂಟ್ ಆಸ್ ಅ ಹಾಸ್ಟೆಲರ್ ಅಂತ ತಗೋತೀನಿ. ಇಲ್ಲಿರುವಂಥದ್ದು 2 ಕಂಡೀಷನ್ ಅಲ್ವಾ? ಸೊ ಹಾಗೆ ಹಾಸ್ಟೆಲರ್ ಅಂತ ಕರೋಣ. ಹಾಸ್ಟೆಲರ್ ಅಂದರೆ ಇದ್ರದ್ದು ಪ್ರೊಬ್ಯಾಬಿಲಿಟಿ ಅವರೇ ಕೊಟ್ಟಿದ್ದಾರೆ. P(E1) ಹಾಸ್ಟೆಲಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಹೇಳಿದ್ರೆ 100 ಜನ ಸ್ಟೂಡೆಂಟ್ ಇದ್ದರೆ ಅದರಲ್ಲಿ 60 ಜನ ಹಾಸ್ಟೆಲಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಅಂದರೆ ಇದನ್ನು ನಾನು 6/10 ಅಂತ ಬರ್ಕೊತಾ ಇದ್ದೀನಿ. ಓಕೆ, ಅಗೇನ್ E2 ಇವೆಂಟ್ ಏನು ಕೊಡೋಣ? ಡೇ ಸ್ಕಾಲರ್ಸ್ ಅಂತ ಅವರೇ ಹೇಳಿದ್ದಾರೆ. ಡೇ ಸ್ಕಾಲರ್ ಅಥವಾ ಲೋಕಲೈಟ್ಸ್ ಏನಾದರೂ ನೀನು ಡೇ ಸ್ಕಾಲರ್ಸ್ ಅಂತ ಬರ್ಕೋಣ.
ಅಥವಾ ಸ್ಕಾಲರ್ಸ್ ಇವ್ರು ಎಷ್ಟಿದ್ದಾರೆ ಅಂದರೆ ಇದನ್ನು ಅವರೇ ಕೊಟ್ಟಿದ್ದಾರೆ. ಪ್ರೊಬ್ಯಾಬಿಲಿಟಿ ಆಫ್ E2 40%, ಅಂದರೆ ಇದು ಆನ್ಸರ್ ಆಗುತ್ತೆ 4/10. ಓಕೆ, ಇವಾಗ ಎ ಕಂಡೀಷನ್ ತೊಗೊಳ್ತೀವಿ ನೋಡಿ, ಇದು ಬಹಳ ಇಂಪಾರ್ಟೆಂಟು. ಓಕೆ, ರ್ಯಾಂಡಮ್ ಆಗಿ ಒಂದು ಸ್ಟೂಡೆಂಟ್ನ ನಾನು ಚೂಸ್ ಮಾಡ್ತಾ ಇದ್ದೀನಿ. ಅದು ಚೂಸ್ ಮಾಡಿರೋಂಥ ಸ್ಟೂಡೆಂಟ್ ಯಾರಾಗಿರಬೇಕು? ಎ ಗ್ರೇಡ್ ಸ್ಟೂಡೆಂಟ್ ಅಂತ ಹೇಳ್ತಾ ಇದೆ ನೋಡಿ, ಇಲ್ಲಿದೆ ಕಂಡೀಷನು. ರ್ಯಾಂಡಮ್ಲಿ ಚೂಸ್ ದ ಸ್ಟೂಡೆಂಟ್ ಫ್ರಮ್ ದ ಕಾಲೇಜ್ ಆ್ಯಂಡ್ ಹಿ ಹ್ಯಾಸ್ ಅನ್ ಎ ಗ್ರೇಡ್ ಸ್ಟೂಡೆಂಟ್. ಓಕೆ, ಇದು ಆಗಿದೆ ನಿಮ್ಮದು ಎದು ಕಂಡೀಷನ್. ಓಕೆ, ಇಲ್ಲಿ ಬರೀರಿ, ಹಿ ಹ್ಯಾಸ್ ರ್ಯಾಂಡಮ್ಲಿ ಚೂಸನ್ ಸ್ಟೂಡೆಂಟ್ ಹ್ಯಾಸ್ ಅನ್ ಎ ಗ್ರೇಡ್ ಸ್ಟೂಡೆಂಟ್. ಓಕೆ, ಇದು ಎ ಗ್ರೇಡ್ ಸ್ಟೂಡೆಂಟ್ಸ್. ಸೊ ಇವಾಗ ಪ್ರತಿಯೊಂದು ವ್ಯಾಲ್ಯೂಸ್ನ ಮಾಡ್ತಾ ಹೋಗೋಣ. ಎ ಗಿವನ್ ಬೈ E1. ಎ ಗಿವನ್ ಬೈ E1 ನೋಡಿ, ರ್ಯಾಂಡಮ್ ಆಗಿ ನೀವೇನು ಚೂಸ್ ಮಾಡಿದ್ರಲ್ಲ ಎ ಗ್ರೇಡ್ ಸ್ಟೂಡೆಂಟು, ಅವನು ಹಾಸ್ಟೆಲಲ್ಲಿ ಇರಬೇಕು. E1 ಅಂದರೆ ಹಾಸ್ಟೆಲ್ ಇದೆಯಲ್ಲ, ಸೊ ಹಾಸ್ಟೆಲಿರೋರು ಎಷ್ಟು ಜನ ಎ ಗ್ರೇಡ್ ತೊಗೊತಾ ಇದ್ದಾರೆ? ಇಲ್ಲಿದೆ ಡಾಟಾ 30%, ಕರೆಕ್ಟ್ ಅಲ್ವಾ? ಸೊ ಅದು ಆಗುತ್ತೆ. ಇದು ಫಸ್ಟ್ ಒನ್ ಆನ್ಸರ್ 30/100 ಆಯಿತು, ಅಂದರೆ 3/10 ಆಗಿದೆ. ಸೊ ಇದು ಒಂದು ಡಾಟಾ ಸಿಕ್ತು ನಮಗೆ. ಇನ್ನೂ ಒಂದೇನು, ಎ ಗಿವನ್ ಬೈ E2, ಅಂದರೆ ಎ ಗ್ರೇಡ್ ತೊಗೊಳ್ಳೋವಂಥವ್ರು ಡೇ ಸ್ಕಾಲರ್ಸ್ ಎಷ್ಟಿದ್ದಾರೆ ಅದು ಡಾಟಾನ ಅವ್ರು ಕೊಟ್ಟಿದ್ದಾರೆ 20% ಅಂತ ಹೇಳಿ. ಅಂದರೆ ಇದಾಗುತ್ತೆ 20/100. 20/100 ಅಂದರೆ 2/10, ಕರೆಕ್ಟ್ ಅಲ್ವಾ? ಸೊ ಲಾಸ್ಟಿಗೆ ಎಲ್ಲನೂ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಇನ್ನೂ ಕ್ಯಾನ್ಸಲ್ ಆಗುತ್ತೆ, ಬಟ್ ಅದನ್ನ ಆ್ಯಸ್ ಇಟ್ ಈಸ್ ಇಟ್ಕೊಳ್ಳೋಣ ಸ್ಟೂಡೆಂಟ್ಸ್, ನಮಗೆ ಕ್ಯಾನ್ಸಲ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಇದೆಷ್ಟು ಡಾಟಾ ಸಿಕ್ಕಾದ್ಮೇಲೆ ಇನ್ನೇನು ಫೈನಲ್ ಕ್ವಶನ್ ಓದ್ಬಿಡೋಣ. ಫೈಂಡ್ ದ ಪ್ರೊಬ್ಯಾಬಿಲಿಟಿ ದಟ್ ಸ್ಟೂಡೆಂಟ್ ಚೂಸನ್ ಫ್ರಮ್ ಹಾಸ್ಟೆಲರ್. ನೀವೇನು ಚೂಸ್ ಮಾಡಿದಿಲ್ಲ ಆ ಸ್ಟೂಡೆಂಟು ಹಾಸ್ಟೆಲಲ್ಲೇ ಇರಬೇಕು. ಹಾಸ್ಟೆಲರ್ಗೆ ಏನು ಚೂಸ್ ಮಾಡಿದ್ದೀರಾ? E1 ಅಂತ ಚೂಸ್ ಮಾಡಿದ್ದೀರಾ. ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ E1 ಗಿವನ್ ಬೈ ಏನ ಮಾಡಬೇಕಂದಾಗಾಯಿತು. ಹಾಗೆ ನಾನು ಪ್ರೀವಿಯಸಲ್ಲಿ ಅಪ್ಲೈ ಮಾಡಿದಿಲ್ಲ ಅದೇ ಫಾರ್ಮುಲಾನೇ ರಿಪೀಟ್ ಆಗುವಂಥದ್ದು ಇಲ್ಲಿ ಕೂಡ, ಯಾಕಂದರೆ ಇಲ್ಲಿನೂ ಎರಡೇ ಇವೆಂಟ್ಸ್ಗಳಿದ್ದಾವೆ. ಸೊ ಹಾಗಾಗಿ ಎ ಗಿವನ್ ಬೈ E1 ಹೋಲ್ ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ E1 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E1 ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ E2 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E2. ಸ್ಟೂಡೆಂಟ್ಸ್ ಯಾವುದೇ ಕಾರಣಕ್ಕೂ ಫಾರ್ಮುಲಾ ಬರೀದೇನೆ ಸಾಲ್ವ್ ಮಾಡಲಿಕ್ಕೆ ಹೋಗ್ಬೇಡಿ, ಫಾರ್ಮುಲಾಗೂ ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಇವಾಗ ವ್ಯಾಲ್ಯೂಸ್ನ ಫಿಲಪ್ ಮಾಡ್ತಾ ಹೋಗಿ. E1ಗೆ ಎಷ್ಟಿದೆ ನೋಡಿ, E1 ಆನ್ಸರ್ ಇದೆ 6/10 ಇದೆ, ಇಂಟು ಎ ಗಿವನ್ ಬೈ E1 3/10 ಬಂದಿದೆ, ಹೋಲ್ ಡಿವೈಡ್ ಬೈ ಅಗೇನ್ ಇದು ರಿಪೀಟ್ ಆಗುವಂಥದ್ದಾಗಿರುತ್ತೆ 3/10 ಪ್ಲಸ್ E2 ಎಷ್ಟಿದೆ? E2 ಇದೆ 40%, 4/10 ಇದೆ, ಇಂಟು ಎ ಗಿವನ್ ಬೈ E2 ಎಷ್ಟು ಬಂದಿದೆ? ಇಲ್ಲಿ 2/10 ಇದೆ. ಓಕೆ, 2/10 ಬರ್ಕೊಂತೀರಾ. ಸೊ ಇಲ್ಲಿ ಎಲ್ಲ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಕೆಳಗಡೆ LCM ಅಲ್ಲಿ 10 × 10 100 ಕಾಮನ್ ಬರ್ತಾ ಇದೆ. ಅಂದರೆ ಎಲ್ಲ ಕಡೆ ಮೇಲ್ಗಡೆ ಮತ್ತು ಕೆಳಗಡೆ ಇಲ್ಲಿ 10 100 ಕಾಮನ್ ತೊಗೊಂಡೆ, ಮೇಲೆ 100 ಇದೆ, ಎರಡು ಕ್ಯಾನ್ಸಲ್ ಆಗಿ ಹೋಗಿಬಿಡ್ತು. ಉಳಿತು ಎಷ್ಟು ನೋಡಿ, 6 × 3 ಮಾಡಿದ್ರೆ 18 ಆಗುತ್ತೆ. ಅಗೇನ್ ಇಲ್ಲಿ ಕೂಡ 18 ಪ್ಲಸ್ 4 × 2 ಮಾಡಿದ್ರೆ 8 ಆಗುತ್ತೆ. ಸೊ 18 ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. 18 ಪ್ಲಸ್ 8 ಮಾಡಿದ್ರೆ 26 ಆಗುತ್ತಾ ಇದು? ಎಸ್, 8 + 8 16 ಆಗೇನು ಅಂದರೆ 26 ಆಗುತ್ತೆ. ಸೊ 2 ಕ್ಯಾನ್ಸಲ್ ಆಗುತ್ತಾ? ಸೊ 2 9 2 1 2 3 ಕರೆಕ್ಟಾ? ಸೊ ಮತ್ತೇನಾದರೂ ಕ್ಯಾನ್ಸಲ್ ಆಗುತ್ತೆ? 3 ಆಗಲ್ಲ. ಅಂದರೆ ಫೈನಲ್ ಆನ್ಸರ್ ಎಷ್ಟು ಬಂತು? 9/13 ಈಸ್ ದ ಲಾಸ್ಟ್ ಆನ್ಸರ್ ಸ್ಟೂಡೆಂಟ್ಸ್. ಓಕೆ, ಸೊ ಎಷ್ಟು ಮಾಡೋದ್ರಿಂದ ಈ ಒಂದು ಎಕ್ಸಾಂಪಲ್ ಕಂಪ್ಲೀಟ್ ಆಗುತ್ತೆ. ಅಗೇನ್ ಇಲ್ಲಿ ಕೂಡ ಇದಕ್ಕೆ 1 ಮಾರ್ಕ್ಸು, ಫಾರ್ಮುಲಾ 1 ಮಾರ್ಕ್ಸು, ಲಾಸ್ಟ್ ಆನ್ಸರ್ 1 ಮಾರ್ಕ್ಸ್ ಆಗಿದೆ. ಈಸಿ ಇದೆಯಲ್ವಾ? ಎಲ್ಲ ಕ್ವಶನ್ ಅರ್ಥ ಆಗ್ತಾ ಇದೆ ಅಲ್ವಾ? ಬೇಸ್ಡ್ ಇರೋ ಕ್ವಶನ್ನ ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಡೆಫಿನೆಟ್ ಆಗಿ ನೀವು ಕೂಡ 3 ಮಾರ್ಕ್ಸ್ನ ತೊಗೊಳ್ಬಹುದು. ಓಕೆ, ಕ್ಯಾಲ್ಕುಲೇಷನ್ ಟಫ್ ಇದೆ ಅಂತ ಇದ್ದಾರೆ ಕೆಲವು ಜನ. ಎಷ್ಟು ನಾವು ಕಾಮನ್ ಫ್ಯಾಕ್ಟರ್ನ ಕ್ಯಾನ್ಸಲ್ ಮಾಡ್ಕೋದ್ರೆ ಅಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, 4th ಕ್ವಶನ್ ಇಲ್ಲದೆ ಸ್ಟೂಡೆಂಟ್ಸ್, ಇದು ಏನಿದೆ ನೋಡ್ತಾ ಹೋಗಿ. ಇನ್ ಆನ್ಸರಿಂಗ್ ಎ ಕ್ವಶನ್ ಆನ್ ದ ಮಲ್ಟಿಪಲ್ ಚಾಯ್ಸ್ ಟೆಸ್ಟ್, ಎ ಸ್ಟೂಡೆಂಟ್ ಈಸ್ ಐದರ್ ನೋ ದ ಆನ್ಸರ್ ಆರ್ ಗೆಸ್ ದ ಆನ್ಸರ್. ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಅವನು ಗೆಸ್ ಮಾಡ್ಬೋದು ಅಥವಾ ಅವನಿಗೆ ಆನ್ಸರ್ ಗೊತ್ತು ಇರ್ಬೋದು. ಗೊತ್ತಿರುವಂಥ ಆನ್ಸರ್ ಎಷ್ಟಿದೆ ಅಂತ ಹೇಳ್ತಾರೆ ನೋಡಿ, 3/4 ವಿತ್ ದ ಪ್ರೊಬ್ಯಾಬಿಲಿಟಿ ಹಿ ನೋ ದ ಆನ್ಸರ್ ಅಂತ ಹೇಳ್ತಾರೆ. ಅಗೇನ್ 1/4 ಹಿ ಗೆಸ್ ದ ಆನ್ಸರ್ ಅಂತ ಹೇಳ್ತಾರೆ. ಗೆಸ್ ಮಾಡುವಂಥ ಚಾನ್ಸಸ್ಸು 1/4 ಇದೆ, ಗೊತ್ತಿರುವಂಥ ಆನ್ಸರು 3/4 ಇದೆ. ಅಗೇನ್ ಅಸ್ಯೂಮಿಂಗ್ ದ್ಯಾಟ್ ಎ ಸ್ಟೂಡೆಂಟ್ ಹೂ ಗೆಸ್ ದ ಆನ್ಸರ್ ವಿಲ್ ಬಿ ಕರೆಕ್ಟ್ ಅಂತ ಹೇಳ್ತಾರೆ, ಅಸ್ಯೂಮ್ ಮಾಡಿಕೊಂಡು. ಆಮೇಲೆ ಪ್ರೊಬ್ಯಾಬಿಲಿಟಿ ಅದರ ಆನ್ಸರ್ ಕೂಡ ಕೊಟ್ಟಿದ್ದಾರೆ. ಓಕೆ, ಇದನ್ನು ಸ್ವಲ್ಪ ಕನ್ಫ್ಯೂಷನ್ಗೆ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಒಂದು ರಿಸಲ್ಟ್ನ ಅವರೇ ಕೊಟ್ಟಿದ್ದಾರೆ, ಗೆಸ್ ಮಾಡಿದ್ದಾನೆ. ಆ ಗೆಸ್ ಮಾಡಿದಂಥದ್ದು ಕರೆಕ್ಟ್ ಆಗುವಂಥ ಪಾಸಿಬಿಲಿಟಿ ಪ್ರೊಬ್ಯಾಬಿಲಿಟಿ ಎಷ್ಟಿದೆ? 1/4 ಅಂತ ಹೇಳ್ತಾರೆ. ಅಗೇನ್ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಎ ಸ್ಟೂಡೆಂಟ್ ನೋ ದ ಆನ್ಸರ್ ಗಿವನ್ ದ್ಯಾಟ್ ಆನ್ಸರ್ಡ್ ಇಟ್ ಇಸ್ ಕರೆಕ್ಟ್ಲಿ ಅಂತ. ಇದು ಆಮೇಲೆ ನೋಡೋಣ. ಫಸ್ಟ್ ಇವಾಗ E1 ಇವೆಂಟ್ E2 ಇವೆಂಟ್ ಕ್ಲಿಯರ್ ಆಗಬೇಕಲ್ವಾ? ಸೊ ಅದನ್ನು ಮೊದಲಿಗೆ ಬರ್ಕೊಳ್ಳೋಣ. ಫಸ್ಟ್ E1 ಇವೆಂಟ್ ಏನಾಗುತ್ತೆ ಅಂದರೆ, ಸ್ಟೂಡೆಂಟ್ಗೆ ಆನ್ಸರ್ ಗೊತ್ತಿರಬೇಕು, ಇಲ್ಲ ಅಂದರೆ ಗೆಸ್ ಮಾಡಬೇಕು, ಎರಡೇ ಪಾಸಿಬಿಲಿಟಿ ಇದೆ, ಅದನ್ನೇ ಬರ್ಕೋಬೇಕು. ಇವಾಗ ಸ್ಟೂಡೆಂಟ್ ನೋ ದ ಆನ್ಸರ್, ನೀವು ಪೂರ ಬರೀರಿ, ನೋ ದ ಆನ್ಸರ್. ಇದ್ರದ್ದು ಪ್ರೊಬ್ಯಾಬಿಲಿಟಿ ಎಷ್ಟಿದೆ? ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. E1 3/4 ಇದೆ. ಅಂದರೆ 4 ಕ್ವಶನ್ ಇದೆ ಅಂದರೆ ಅದರಲ್ಲಿ 3 ಕ್ವಶನ್ ಆನ್ಸರ್ ಅವನಿಗೆ ಗೊತ್ತಿರುವಂಥ ಪ್ರೊಬ್ಯಾಬಿಲಿಟಿ. ಹಾಗೆ ನೆಕ್ಸ್ಟ್ E2 ಕಂಡೀಷನ್ ಏನಿದೆ, ಸ್ಟೂಡೆಂಟ್ ಅವ ಏನು ಮಾಡ್ತಾನೆ? ಗೆಸ್ ಮಾಡ್ತಾ ಇದ್ದಾನೆ. ಗೆಸ್ ಮಾಡುವಂಥ ಚಾನ್ಸಸ್ಗಳು ಎಷ್ಟಿದಾವೆ ಅಂತ ಹೇಳ್ತಾರೆ ಸ್ಟೂಡೆಂಟ್ಸ್. ಪ್ರೊಬ್ಯಾಬಿಲಿಟಿ ಆಫ್ E2 ಗೆಸ್ ಮಾಡುವಂಥದ್ದು 1/4 ಇದೆ. ಓಕೆ, ಇವಾಗ ಎ ಕಂಡೀಷನ್ನ ತೊಗೋಬೇಕು ಸ್ಟೂಡೆಂಟ್ಸ್. ಎ ಕಂಡೀಷನ್ ಏನು ತೊಗೊಂಡ್ರೆ ನಮಗೆ ಇಲ್ಲಿ ಕರೆಕ್ಟ್ ಆಗುತ್ತೆ ಅದನ್ನು ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಇಲ್ಲಿ ಆಲ್ರೆಡಿ ಕ್ಲಿಯರ್ ಆಗಿ ಕ್ವಶನ್ ಕೊಟ್ಟಿದ್ದಾರೆ. ಆನ್ಸರ್ ಏನಾಗಬೇಕು?
ಗೆಸ್ ಆದರೂ ಮಾಡಿ ಅದು ಅಥವಾ ಗೊತ್ತಿರ್ಬೋದು. ನಾವು ಇವಾಗ ಎ ಕಂಡೀಷನ್ ತೊಗೋಬೇಕಾಗಿರೋದೇನಪ್ಪ ಅಂದರೆ ದ ಆನ್ಸರ್ ಈಸ್ ಕರೆಕ್ಟ್. ಆನ್ಸರ್ ಇಲ್ಲಿ ಕರೆಕ್ಟ್ ಆಗಿದೆ. ಇಲ್ಲಿದೆ ಲಾಸ್ಟಲ್ಲಿ ಕಂಡೀಷನ್ ಗಿವನ್ ದ್ಯಾಟ್ ಅಂತ ಇರುತ್ತಲ್ಲ ಅದೇ ಆಗಿರುತ್ತೆ. ಇಲ್ಲಿ ನಾವು ಬರಿತಾ ಇದ್ದೀನಿ ದ ಆನ್ಸರ್ ಈಸ್ ಕರೆಕ್ಟ್. ಓಕೆ, ಇಲ್ಲಿ ನೋಡಿ ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E1. ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E1 ಇದು ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಭಾಳ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಆಗುತ್ತೆ ಇದು. ದ ಆನ್ಸರ್ ಈಸ್ ಕರೆಕ್ಟ್ ಯಾವಾಗ E1 ಅವನಿಗೆ ಆನ್ಸರ್ ಗೊತ್ತಿರುವಾಗ ಅದರ ಆನ್ಸರ್ ಎಷ್ಟಾಗುತ್ತೆ ಅಂದರೆ 1 ಆಗಿರುತ್ತೆ ಸ್ಟೂಡೆಂಟ್ಸ್. ಯಾಕೆ 1 ತೊಗೋಬೇಕು? ಇದು ಭಾಳ ಸ್ಟೂಡೆಂಟ್ ಕನ್ಫ್ಯೂಷನ್ ಕೂಡ ಇದೆ. ಸೊ ಇವಾಗ ನೋಡಿ ನನಗೆ 3 ಆನ್ಸರ್ ಗೊತ್ತಿದೆ ಅಂತ ಅನ್ಕೊಳ್ಳಿ. ಯಾಕಂದರೆ ನಾನು ಸಾಲ್ವ್ ಮಾಡಿದ್ದೀನಿ, ಆಮೇಲೆ ಆನ್ಸರ್ನ ಲಾಸ್ಟಲ್ಲಿ ಬಂದಿರುತ್ತೆ, MCQ ಒಂದು ಮಾರ್ಕ್ ಮಾಡೋದಿರುತ್ತೆ. ನಾನು ಸಾಲ್ವ್ ಮಾಡಿದರೆ ಅದು ನನಗೆ ಆನ್ಸರ್ ಗೊತ್ತಿರುವಾಗಿಲ್ಲ. ಸೊ ಗೊತ್ತಿದ್ದ ಆನ್ಸರ್ಸಲ್ಲಿ ಡೌಟ್ ಇರೋದಿಲ್ಲ, ರಾಂಗ್ ಆಗುತ್ತೆ ಅಂತ ಹೇಳಿ. ಯಾಕಂದರೆ ಸಿಂಪ್ಲಿಫೈ ಮಾಡಿ ಸಾಲ್ವ್ ಮಾಡಿದ್ದಿರುತ್ತೆ. ಸೊ ಅದರದ್ದು ಪ್ರೊಬ್ಯಾಬಿಲಿಟಿ ಎಷ್ಟಾಗುತ್ತೆ ಅಂದರೆ ಇಲ್ಲಿದೆ ನೋಡಿ 3 ಆನ್ಸರ್ ಇದೆ, 3ಗೆ 3 ಕರೆಕ್ಟ್ ಇರುತ್ತೆ. ಸೊ ಹಾಗಾಗಿ 3/3 ಆಗಿ 1 ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ನನಗೆ ಕರೆಕ್ಟ್ ಆಗಿರುವಂಥದ್ದು ಗೊತ್ತಿರೋದ್ರಲ್ಲಿ ಯಾವುದೇ ಮಿಸ್ಟೇಕ್ಸ್ ಆಗಲ್ಲ. ನಾವು ಯಾವಾಗ ಗೆಸ್ ಮಾಡಕ್ಕೆ ಹೋಗ್ತೀವಿ ನೋಡಿ ಅವಾಗ ರಾಂಗ್ ಆಗುವಂಥದ್ದು. ಅದರದ್ದು ಪ್ರೊಬ್ಯಾಬಿಲಿಟಿ ಅವ್ರು ಕೊಟ್ಟೇ ಇದ್ದಾರೆ ಆಲ್ರೆಡಿ. ಎ ಗಿವನ್ ಬೈ E2 ಆನ್ಸರ್ ಕರೆಕ್ಟ್ ಆಗಿದೆ ಯಾವಾಗ ಗೆಸ್ ಮಾಡಿದಾಗ. ಇಲ್ಲಿ ನೋಡಿ ರಿಸಲ್ಟಲ್ಲಿ ಅವರೇ ಕೊಟ್ಟಿದ್ದಾರೆ. ಅಸ್ಯೂಮಿಂಗ್ ದ್ಯಾಟ್ ಸ್ಟೂಡೆಂಟ್ ಹೂ ಗೆಸ್ ದ ಅಟ್ ಆನ್ಸರ್ ವಿಲ್ ಬಿ ಕರೆಕ್ಟ್ ವಿತ್ ದ ಪ್ರೊಬ್ಯಾಬಿಲಿಟಿ ಅದು 1/4. ಗೆಸ್ ಮಾಡಿದ ಮೇಲೆ ಕರೆಕ್ಟ್ ಆಗುವಂಥ ಪ್ರೊಬ್ಯಾಬಿಲಿಟಿ ಅವರೇ ಕೊಟ್ಟಿದ್ದಾರೆ 1/4. ಅಂದರೆ ಲಾಸ್ಟಲ್ಲಿ ಕ್ವಶನ್ ಏನು ಕೇಳ್ತಾ ಇದ್ದಾರೆ ನೋಡಿ, ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದಟ್ ಸ್ಟೂಡೆಂಟ್ ನೋ ದ ಆನ್ಸರ್. ನೋ ದ ಆನ್ಸರ್ಗೆ ಯಾವ್ದು ಕೊಟ್ಟಿದ್ದೀವಿ ನಾವು? E1 ಕೊಟ್ಟಿದ್ದೀವಿ. ಅಂದರೆ E1 ಗಿವನ್ ಬೈ ಏನ ಫೈಂಡ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. E1 ಗಿವನ್ ಬೈ ಅಂದರೆ ಅಗೇನ್ ಅದೇ ಫಾರ್ಮುಲಾ ರಿಪೀಟ್ ಆಗ್ತಾ ಇರುವಂಥದ್ದು. ಏನಾಗುತ್ತೆ? E1 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E1 ಡಿವೈಡೆಡ್ ಬೈ, ಮತ್ತೆ ರಿಪೀಟ್ ಇದನ್ನೇ ಮಾಡಬೇಕು ಇವಾಗ, ಪ್ರೊಬ್ಯಾಬಿಲಿಟಿ ಆಫ್ E1 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E1 ಎ ಗಿವನ್ ಬೈ E2. ಓಕೆ, ಸೊ ಇವಾಗ ಎಲ್ಲ ವ್ಯಾಲ್ಯೂಸ್ನ ಫಿಲಪ್ ಮಾಡ್ತಾ ಹೋಗಿ. ಫಸ್ಟ್ ಒನ್ ಏನಿದೆ E1 ಆನ್ಸರ್ ಎಷ್ಟಿದೆ? 3/4 ಇದೆ. ಇಂಟು ಎ ಗಿವನ್ ಬೈ E1 ಆನ್ಸರ್ ಎಷ್ಟು ಬಂದಿದೆ? 1 ಇದೆ. ಹೋಲ್ ಡಿವೈಡ್ ಬೈ ಅಗೇನ್ ಇದೆ ರಿಪೀಟ್ ಬರೀತೀರಾ. ಪ್ಲಸ್ E2 ಎಷ್ಟಿದೆ? E2 ಆನ್ಸರ್ ಇದೆ 1/4 ಇಂಟು ಎ ಗಿವನ್ ಬೈ E2 ಆನ್ಸರ್ ಎಷ್ಟಿದೆ? ಇದು ಕೂಡ 1/4 ಬಂದಿದೆ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ 4ನ ನಾನು ಇಲ್ಲಿ ಕಾಮನ್ ತೊಗೊಂಡು ಕ್ಯಾನ್ಸಲ್ ಮಾಡ್ಕೋಬೋದಲ್ವಾ. ಇಲ್ಲಿ 4 ಇದೆ, ಇಲ್ಲಿ 4 1/4ನ ಕ್ಯಾನ್ಸಲ್ ಮಾಡ್ಕೋಬೋದು. ಇಲ್ಲಿ ಒಂದು 4 ಇದೆ ಅಂದರೆ ಉಳಿಯುತ್ತೆ ಎಷ್ಟು? 3 × 1 3 ಉಳಿಯುತ್ತೆ ಮೇಲ್ಗಡೆ. ಅಗೇನ್ ಇಲ್ಲಿ ಒಂದು 3 ಉಳಿಯುತ್ತೆ, ಪ್ಲಸ್ ಇಲ್ಲಿ 1/4 ಉಳಿಯುತ್ತೆ. ಸೊ ಇದನ್ನ 3 ಬರೆದು ಇದನ್ನು ನಾನು ರೆಸಿಪ್ರೋಕಲ್ ತೊಗೋತೀನಿ, ಯಾಕಂದರೆ LCM ತೊಗೋತಾ ಇದ್ದೀನಿ. 1/4 ಆದರೆ 1/5 ಉಳಿದಿದೆ ಅಲ್ಲಿ. ಓಕೆ 4 LCM ಆಗುತ್ತೆ. ಮತ್ತು ಇಲ್ಲಿ 3 × 4 ಮಾಡಿದ್ರೆ 12 ಪ್ಲಸ್ 1 ಮಾಡಿದ್ರೆ 13 ಆಗುತ್ತೆ. 4 × 3 ಮಾಡಿದ್ರೆ 12/13 ಈಸ್ ದ ಲಾಸ್ಟ್ ಆನ್ಸರ್ ಆಗಿದೆ ನೋಡಿ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ ಈ ಒಂದು ಕ್ವಶನ್ ಆನ್ಸರು? ಈ ಥರ ಎಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನಾನು ಇವಾಗ ಸಾಲ್ವ್ ಮಾಡ್ತಾ ಇರೋದು ಇದು ಕೂಡ 3 ಮಾರ್ಕ್ಸಲ್ಲಿ ಬರುವಂಥದ್ದು ಬೇಸ್ ಥಿಯರಮ್ ಮೇಲೆ. ಏನಿದೆ ನೋಡಿ ಕ್ವಶನ್ ನಂಬರ್ 6 ಏನಿದೆ, ದೇರ್ ಆರ್ 3 ಕಾಯಿನ್ಸ್ ಅಂತ ಹೇಳ್ತಾ ಇದ್ದಾರೆ. 3 ಕಾಯಿನ್ಸ್ಗಳಿದ್ದಾವೆ. 1 ಈಸ್ 2 ಹೆಡೆಡ್ ಕಾಯಿನ್ ಅಂತ ಹೇಳ್ತಾರೆ ಸ್ಟೂಡೆಂಟ್ಸ್. ಟೋಟಲಿ ಇಲ್ಲಿ ಅವರು 3 ಕಾಯಿನ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಈ 3 ಕಾಯಿನ್ಸ್ ಇದೆ. ಫಸ್ಟ್ ಒನ್ ಏನಿದೆ 2 ಹೆಡೆಡ್ ಕಾಯಿನ್, ಅಂದರೆ 2 ಕಡೆ ಹೆಡ್ಡೇ ಇದೆ ಅಂತ ಹೇಳ್ತಾ ಇದ್ದಾರೆ. ಟೋಟಲಿ ಒಂದು ಕಾಯಿನ್ 2 ಫೇಸ್ ಇರ್ತಾವಲ್ಲ, 2 ಕಡೆ ಹೆಡ್ಡೇ ಇದೆ ಅಂತ ಹೇಳ್ತಾರೆ. ಅದು ಫಸ್ಟ್ ಒನ್. ಆಮೇಲೆ ಏನು ಹೇಳ್ತಾ ಇದ್ದಾರೆ? ಹ್ಯಾವಿಂಗ್ ಹೆಡ್ ಆನ್ ಬೋತ್ ಸೈಡ್ ಅಂತ ಹೇಳ್ತಾರೆ. 2 ಕಡೆ ಹೆಡ್ ಇದೆ ಅಂತ ಹೇಳಿ. ನೆಕ್ಸ್ಟು ಅನದರ್ ಈಸ್ ಅಂದರೆ ಇನ್ನೊಂದು ನೆಕ್ಸ್ಟ್ ಒನ್ ಏನಿದೆ, ಇದು ಬಯಾಸ್ಡ್ ಕಾಯಿನ್ ಇದೆ. ಬಯಾಸ್ಡ್ ಕಾಯಿನ್ ಅಂದರೆ ಇದೊಂದು ಫೇಕ್ ಕಾಯಿನ್ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಇದನ್ನ ಯಾವ ಥರ ರೆಡಿ ಮಾಡಿರ್ತಾರೆ ಅಂದರೆ, ಈ ಒಂದು ಕಾಯಿನ್ನ ನಾನು ಜಾಸ್ತಿ ಟೈಮ್ ಈ ಥರ ಟಾಸ್ ಮಾಡ್ತಾರೆ, ಹೆಡ್ ಜಾಸ್ತಿ ಬರ್ತಾ ಇರುತ್ತೆ. ಓಕೆ, ಆ ಥರ ಇರುತ್ತೆ. ಅದಕ್ಕೆ ಬಯಾಸ್ಡ್ ಕಾಯಿನ್ ಅಂತ ಕರೀತಾರೆ. ಅದು ಫೇಕ್ ಕಾಯಿನ್ ಇರುತ್ತೆ. ಓಕೆ, ಆ ಥರ ರೆಡಿ ಮಾಡಿರ್ತಾರೆ ಆ ಒಂದು ಕಾಯಿನ್ನ. ಅಂದರೆ ಇವಾಗ ನೋಡಿ ಅಂದಾಜ ಒಳಗೆ ಇವಾಗ ಕೊಟ್ಟಿದ್ದಾರೆ, ಅವರು ಡಾಟಾನು ಕೊಟ್ಟಿದ್ದಾರೆ. ಬಯಾಸ್ಡ್ ಕಾಯಿನ್ ದ್ಯಾಟ್ ಕಮ್ಸ್ ಆಫ್ ಹೆಡ್ಸ್ ಈಸ್ 75%. ಅಂದರೆ 100 ಟೈಮ್ ನಾನು ಏನಾದರೂ ಕಾಯಿನ್ನ ಟಾಸ್ ಮಾಡಿದರೆ ಅದರಲ್ಲಿ 75 ಟೈಮ್ಸು ಹೆಡ್ಡೇ ಬಂದಿರುತ್ತೆ. ಓಕೆ, ಸೊ ಇದ್ರದ್ದು ರೀಸನ್ ಅವರು ಆಲ್ರೆಡಿ ಕೊಟ್ಟಿದ್ದಾರೆ. ಅಂದರೆ ಇದೇನಾಗಿದೆ? ಬಯಾಸ್ಡ್ ಕಾಯಿನ್ ಆಗಿದೆ. ಇದು ಬಯಾಸ್ಡ್ ಕಾಯಿನ್. ನೆಕ್ಸ್ಟ್ ಒನ್ ಅಗೇನ್ ಏನು ಹೇಳ್ತಾರೆ? 75 ಆಫ್ಟರ್ ಟೈಮ್. ನೆಕ್ಸ್ಟ್ ಥರ್ಡ್ ಈಸ್ ಅನ್ ಅನ್ಬಯಾಸ್ಡ್. ಅನ್ಬಯಾಸ್ಡ್ ಅಂದರೆ ಇದು ಕರೆಕ್ಟ್ ಕಾಯಿನ್ ಆಗಿರುತ್ತೆ. ಇಲ್ಲಿ ಕಡೆ ಹೆಡ್ ಇದ್ರೆ ಈ ಕಡೆ ಟೇಲ್ ಇರುತ್ತೆ. ಅನ್ಬಯಾಸ್ಡ್ ಅಂದರೆ ಕರೆಕ್ಟ್ ಕಾಯಿನು, ಬಯಾಸ್ಡ್ ಅಂದರೆ ಫೇಕ್ ಕಾಯಿನ್ ಆಗಿರುತ್ತೆ. ಸೊ ಇದು ಕೊಟ್ಟಿರುವಂಥ ಪೂರ ಡಾಟಾ ಆಗಿದೆ ಸ್ಟೂಡೆಂಟ್ಸ್. ಅಗೇನ್ ಇದರಲ್ಲಿ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ನೋಡಿ, 1 ಆಫ್ ದ 3 ಕಾಯಿನ್ಸ್ ಈಸ್ ಚೂಸನ್ ಅಟ್ ರ್ಯಾಂಡಮ್ಲಿ. ಇದರಲ್ಲಿನ ಒಂದು ಕಾಯಿನ್ನ ಅವರು ಚೂಸ್ ಮಾಡ್ತಾ ಇದ್ದಾರೆ. ಅಗೇನ್ ಟಾಸ್ ಇಟ್, ಅಗೇನ್ ಟಾಸ್ ಮಾಡ್ತಾ ಇಟ್ ಈಸ್ ಶೋಸ್ ಹೆಡ್, ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ, ಇದನ್ನು ಆಮೇಲೆ ನೋಡ್ಬೋದು ನಾವು. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇದರಲ್ಲಿ ಒಂದು ಕಾಯಿನ್ನ ನಾನು ಚೂಸ್ ಮಾಡ್ಕೋಬೇಕಂದ್ರೆ ಯಾವ ಕಾಯಿನ್ನ ಚೂಸ್ ಮಾಡ್ತೀನಿ? ಯಾವ್ದು ಬೇಕಾದರೂ ಮಾಡ್ಬೋದಲ್ವಾ, 3ರಲ್ಲಿ ಯಾವುದಾದ್ರೂ ಒಂದು. ಸೊ ಅದೇ ನಮ್ಮದು ಇವೆಂಟ್ E1 ಆಗುತ್ತೆ ಸ್ಟೂಡೆಂಟ್ಸ್. ಏನು? ಸೆಲೆಕ್ಟಿಂಗ್ ದ ಫಸ್ಟ್ ಒನ್ ಯಾವುದಿದೆ ಸೆಲೆಕ್ಟ್ ಮಾಡುವಂಥದ್ದು? 2 ಹೆಡೆಡ್ ಕಾಯಿನ್. ಇದೇ ನಮ್ಮದು ಫಸ್ಟ್ ಇವೆಂಟ್. ಸೆಲೆಕ್ಟ್ ದ ನೀವು ಬರೀರಿ, ಸೆಲೆಕ್ಟ್ ದ 2 ಹೆಡೆಡ್ ಕಾಯಿನ್. ಸೊ ಇದು ಏನಾಗಿದೆ? ಫಸ್ಟ್ ಇವೆಂಟು. ಆಮೇಲೆ E2 ಇವೆಂಟ್ ಏನು ತೊಗೋಬೇಕು ನಾವು? ಆಲ್ರೆಡಿ ಅವರು ಹೇಳಿದ್ದಾರೆ ಬಯಾಸ್ಡ್ ಕಾಯಿನ್. ಇದೇನಾಗಿದೆ? E2 ಇವೆಂಟು ಬಯಾಸ್ಡ್
ಕಾಯಿನ್. ಓಕೆ, ಸೊ ಇದು ಈ ಬಯಾಸ್ಡ್ ಕಾಯಿನ್. E3 ಏನಾಗುತ್ತೆ, ಇದು ಅನ್ಬಯಾಸ್ಡ್ ಕಾಯಿನ್, ಅಂದರೆ ಇದು ಕರೆಕ್ಟ್ ಕಾಯಿನ್ ಇದೆ, ಅನ್ಬಯಾಸ್ಡ್ ಕಾಯಿನ್. ಓಕೆ, ಅರ್ಥ ಆಯ್ತಲ್ವಾ? ಸೊ ಈ ಮೂರದ್ರ ಪ್ರೊಬ್ಯಾಬಿಲಿಟಿ ಏನಾಗುತ್ತೆ ಸ್ಟೂಡೆಂಟ್ಸ್, ಪ್ರೊಬ್ಯಾಬಿಲಿಟಿ ಆಫ್ E1 ಇಸ್ ಈಕ್ವಲ್ಸ್ ಟು ಪ್ರೊಬ್ಯಾಬಿಲಿಟಿ ಆಫ್ E2 ಇಸ್ ಈಕ್ವಲ್ಸ್ ಟು ಪ್ರೊಬ್ಯಾಬಿಲಿಟಿ ಆಫ್ E3. ಈ ಮೂರದ್ರ ಆನ್ಸರ್ ಸೇಮೇ ಆಗುತ್ತೆ, ಯಾಕಂದರೆ 3 ಕಾಯಿನ್ಸ್ಗಳಿದ್ದಾವೆ, ಅಂದರೆ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ 3 ಆಗುತ್ತೆ, 3 ಆಗುತ್ತೆ. ಅದರಲ್ಲಿ ಒಂದು ಯಾವುದಾದ್ರೂ ಸೆಲೆಕ್ಟ್ ಮಾಡಿಕೊಂಡ್ರೆ 1/3 ಆಗುತ್ತೆ, ಎಲ್ಲನೂ 1/3 1/3 1/3 ಆಗುತ್ತೆ. ಎರಡೇ ಕಾಯಿನ್ ಇತ್ತಂದರೆ ಆಗ 1/2 1/2 ಅಂತ ಬರೀತಿದ್ವಿ. ಇಲ್ಲಿ 3 ಕಾಯಿನ್ಸ್ ಇದೆ, ಮೂರಲ್ಲಿ ಯಾವುದಾದ್ರೂ ಒಂದನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಸೊ ಇದ್ರದ್ದು ಮೂರದ್ರ ಆನ್ಸರ್ 1/3 ಆಯಿತು. ಇನ್ನು ನೆಕ್ಸ್ಟ್ ಎ ಇಂಪಾರ್ಟೆಂಟ್ ಇದೆ. ಇಲ್ಲಿ ಎ ಏನಂತ ತೊಗೊತೀರಾ, ಎ ಕಂಡೀಷನ್ ಆಲ್ರೆಡಿ ಹೇಳಿದ್ದಾರೆ ಅವರು. ಒಂದು ಕಾಯಿನ್ ತೊಗೊತೀರಾ, ತೊಗೊಂಡ್ಮೇಲೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿದೆ ರ್ಯಾಂಡಮ್ಲಿ ಚೂಸನ್ ಎ ಕಾಯಿನ್, ಟಾಸ್, ಅದನ್ನು ಟಾಸ್ ಮಾಡಿ ಶೋಸ್ ದ್ಯಾಟ್ ಹೆಡ್ ಅಂತ ಹೇಳ್ತಾ ಇದ್ದಾರೆ. ರ್ಯಾಂಡಮ್ಲಿ ನೀವೇನು ಕಾಯಿನ್ ತೊಗೊಂಡಿದ್ರಲ್ಲ ಆ ಕಾಯಿನ್ನು ಏನು ಬರಬೇಕಂತ ಹೇಳ್ತಾರೆ ಅವರು, ಕಾಯಿನ್ ಶೋಸ್, ಬರೀ ನೀವು ಕಾಯಿನ್ ಶೋಸ್ ಹೆಡ್, ಇಲ್ಲಿ ಕಂಡೀಷನಲ್ಲೇ ಅವ್ರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಹೆಡ್ಸ್, ಕಾಯಿನ್ ಶೋಸ್ ಹೆಡ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಎದು ಕಂಡೀಷನ್ ಇದೆ. ಓಕೆ, ಇವಾಗ ಒಂದೊಂದಾಗಿ ನಾವು ಫೈಂಡ್ ಔಟ್ ಮಾಡ್ಕೋಬೋದಾ. ಯಾವುದು, ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E1. ಎ ಗಿವನ್ ಬೈ E1 ಅಂದರೆ ಕಾಯಿನ್ ಏನು ತೊಗೊಂಡಿದ್ವಲ್ಲ ಅದ್ರದ್ದು ಹೆಡ್ ನಮಗೆ ಕಾಣಿಸ್ಬೇಕು. ಅಂದರೆ E1 ಏನು ಡಿನೋಟ್ ಮಾಡಿದ್ವಿ, 2 ಹೆಡೆಡ್ ಕಾಯಿನ್ ಅಂತ ಹೇಳಿ. ಓಕೆ, 2 ಹೆಡೆಡ್ ಕಾಯಿನ್ ಅಂದರೆ ಟೋಟಲ್ ಸ್ಯಾಂಪಲ್ ಸ್ಪೇಸ್ ಆಗುತ್ತೆ 2, ಎರಡು ಕಡೆ ಹೆಡ್ಡೇ ಬರೋದಲ್ವಾ. ಓಕೆ, ಎರಡು ಕಡೆ ಹೆಡ್ ಇದ್ರೆ ನೀವು ಎಷ್ಟೇ ಸಾತಿ ಟಾಸ್ ಮಾಡಿ ಅಲ್ಲಿ ಬರುವಂಥದ್ದು 2 ಹೆಡ್ಡೇ ಕಾಯಿನ್. ಸೊ ಅಂದರೆ ಇದರ ಆನ್ಸರ್ ಏನಾಗಿಬಿಡುತ್ತೆ ಸ್ಟೂಡೆಂಟ್ಸ್, ಇಲ್ಲಿ 1 ಆನ್ಸರ್ ಆಗಿಬಿಡುತ್ತೆ. ಓಕೆ, ಏದು ಕಂಡೀಷನ್ ಏನು ಕೊಟ್ಟಿದ್ದೆ ನಾನು, ಹೆಡ್ ಬರಬೇಕು. E1 ಕಂಡೀಷನು 2 ಹೆಡೆಡ್ ಕಾಯಿನೇ ಇದೆ, ಅಂದರೆ ಆನ್ಸರ್ ಏನಾಗುತ್ತೆ 2/2 1 ಆಯಿತು. ನೆಕ್ಸ್ಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E2. ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E2 ಇದು ಏನಾಗುತ್ತೆ, ನೀವೊಂದು ಕಾಯಿನ್ ತೊಗೋಬೇಕು, ಆ ಕಾಯಿನ್ ಹೆಡ್ ಕಾಣಬೇಕು. ಯಾವುದು ಥರ ಕಾಯಿನು, ಬಯಾಸ್ಡ್ ಕಾಯಿನ್. ಸೊ ಇದು ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಬಯಾಸ್ಡ್ ಕಾಯಿನಲ್ಲಿ ಹೆಡ್ ಬರುವಂಥ ಚಾನ್ಸಸ್ ಎಷ್ಟಿದೆ ಅಂತ ಹೇಳಿದರೆ 75%, ಅಂದರೆ 75/100 ಆಯ್ತಲ್ವ ಇದು. ಓಕೆ, ಸೊ ಇದು ಆಲ್ರೆಡಿ ಅವರೇ ಕೊಟ್ಟಿದ್ದ ಅಂತಾಗಿತ್ತು. ಸೊ ಹಾಗಾಗಿ ಅದನ್ನು ಬರೆದ್ರಿ. ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E3. ಓಕೆ, ಸೊ ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E3 ಕಾಯಿನ್ ಯಾವುದಿದೆ, ಅನ್ಬಯಾಸ್ಡ್ ಇದೆ. ಅದರಲ್ಲಿ ಹೆಡ್ ಬರುವಂಥ ಚಾನ್ಸಸ್, ಒಂದು ಕರೆಕ್ಟ್ ಇರುವಂಥ ಕಾಯಿನನ್ನು ಟಾಸ್ ಮಾಡಿದ್ರೆ ಹೆಡ್ ಆದರೂ ಬರ್ಬೋದು, ಟೇಲ್ ಆದರೂ ಬರ್ಬೋದು. ಅದರ ಹೆಡ್ ಬರುವಂಥ ಚಾನ್ಸಸ್ ಎಷ್ಟಿರುತ್ತೆ, 1/2 ಇದೆ. ಸೊ ಇದು ಕೊಟ್ಟಿರುವಂಥ ಎಲ್ಲ ಡಾಟಾ ಕ್ಲಿಯರ್ ಆಯಿತು. ಓಕೆ, ಇವಾಗ ಲಾಸ್ಟಲ್ಲಿ ಕ್ವಶನ್ ಓದಿ ನೀವು. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಇಟ್ ವಾಸ್ ದ 2 ಹೆಡೆಡ್ ಕಾಯಿನ್. 2 ಹೆಡೆಡ್ ಕಾಯಿನ್ ಯಾವುದು ಡಿನೋಟ್ ಮಾಡಿದ್ದೀವಿ ನಾವು, E1. ಅಂದರೆ ಅವರು ಬೇಸ್ ಥರ ಏನು ಕೇಳ್ತಾ ಇದ್ದಾರೆ, E1 ಗಿವನ್ ಬೈ ಎನ ಕೇಳ್ತಾ ಇದ್ದಾರೆ ಅಂತ ಅರ್ಥ ಆಯಿತು. ಓಕೆ, ಸೊ ಇದರದ್ದು ಫಾರ್ಮುಲಾನ ಮೇಲ್ಗಡೆ ಬರೀರಿ. ಏನಾಗುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ E1 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E1. ಕೆಳಗಡೆ 3 ರಿಸಲ್ಟ್ಸ್ ಇದೆ, ಮೂರದ್ದು ಮಲ್ಟಿಪ್ಲಿಕೇಶನ್ ಫಾರ್ಮುಲಾ ನಾವು ಇಲ್ಲಿ ಬರೀತಾ ಹೋಗಬೇಕು. E1 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E1 ಪ್ಲಸ್ probability of E2 into probability of A given by E2 plus probability of E3 into probability of A given by E3. ಎಷ್ಟು ಇವೆಂಟ್ಸ್ ಇದೆ ಆ ಎಲ್ಲ ಇವೆಂಟ್ದು ನಾವಿಲ್ಲಿ ಮಲ್ಟಿಪ್ಲಿಕೇಶನ್ ರೂಟ್ ಫಾರ್ಮುಲಾ ಬರೀಬೇಕು. ಇವಾಗ ಎಲ್ಲ ವ್ಯಾಲ್ಯೂಸ್ನ ಫಿಲಪ್ ಮಾಡ್ತಾ ಹೋಗೋಣ. ಸೊ ಏನೇನಾಗುತ್ತೆ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್. E1 ಆನ್ಸರ್ ಎಲ್ಲನೂ 1/3 ಇದೆ. ಸೊ ನಾನು ಇದನ್ನು ಸ್ವಲ್ಪ ಮೇಲ್ಗಡೆ ತಗೊತಾ ಇದ್ದೀನಿ. ಎಸ್, ಇದು ಅಂತೂ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ ಡಾಟಾಸ್ಗಳು ಎಷ್ಟು ಸಫಿಷಿಯೆಂಟ್ ನಮಗೆ. ಓಕೆ, ಸೊ E1 ಎಷ್ಟಿದೆ ಸ್ಟೂಡೆಂಟ್ಸ್, 1/3 ಇದೆ. ಎ ಗಿವನ್ ಬೈ E1 ಅದು 1 ಇದೆ. ಸೊ 1 ಬರೀತೀರಾ, ಡಿವೈಡ್ ಬೈ ಇದಂತೂ ಫಸ್ಟಿಗೆ ಇದು 1/3 ಇಂಟು 1 ಇದಂತೂ ಆ್ಯಸ್ ಇಟ್ ಈಸ್ ಇರುತ್ತೆ. E2 ಅಂದರೆ ಅದು 1/3 ಇದೆ. ಸೊ 1/3 ಬರೀತೀರಾ. ಎ ಗಿವನ್ ಬೈ E2 75% ಇದೆ, ಅಂದರೆ 75 ಡಿವೈಡ್ ಬೈ 100. ಇದು ಬೇಕಿದ್ರೆ ನೀವು 15 ಅಥವಾ 25 ಡಿವೈಡ್ ಮಾಡ್ಬೋದಾ. ಎಸ್, 25 ಇಲ್ಲೇ ಮಾಡ್ತಾ ಇದ್ದೀವಿ ನೋಡಿ. 25 3 ಆಗುತ್ತಾ ನೋಡಿ ಸ್ಟೂಡೆಂಟ್ಸ್. 3 5 15 1 ಅಗೇನ್ 3 2 6 7 ಎಸ್ 75 ಆಗುತ್ತೆ. ಸೊ 25 3 ಇದು 25 4 ಆಗುತ್ತೆ, ಅಂದರೆ ಇದು ಆನ್ಸರ್ ಆಯಿತು 3/4. ಓಕೆ, ಸೊ ನಾನಿಲ್ಲಿ 3/4 ಬರಿಬೋದಲ್ವಾ. ಎಸ್, ಸೊ ಇದನ್ನು ನಾನು ಎ ಗಿವನ್ ಬೈ E2 ಆನ್ಸರ್ 3/4 ಬರಿತಾ ಇದ್ದೀನಿ. ಪ್ಲಸ್ E3 ನಂತರ ಅಗೇನ್ 1/3 ಇದೆ. ಎ ಗಿವನ್ ಬೈ E3 ಎಷ್ಟು ಬಂದಿದೆ, 1/2 ಇದೆ. ಓಕೆ, ಸೊ ಎಲ್ಲದರಲ್ಲಿ ಕಾಮನ್ ಏನು ಕಾಣಿಸ್ತಾ ಇದೆ ಅದನ್ನು ಮೊದಲಿಗೆ ಬೇಗನೆ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಕಾಮನ್ ಏನಿದೆ, 1/3 1/3
1/3 1/3 ಇದು ಕಾಮನ್ ಇದೆ. ಕೆಳಗಡೆ ಟೋಟಲ್ ಆಗಿ 1/3 ಕಾಮನ್ ತೊಗೋತೀನಿ, ಮೇಲ್ಗಡೆನೂ ಅದೇ ಇದೆ. ಸೊ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು, ಉಳಿತೇನೆ ನೋಡಿ ಸ್ಟೂಡೆಂಟ್ಸ್. ಇದು ಕ್ಯಾಲ್ಕುಲೇಷನ್ ಮಾಡುವಂಥ ಈಸಿಯೆಸ್ಟ್ ಮೆಥಡು. ಓಕೆ, ಸೊ ಮೇಲ್ಗಡೆ ಜಸ್ಟ್ 1 ಉಳಿದಿದೆ, ಕೆಳಗಡೆ ಏನೇನು ಉಳಿದಿದೆ, ಇಲ್ಲಿ 1 ಉಳಿದಿದೆ, ಪ್ಲಸ್ ಇಲ್ಲಿ 3/4 ಉಳಿದಿದೆ, ಅಗೇನ್ ಲಾಸ್ಟಲ್ಲಿ 1/2 ಉಳಿದಿದೆ. ಇವಾಗ ಕೆಳಗಡೆದು ನಾನು ಟೋಟಲ್ ಆಗಿ ಎಲ್ ಸಿ ಎಮ್ ತೊಗೊತಾ ಇದ್ದೀನಿ. ಓಕೆ, 1 ಡಿವೈಡೆಡ್ ಬೈ ಟೋಟಲ್ ಆಗಿ ಎಲ್ ಸಿ ಎಮ್ ಏನಾಗಿಬಿಡುತ್ತೆ ನೋಡಿ, ಇಲ್ಲಿ 4 ಎಲ್ ಸಿ ಎಮ್ ಆಗುತ್ತಾ. ಓಕೆ, 4 ಎಲ್ ಸಿ ಎಮ್ ಅಂದರೆ ಇಲ್ಲಿ ಫಸ್ಟ್ 4 ಮಲ್ಟಿಪ್ಲೈ ಮಾಡಬೇಕು, ಯಾಕಂದರೆ ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ. 4 ಪ್ಲಸ್ ಇಲ್ಲಿ 3 ಆ್ಯಸ್ ಇಟ್ ಈಸ್, ಇಲ್ಲಿ 2 ಮಲ್ಟಿಪ್ಲೈ ಮಾಡ್ಕೋಬೇಕು. ಅಂದರೆ ಫೈನಲ್ ಆನ್ಸರ್ 1 ಇಂಟು ರೆಸಿಪ್ರೋಕಲ್ ತೊಗೊಂಡ್ರೆ 4 ಮೇಲ್ಗಡೆ ಹೋಗುತ್ತೆ. 4 ಪ್ಲಸ್ 3 7, 7 ಪ್ಲಸ್ 2 9, ಅಂದರೆ 4/9 ಈಸ್ ದ ಫೈನಲ್ ಆನ್ಸರ್ ಆಗಿದೆ ಸ್ಟೂಡೆಂಟ್ಸ್. ಆಯ್ತಲ್ವಾ? ಈ ಥರ ಮಾಡಿದರೆ ಈ ಒಂದು ಎಕ್ಸಾಂಪಲ್ ಕಂಪ್ಲೀಟ್ ಆಗುತ್ತೆ ನೋಡಿ. ಈಸಿ ಇದೆ, ಸ್ವಲ್ಪ ನಾವಿಲ್ಲಿ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಿದ್ದೆ ಆದರೆ ಈ ಒಂದು ಆನ್ಸರ್ ನಮಗೆ ಸಿಗುತ್ತೆ ನೋಡಿ. ಓಕೆ, ಸೊ ಯಾರಿಗೆಲ್ಲ ಡೌಟ್ ಇದೆ, ಏನಾದರೂ ಡೌಟ್ಸ್ ಇದ್ದರೆ ಕೊಡೋ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 7 ಏನಿದೆ ಅಂದರೆ ಆ್ಯನ್ ಇನ್ಶೂರೆನ್ಸ್ ಕಂಪನಿ ಅಂತ ಹೇಳ್ತಾರೆ. ಇಲ್ಲಿ ಕಂಡೀಷನ್ ಕೂಡ ಭಾಳ ಸಿಂಪಲ್ ಆಗಿದೆ. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಸಾಲ್ವ್ ಮಾಡಬೇಕು ಇದನ್ನು. ಏನಿದೆ ನೋಡಿ, ಆ್ಯನ್ ಇನ್ಶೂರೆನ್ಸ್ ಕಂಪನಿ ಇನ್ಶೂರ್ಡ್ 2000 ಸ್ಕೂಟರ್ ಡ್ರೈವರ್ಸ್, 4000 ಕಾರ್ ಡ್ರೈವರ್ಸ್, ಅಗೇನ್ 6000 ಟ್ರಕ್ ಡ್ರೈವರ್ಸ್ಗಳಿಗೆ ಇನ್ಶೂರೆನ್ಸ್ ಮಾಡ್ತಾ ಇದೆ. ಅಂದರೆ ಏನೇನು ಮೊದಲಿಗೆ ಬರೀತಾ ಹೋಗೋಣ. 2000 ಸ್ಕೂಟರ್ ಡ್ರೈವರ್ಸ್ಗಳಿದ್ದಾರೆ, ಅಗೇನ್ ಮತ್ತು 4000 ಯಾರಿದ್ದಾರೆ, ಕಾರ್ ಡ್ರೈವರ್ಸ್ಗಳಿದ್ದಾರೆ. ಇದು ಸ್ಕೂಟರ್ ಡ್ರೈವರು, ಇದು ಕಾರ್ ಡ್ರೈವರು. ನೆಕ್ಸ್ಟ್ 6000 ಟ್ರಕ್ ಡ್ರೈವರ್ಸ್ಗಳಿದ್ದಾರೆ. ಓಕೆ, ಅಂದರೆ ಟೋಟಲ್ ಡ್ರೈವರ್ಸ್ಗಳು ಎಷ್ಟಾದರೂ ಅದನ್ನೊಂದು ಕೌಂಟ್ ಮಾಡ್ಕೊಂಬಿಡೋಣ. 6 up to first 4 ಅಂದರೆ 10, ಅಂದರೆ 12,000 ಟೋಟಲಿ ಡ್ರೈವರ್ಸ್ಗಳಿದ್ದಾರೆ. ದ ಪರ್ಸನ್ ಆಫ್ ದ ಆ್ಯನ್ ಆಕ್ಸಿಡೆಂಟ್ಸ್ ಆರ್, ಅಂದರೆ ಇವ್ರು ಏನಾದರೂ ಬೈ ಚಾನ್ಸ್ ಆಕ್ಸಿಡೆಂಟ್ ಆದರೆ ಸ್ಕೂಟರ್ದು ಆಗುವಂಥ ಚಾನ್ಸಸ್ ಎಷ್ಟಿದೆ? ಓಕೆ, ಸ್ಕೂಟರ್ದು ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ ಅವ್ರು ಕೊಟ್ಟಿದ್ದಾರೆ. ಇಲ್ಲಿ 0.1 ಇದೆ. ಅಗೇನ್ ಕಾರ್ದು ಕೊಟ್ಟಿದ್ದಾರೆ, ಅಗೇನ್ ಟ್ರಕ್ದು ಕೂಡ ಕೊಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗೋದು ರೆಸ್ಪೆಕ್ಟಿವ್ಲಿ ಕೊಟ್ಟಿರೋವಂಥದ್ದು. ಅಗೇನ್ ಒನ್ ಆಫ್ ದ ಇನ್ಶೂರೆನ್ಸ್ ಪರ್ಸನ್ ಮೀಟ್ಸ್ ವಿತ್ ಆನ್ ಆಕ್ಸಿಡೆಂಟ್, ಅಂದರೆ ಇದರಲ್ಲಿ ಒಬ್ಬ ಪರ್ಸನ್, ಇನ್ಶೂರೆನ್ಸ್ ಆಗಿರುವಂಥ ಪರ್ಸನ್ನು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಗೇನ್ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದಟ್ ಸ್ಕೂಟರ್ ಡ್ರೈವರ್, ಇದು ಆಮೇಲೆ ತೊಗೋಬೇಕು. ಓಕೆ, ಸೊ ಇವಾಗ ಒಬ್ಬ ಪರ್ಸನ್ಗೆ ಆಕ್ಸಿಡೆಂಟ್ ಆಗಿದೆ, ಅದು ಇನ್ಶೂರೆನ್ಸ್ ಆಗಿರುವಂಥ ಪರ್ಸನ್ ಅಂತಂದರೆ ಒಬ್ಬರಿಗೆ ನಾವು ಚೂಸ್ ಮಾಡಬೇಕು. ಅಂದರೆ ಟೋಟಲ್ ಡ್ರೈವರ್ಸ್ಗಳು ಎಷ್ಟಿದ್ದಾರೆ? 12,000 ಇದಾರಲ್ಲ, ಇದು ನಮ್ಮದು ಸ್ಯಾಂಪಲ್ ಸ್ಪೇಸ್ ಆಯಿತು. ಓಕೆ, ಇದರಲ್ಲಿ ಸ್ಕೂಟರ್ ಡ್ರೈವರ್ಸ್ ಅಂತ ಬರುತ್ತೆ, ಅದು ಫಸ್ಟ್ ಇವೆಂಟ್ ಅಂತ ತೊಗೊಳ್ಬೇಕು ಸ್ಟೂಡೆಂಟ್ಸ್. ಓಕೆ, ಒಂದೊಂದಕ್ಕೆ ಒಂದೊಂದು ಇವೆಂಟ್ನ ಡಿನೋಟ್ ಮಾಡ್ತಾ ಹೋಗಿ. ಅಂದರೆ ಈ ಒನ್ ಇವೆಂಟ್ ಏನಂತ ತೊಗೋಬೇಕಂದಂಗೆ ಆಯ್ತು. ಇವಾಗ ಈ ಒನ್ ಇವೆಂಟು ಆಲ್ರೆಡಿ ಅವ್ರು ಕ್ವಶನಲ್ಲೇ ಕೊಟ್ಟಿದ್ದಾರೆ, ಸ್ಕೂಟರ್ ಡ್ರೈವರ್. ಓಕೆ, ಸ್ಕೂಟರ್ ಡ್ರೈವರ್ ಈ ಒನ್ ಇವೆಂಟ್ ಆಗುತ್ತೆ. ಈ 2 ಇವೆಂಟ್ ಏನಾಗುತ್ತೆ? ಕಾರ್ ಡ್ರೈವರ್ಗಳಾಗುತ್ತೆ, ಕಾರ್ ಡ್ರೈವರ್. ಓಕೆ, ನೆಕ್ಸ್ಟು ಈ 3 ಇವೆಂಟ್ ಏನು ತೊಗೋಬೇಕು? ಟ್ರಕ್ ಡ್ರೈವರ್. ಇಲ್ಲೇ ಕಂಡೀಷನಲ್ಲೇ ಕೊಟ್ಟಿದ್ದಾರೆ, ಇವು 3 ರಿಸಲ್ಟ್ಸ್ಗಳಿದ್ದಾವೆ. ಸೊ 3 ರಿಸಲ್ಟ್ಸ್ಗಳನ್ನು ನಾವಿಲ್ಲಿ ಬರ್ಕೊಂಡಿದ್ವಿ. ಓಕೆ, ಇದ್ರದ್ದು ಪ್ರೊಬ್ಯಾಬಿಲಿಟಿ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್. ಪ್ರೊಬ್ಯಾಬಿಲಿಟಿ ಆಫ್ ಈವನ್ ಏನಾಗುತ್ತೆ? ಪ್ರೊಬ್ಯಾಬಿಲಿಟಿ ಆಫ್ ಈವನ್ ಆಗುತ್ತೆ. ಟೋಟಲಿ ಡ್ರೈವರ್ಸ್ಗಳು ಎಷ್ಟಿದ್ದಾರೆ? 12,000 ಇದ್ದಾರೆ. ಅದು ನಮ್ಮದು ಸ್ಯಾಂಪಲ್ ಸ್ಪೇಸ್ ಆಯಿತಾ ಸ್ಟೂಡೆಂಟ್ಸ್? ಅದಾದಮೇಲೆ ಅದರಲ್ಲಿ ಸ್ಕೂಟರ್ ಡ್ರೈವರ್ಸ್ಗಳು ಎಷ್ಟಿದ್ದಾರೆ? 2,000 ಇದೆ. ಅಂದರೆ ಇದಾಯಿತು 2000 ಡಿವೈಡ್ ಬೈ 12,000. ಅಗೇನ್ ಪ್ರೊಬ್ಯಾಬಿಲಿಟಿ ಆಫ್ E2 ಇದು ಎಷ್ಟಿದೆ? ಅಂದರೆ ಟೋಟಲಿ 12,000 ನಂತರ ಇದು ಫಿಕ್ಸ್ ಇರುತ್ತೆ. ಅಂದರೆ ಕಾರ್ ಡ್ರೈವರ್ಸ್ಗಳು ಎಷ್ಟಿದ್ದಾರೆ? 4,000 ಇದ್ದಾರೆ. ಇದು 4,000 ಬರೀತೀರಾ. ಇದಾದಮೇಲೆ ಲಾಸ್ಟಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ E3 ಇದು ಕೂಡ ಸೇಮು, 12,000 ಟೋಟಲ್ ಡ್ರೈವರ್ಸ್ಗಳಿದ್ದಾರೆ. ಅದರಲ್ಲಿ ಟ್ರಕ್ ಡ್ರೈವರ್ ಇರುವಂಥವರು 6,000. ಓಕೆ, ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಈ 3 0ಗಳು ಕ್ಯಾನ್ಸಲ್ ಆಗುತ್ತೆ. 2 1 2 6, ಅಂದರೆ ಇದು ಆನ್ಸರ್ ಆಯಿತು 1/6. ಅಗೇನ್ ಈ 3 0ಗಳು 2 6. ಓಕೆ, ಡೈರೆಕ್ಟ್ಲಿ ಕ್ಯಾನ್ಸಲ್ ನೋಡಿ. 4 1 4 3, ಅಂದರೆ 1/3 ಆಗುತ್ತೆ. ಅಗೇನ್ ಇಲ್ಲಿ ಕೂಡ ಸೇಮ್ ಈ 3 ಕ್ಯಾನ್ಸಲ್ ಆಗುತ್ತೆ. 6 1 6 2 12 ಆಗುತ್ತೆ, ಅಂದರೆ 1/2 ಆಯಿತು. ಓಕೆ, ಸೊ ಈ 3 ಡಾಟಾಗಳು ನಮಗೆ ಇವಾಗ ಸಿಕ್ಕಾಯಿತು. ಇವಾಗ ನೆಕ್ಸ್ಟ್ ಏನು ಮಾಡಬೇಕು? ಎ ಕಂಡೀಷನ್ ಒಂದು ಬರ್ಕೋಬೇಕಲ್ವಾ? ಎ ಕಂಡೀಷನ್ ಏನಾಗುತ್ತೆ? ಆಲ್ರೆಡಿ ಅವರು ಹೇಳಿದ್ದಾರೆ, ಎ ಪರ್ಸನ್ ಮೀಟ್ಸ್ ವಿತ್ ಆ್ಯನ್ ಆಕ್ಸಿಡೆಂಟ್. ಇದು ನಮ್ಮದು ಮೇನ್ ಕಂಡೀಷನ್. ಓಕೆ, ಅದನ್ನು ನಾವು ಇಲ್ಲಿ ಎ ಕಂಡೀಷನ್ ಅಂತ ತೊಗೋಬೇಕು. ರ್ಯಾಂಡಮ್ ಆಗಿ ಚೂಸ್ ಮಾಡಿರೋಂಥ ಇನ್ಶೂರೆನ್ಸ್ ಪರ್ಸನ್ ಅಂತಲೂ ಬರೆದು ನಡೆಯುತ್ತೆ. ಓಕೆ, ಪರ್ಸನ್ಸ್ ಮೀಟ್ಸ್ ವಿತ್ ಆ್ಯನ್ ಆಕ್ಸಿಡೆಂಟ್. ಆಲ್ರೆಡಿ ಅವರೇ ಹೇಳಿದ ಪ್ರಕಾರ ಇವಾಗ ರ್ಯಾಂಡಮ್ ಆಗಿ ನಾವು ಚೂಸ್ ಮಾಡಬೇಕಾಗಿರೋದು ಒಬ್ಬ ಪರ್ಸನ್ ಅಂತ ಹೇಳಿ. ಸೊ ಇನ್ಶೂರೆನ್ಸ್ ಪರ್ಸನ್ಗೆ ಇಲ್ಲಿ ಏನಾಗಿದೆ? ಆಕ್ಸಿಡೆಂಟ್ ಆಗಿದೆ. ಅದನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗಿರೋದು, ಮೀಟ್ಸ್ ವಿತ್ ಆ್ಯನ್ ಆಕ್ಸಿಡೆಂಟ್.
ಓಕೆ, ಸೊ ಒಂದೊಂದು ರಿಸಲ್ಟ್ನ ಬರೀತಾ ಹೋಗೋಣ ಇವಾಗ. ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E1 ಏನಾಗುತ್ತೆ? ಎ ಪರ್ಸನ್ ಮೀಟ್ಸ್ ವಿತ್ ಅನ್ ಆಕ್ಸಿಡೆಂಟ್. E1 ಯಾರಿಗೆ ಡಿನೋಟ್ ಮಾಡಿದ್ವಿ ನಾವು? ಸ್ಕೂಟರ್ ಡ್ರೈವರು ಆಕ್ಸಿಡೆಂಟ್ ಆಗುವಂಥ ಪಾಸಿಬಿಲಿಟೀಸ್ ಎಷ್ಟಿದೆ? ಇದು ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ 0.01 ಅಂತ ಹೇಳಿ. ಜಸ್ಟ್ ಇದನ್ನು ಫಿಲಪ್ ಮಾಡಿಬಿಡಿದ್ರೆ ಮುಗೀತು ನೋಡಿ. ಹಾಗೆ ನೆಕ್ಸ್ಟ್ ಒನ್ ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E2. ಇದನ್ನು ಅವರೇ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಆಲ್ರೆಡಿ. ಎ ಪರ್ಸನ್ ಮೀಟ್ಸ್ ವಿತ್ ಅನ್ ಆಕ್ಸಿಡೆಂಟ್ ಆಗುವಂಥದ್ದು ಯಾರು? ಕಾರ್ ಡ್ರೈವರ್. ಅದು ಎಷ್ಟಿದೆ? 0.03 ಇದೆ. ಕರೆಕ್ಟ್ ಅಲ್ವಾ? ಆ್ಯಂಡ್ ಲಾಸ್ಟಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E3. ಇದನ್ನು ಕೂಡ ಕೊಟ್ಟಿದ್ದಾರೆ. ಟ್ರಕ್ ಡ್ರೈವರ್ ಆಗುವಂಥದ್ದು 0.15 ಇದೆ. ಓಕೆ, ಲಾಸ್ಟಲ್ಲಿ ಕ್ವಶನ್ ಏನು ಕೇಳ್ತಾರೆ? ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಹೀ ಈಸ್ ಆನ್ ಅ ಸ್ಕೂಟರ್ ಡ್ರೈವರ್. ಅವ ಸ್ಕೂಟರ್ ಡ್ರೈವರ್ ಆಗಿದ್ದರೆ ಅದರದ್ದು ಪ್ರೊಬ್ಯಾಬಿಲಿಟಿ ಎಷ್ಟು? ಸ್ಕೂಟರ್ ಡ್ರೈವರ್ಗೆ ನಾವು ಡಿನೋಟ್ ಮಾಡಿದ್ದೀವಿ E1 ಇವೆಂಟ್. ಅಂದರೆ ಅವರು ಕೇಳ್ತಾ ಇರೋದು ಪ್ರೊಬ್ಯಾಬಿಲಿಟಿ ಆಫ್ E1 ಗಿವನ್ ಬೈ ಎ ಅಂತ. ಫಾರ್ಮುಲಾನ ಬರೀರಿ. ಫಾರ್ಮುಲಾ ಬರೆಯೋದಕ್ಕೇ ಒಂದು ಮಾರ್ಕ್ಸ್ ಇದೆ ಇಲ್ಲಿ. ಎ ಗಿವನ್ ಬೈ E1. ಹಾಗೇನೆ 3 ರಿಸಲ್ಟ್ಸದ್ದು ಪ್ರೊಬ್ಯಾಬಿಲಿಟಿ ಮಲ್ಟಿಪ್ಲಿಕೇಶನ್ ರೂಲ್ ಬರೀಬೇಕಿಲ್ಲಿ. E1 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E1 ಪ್ಲಸ್ E2 ಇಂಟು ಪ್ರೊಬ್ಯಾಬಿಲಿಟಿ ಆಫ್ E ಗಿವನ್ ಬೈ E2 ಪ್ಲಸ್ E3 ಇಂಟು ಪ್ರೊಬ್ಯಾಬಿಲಿಟಿ ಆಫ್ E ಗಿವನ್ ಬೈ E3. ಓಕೆ, ಇಷ್ಟು ಬರೀಲೇಬೇಕು ಪ್ರತಿ ಸತಿನೂ. ಓಕೆ, ಸೊ ಇವಾಗ ವ್ಯಾಲ್ಯೂಸ್ನ ಫಿಲಪ್ ಮಾಡ್ತಾ ಹೋಗ್ಬಿಡೋಣ. E1 ಎಷ್ಟಿದೆ? E1 ಆನ್ಸರ್ ಬಂದಿದೆ 1/6 ಇಂಟು ಎ ಗಿವನ್ ಬೈ E1 0.01. ನೆಕ್ಸ್ಟು ಹೋಲ್ ಡಿವೈಡೆಡ್ ಬೈ ಈ ರಿಸಲ್ಟ್ನ ನೋಡ್ತಾ ಹೋಗಿ. ಸೊ ಇದನ್ನ 0.01 ಬರೀ ಬದಲಿ 1/100 ಅಂತ ಬರೀಬೋದಾ ಸ್ಟೂಡೆಂಟ್ಸ್? ಸೊ ಅಂದರೆ ಈಸಿ ಆಗುತ್ತೆ ನಮಗೆ ಕ್ಯಾಲ್ಕುಲೇಷನ್ ಮಾಡುವಾಗ. ಓಕೆ, ಸೊ ಪಾಯಿಂಟಲ್ಲಿ ಬರೆದ್ರು ಮಾಡ್ಬೋದು. ನಾವು ವಿತೌಟ್ ಕ್ಯಾಲ್ಕುಲೇಟರ್ ಮಾಡಬೇಕಂತಂದರೆ ಈ ಥರ ಬರಿಬೋದು ನೋಡಿ. 0.001 ನಾನು 1/100 ಅಂತ ಬರಿತೀನಿ. ಅರ್ಥ ಆಯ್ತಲ್ವಾ? ಎಸ್. ಇನ್ನು ನೆಕ್ಸ್ಟ್ ಇದನ್ನ ಕೆಳಗಡೆನೂ ಇದೇ ಆನ್ಸರ್ ಇರುತ್ತೆ. 1/6 ಇಂಟು 1/100 ಆಗಿರುತ್ತೆ. ಪ್ಲಸ್ E2 ಎಷ್ಟಿದೆ? E2 ಆಲ್ರೆಡಿ ನಾವು ಫೈಂಡ್ ಮಾಡಿದ್ವಿ. ಕಾರ್ ಡ್ರೈವರ್ದು 1/3 ಬಂದಿದೆ. ಸೊ ಈ ಒಂದು ರಿಸಲ್ಟ್ 0.0 ನಾನು 3/100 ಅಂತ ಬರೀಬೋದಲ್ವಾ? ಎಸ್. ನೆಕ್ಸ್ಟ್ ಪ್ಲಸ್ E3 ಇದು ನೋಡೋಣ. E3 ಆನ್ಸರ್ ಎಷ್ಟು ಬಂದಿದೆ? 1/2 ಬಂದಿದೆ. ಸೊ 1/2 ಇಂಟು ಎ ಗಿವನ್ ಬೈ E3 ಎಷ್ಟಿದೆ? 0. ಅಂದರೆ ನಾನಿಲ್ಲಿ 15/100 ಅಂತ ಬರೀತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಯಾಕೆ 100 ತೊಗೊಂಡಿದೆ ನೋಡಿ ಸ್ಟೂಡೆಂಟ್ಸ್, ಎಲ್ಲದರಲ್ಲೂ 100 ಕಾಮನ್ ಬಂದುಬಿಡುತ್ತೆ ನಮಗೆ. ಟೋಟಲ್ ಆಗಿ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ಬೋದು. 1/100 100 ಇಲ್ಲಿ ಇದೆಯಲ್ವಾ? ಇಲ್ಲಿ 100 ಇದೆ, ಇಲ್ಲಿ 100 ಇದೆ, ಇಲ್ಲಿ 100 ಇದೆ. ಟೋಟಲಿ ಕೆಳಗಡೆ 100 ಕಾಮನ್ ಬಂತು, ಮೇಲ್ಗಡೆನೂ 100 ಇದೆ. ಸೊ ಅದು ಕ್ಯಾನ್ಸಲ್ ಆಗಿ ಹೋಗಿಬಿಡುತ್ತೆ. ಉಳಿತದೇನು ಇಲ್ಲಿ? 1/6 ಉಳಿಯುತ್ತೆ. ಓಕೆ, ಇಂಟು ಇನ್ನು ಕೆಳಗಡೆ ಏನೇನು ಉಳಿದಿದೆ ನೋಡಿ, ಅದನ್ನು ನಾವು ಇವಾಗ LCM ತೊಗೊಳ್ಬೇಕು. ಸೊ ಬೆಟರ್ ನಾವು ಇದನ್ನು ಇಲ್ಲೇ ಸಾಲ್ವ್ ಮಾಡೋಣ. ಓಕೆ, ಮೇಲ್ಗಡೆ 1/6 ಉಳಿತಾ ಇದೆ. ಓಕೆ ಓಕೆ, ಕ್ಯಾಲ್ಕುಲೇಷನ್ ನೋಡಿ ಲಾಸ್ಟ್ ಸ್ಟೂಡೆಂಟ್ಸ್. ಇದು ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ 1/6ನ ನಾನು ಮೇಲ್ಗಡೆ ಇಡ್ತಾ ಇದ್ದೀನಿ. ಕೆಳಗಡೆ ಏನೇನು ಉಳಿದಿದೆ ನೋಡಿ, 1/6 ಪ್ಲಸ್ 1/3. ಓಕೆ, ಇಲ್ಲಿ 3 ಕ್ಯಾನ್ಸಲ್ ಮಾಡ್ಕೊಂಡ್ಬಿಡೋಣ. ಓಕೆ, 3 ಕ್ಯಾನ್ಸಲ್ ಆದರೆ ಉಳಿಯೋದಷ್ಟು ಇಲ್ಲಿ ಜಸ್ಟ್ 1 ಮಾತ್ರ ಉಳಿಯುತ್ತಲ್ವ? ಜಸ್ಟ್ 1 ಮಾತ್ರ ಬರ್ಕೊಂಡ್ಬಿಡೋಣ ಇಲ್ಲಿ. ಪ್ಲಸ್ ಅಗೇನ್ ಇಲ್ಲಿ ಅಂತೂ ಕ್ಯಾನ್ಸಲ್ ಅಂತೂ ಆಗಲ್ಲ. ಸೊ 15/2ನೇ ಬರ್ಕೊಂಡ್ಬಿಡೋಣ. ಓಕೆ, ಸೊ ಇವಾಗ ಇಲ್ಲಿ ಟೋಟಲ್ ಆಗಿ LCM ಎಷ್ಟು ಬರುತ್ತೆ ಅಂತ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್. ಆವಾಗ ನಿಮಗೆ ಗೊತ್ತಾಗುತ್ತೆ. 6 ಇದೆ, 2 ಇದೆ. ಸೊ 2 1 2 ಅಂದರೆ 6 ಬರುತ್ತಲ್ವ ಇದು LCMು. ಓಕೆ, 1/6 ಡಿವೈಡ್ ಬೈ ಇಲ್ಲಿ ಟೋಟಲ್ ಆಗಿ 6 LCM ಬರ್ತಾ ಇದೆ. ಅಂದರೆ ಇಲ್ಲಿ 1 ಆಗುತ್ತೆ, ಪ್ಲಸ್ ಇಲ್ಲಿ 6 ಆಗುತ್ತೆ, ಇಲ್ಲಿ 2 3s ಆಗುತ್ತೆ. ಅಂದರೆ 15 3s ಎಷ್ಟಾಗುತ್ತೆ? 45 ಆಗುತ್ತೆ. ಕರೆಕ್ಟ್ ಅಲ್ವಾ? ಎಸ್. ಸೊ ಇದನ್ನು ನಾನು ರಿವರ್ಸ್ ಆಗಿ ಬರ್ಕೋಬೇಕು ಇವಾಗ. 1/6 ಇಂಟು 6 ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಎಷ್ಟಾಯ್ತು ನೋಡಿ? 45 ಪ್ಲಸ್ 6 6 ಪ್ಲಸ್ 1 7 7 ಪ್ಲಸ್ 45 ಅಂದರೆ 52 ಆನ್ಸರ್ ಆಗುತ್ತೆ. ಎಸ್, ಇದನ್ನು ಇಲ್ಲಿ 52 ಬರೀತೀನಿ. ಈ 6 ಕ್ಯಾನ್ಸಲ್ ಆಗಿಬಿಡ್ತು. ಫೈನಲ್ ಆಗಿ ಆನ್ಸರ್ ಎಷ್ಟು ಬಂತಂದರೆ 1/52. ಇದು ನಿಮ್ಮದು ಲಾಸ್ಟ್ ಆನ್ಸರ್ ಆಗಿದೆ ನೋಡಿ ಸ್ಟೂಡೆಂಟ್ಸ್. ಈಸಿ ಇದೆ ಅಲ್ವಾ? ಸೊ ಇದನ್ನ ಸ್ವಲ್ಪ ನಾವು ಪ್ರಾಪರಾಗಿ ನೋಡಿದರೆ ಮಾತ್ರ ಕರೆಕ್ಟಾಗಿರುವಂಥ ಆನ್ಸರ್ ನಮಗಿಲ್ಲಿ ಸಿಗುವಂಥದ್ದು ಸ್ಟೂಡೆಂಟ್ಸ್. ಇಲ್ಲ ಅಂದರೆ ಏನಾಗುತ್ತೆ? ಮಿಸ್ಟೇಕ್ಸ್ಗಳಾಗುವಂಥ ಚಾನ್ಸಸ್ ಇರುತ್ತೆ. ಕ್ಯಾಲ್ಕುಲೇಷನ್ ಈಸಿ ಮಾಡ್ಕೋಬೇಕಂದ್ರೆ ಈ ಥರನೇ ಮಾಡಿ. ಸೊ ನಿಮಗೆ ಟೈಮ್ ಜಾಸ್ತಿ ಹೋಗಲ್ಲ. ಇಲ್ಲಾಂದರೆ ಏನಾಗುತ್ತೆ ನೋಡಿ, ಪಾಯಿಂಟ್ ಬರೆದ್ರೆ ಪ್ರತಿ ಸತಿನೂ ಟೈಪ್ ಮಾಡಿ ಚೆಕ್ ಮಾಡಿ ಏನು ಬರುತ್ತೆ ಆನ್ಸರ್ ನೋಡಬೇಕು. ಅದನ್ನು ಈ ಥರ ಬರ್ಕೊಂಡ್ರೆ ಕ್ಯಾಲ್ಕುಲೇಷನ್ ವಿತಿನ್ ಎ ಸೆಕೆಂಡ್ ಮಾಡ್ಬೋದು ವಿತೌಟ್ ಕ್ಯಾಲ್ಕುಲೇಟರ್. ನಾನು ಇಲ್ಲೇನು ಕ್ಯಾಲ್ಕುಲೇಟರ್ ಯೂಸ್ ಮಾಡೇ ಇಲ್ಲ. ಸೊ ವಿತೌಟ್ ಕ್ಯಾಲ್ಕುಲೇಟರ್ ಈ ಒಂದು ಕ್ವಶನ್ನ ಸಾಲ್ವ್ ಮಾಡ್ಬೋದು ನೋಡಿ. ಇದು ಅರ್ಥ ಆಯ್ತಲ್ವಾ ಸ್ಟೂಡೆಂಟ್? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 8. ಇದೊಂದು ಮ್ಯಾನುಫ್ಯಾಕ್ಚರಿಂಗ್ ಕ್ವಶನ್ಸ್ ಇದೆ. ಏನಿದೆ ನೋಡಿ, ಎ ಫ್ಯಾಕ್ಟ್ರಿ ಹ್ಯಾಸ್ ಅ ಮಷೀನ್ಸ್. ಎ ಫ್ಯಾಕ್ಟ್ರಿ ಹ್ಯಾಸ್ 2 machines. ಕ್ವಶನ್ ನಂಬರ್ 8 ಇದು. ಓಕೆ ಸ್ಟೂಡೆಂಟ್ಸ್,
ಸೊ ನಾನು ಇವಾಗ ಕ್ವಶನ್ ನಂಬರ್ 8ನ ಸಾಲ್ವ್ ಮಾಡ್ತಾ ಇದ್ದೀನಿ. ಏನಿದೆ ಕ್ವಶನ್ ನಂಬರ್ 8 ಅಂದರೆ, ಫ್ಯಾಕ್ಟ್ರಿ ಹ್ಯಾಸ್ ಅ 2 machines A and B. Fast records shows that the machine A produced 60% of the items of output. 60% machine A ಪ್ರೊಡ್ಯೂಸ್ ಮಾಡ್ತಾ ಇದೆ. ಓಕೆ, ಅಗೇನ್ ಅದು ಪ್ರಾಡಕ್ಟ್ದು ಮಷಿನ್ ಬಿ ಇದು ಎಷ್ಟು ಮಾಡ್ತಾ ಇದೆ ನೋಡಿ, ಆಲ್ರೆಡಿ ಹೇಳ್ತಾರೆ ಪ್ರೊಡ್ಯೂಸ್ 40% ಇದು ಪ್ರೊಡ್ಯೂಸ್ ಮಾಡ್ತಾ ಇದೆ. ಅಗೇನ್ ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಫರ್ದರ್ 2% ಆಫ್ ದ ಐಟಮ್ಸ್ ಪ್ರೊಡ್ಯೂಸ್ಡ್ ಬೈ ದ ಮಷಿನ್ ಎ ಆ್ಯಂಡ್ 1% ಆಫ್ ದ ಪ್ರೊಡ್ಯೂಸ್ಡ್ ಬೈ ದ ಮಷಿನ್ ಬಿ ವರ್ ಡಿಫೆಕ್ಟಿವ್. ಇವೇನು ಮಾಡ್ತಾ ಇದ್ದಾವೆ, ಇದು 60% ಏನೋ ಮಾಡ್ತಾ ಇದೆ, ಇದರಲ್ಲಿ 1% 1 ಅಲ್ಲ 2% ಡಿಫೆಕ್ಟಿವ್ ಐಟಮ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಮಷಿನ್ ಎ. ಮಷಿನ್ ಬಿ 1% ಅಲ್ವಾ, ಎಷ್ಟು ಇಲ್ಲಿ ಲಾಸ್ಟಲ್ಲಿ ಕೊಟ್ಟಿದ್ದಾರೆ 1% ಡಿಫೆಕ್ಟಿವ್ ಐಟಮ್ ಮಷಿನ್ ಬಿ ಮಾಡ್ತಾ ಇದೆ. ಓಕೆ, ಇದು ಕೊಟ್ಟಿರುವಂಥದ್ದು ಡಾಟಾ. ಓಕೆ, ಆಲ್ ದ ಐಟಮ್ಸ್ ಆರ್ ಪುಟ್ ಇನ್ ಟು ದ ಒನ್ ಸ್ಟಾಕ್ ಫೈಲ್. ಅಗೇನ್ ಏನು ಹೇಳ್ತಾರೆ, ದೆನ್ ಒನ್ ಆಫ್ ದ ಐಟಮ್ ಈಸ್ ಚೂಸನ್ ಅಟ್ ರ್ಯಾಂಡಮ್ಲಿ. ಒಂದು ಐಟಮ್ನ ತೊಗೊತಾ ಇದ್ದಾರೆ, ಅದು ತೊಗೊಂಡಿರುವಂಥದ್ದು ಏನಾಗ್ತದೆ, ಫೌಂಡ್ ಟು ಬಿ ಡಿಫೆಕ್ಟಿವ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಒಂದು ರ್ಯಾಂಡಮ್ ಆಗಿ ತೊಗೊಂಡಿದ್ದಾರೆ, ಅದು ತೊಗೊಂಡಿದ್ದು ಏನು ಬಂದುಬಿಟ್ಟಿದೆ, ಡಿಫೆಕ್ಟಿವ್ ಬಂದಿದೆ. ಸೊ ಅದು ಎಲ್ಲಿಂದ ಬಂತು, ಯಾವ ಥರ ಬಂತು ಅದನ್ನು ಚೆಕ್ ಮಾಡಬೇಕು. ಅಗೇನ್ ಪ್ರೊಬ್ಯಾಬಿಲಿಟಿ ಚೆಕ್ ಮಾಡಂತ ಇದ್ದಾರೆ. ಸೊ ಇವಾಗ ಒಂದು ಐಟಮ್ನ ನಾವು ತೊಗೋಬೇಕಂದ್ರೆ ಅದು ಏನೂ ಆಗಿರ್ಬೋದು, ಬಿನೂ ಆಗಿರ್ಬೋದಲ್ವಾ. ಓಕೆ, ಸೊ ಅದನ್ನೇ ಇವಾಗ ಇವೆಂಟ್ ಈವನ್ ಅಂತ ಕೊಡೋಣ. ಇವೆಂಟ್ ಈವನ್ ಏನು, ಆಲ್ರೆಡಿ ಅವರೇ ಹೇಳಿದ ಪ್ರಕಾರ ಮಷೀನ್ ಎ, ಮಷೀನ್ ಅದು ಎಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದೆ ನೋಡಿ, ಅದನ್ನೇ ಏನಂತ ಬರೀಕೊಳ್ಳೋಣ. ಇದ್ರ ಪ್ರೊಬ್ಯಾಬಿಲಿಟಿನ ಏನಾಗುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ ಎ ಆಗುತ್ತೆ 60% ಅಂತ ಅವ್ರು ಹೇಳಿದ್ದಾರೆ. 60/100 ಅಂದರೆ 2/5 ಅಂತ ಬರೀಬೋದಾ. ಎಸ್. ನೆಕ್ಸ್ಟ್ E2 ಏನಾಗುತ್ತೆ, ಮಷೀನ್ ಬಿ, ಮಷೀನ್ ಬಿ ಇದೆಷ್ಟಿದೆ, ಪ್ರೊಬ್ಯಾಬಿಲಿಟಿ ಆಫ್ ಬಿ ಪ್ರೊಡ್ಯೂಸ್ ಮಾಡುವಂಥದ್ದು 40% ಇದೆ. ಸೊ 40% ಅಂದರೆ 0 ಕ್ಯಾನ್ಸಲ್, 2 ಅಗೇನ್ 2/5 ಅಂತ ಬರೀಬೋದು ಇದನ್ನು. ಓಕೆ, ಇದನ್ನು 2/, ಅದನ್ನು 2/, ತಪ್ಪಾಯ್ತಲ್ಲೋ ಮಚ್ಚ, ಇದು 2/3 ಅಲ್ಲ. ಓಕೆ, ಸೊ ಇಲ್ಲಿ 0 ಕ್ಯಾನ್ಸಲ್ ಆಯಿತು. ಇದೇನಾಗುತ್ತೆ 2 3s ಅಗೇನ್ 2 5s ಅಂದರೆ 3/5 ಆಯಿತು. ಇನ್ನು ನೆಕ್ಸ್ಟ್ ಒನ್ E2 ಇವೆಂಟ್ ಇಂಟು ಅಂತೀರಾ, ದ ಪ್ರಾಡಕ್ಟ್ ಪ್ರೊಡ್ಯೂಸ್ಡ್ ಬೈ ದ ಮಷೀನ್ ಬಿ. ಮಷೀನ್ ಬಿ ಎಷ್ಟಿದೆ, ಪ್ರೊಬ್ಯಾಬಿಲಿಟಿ ಆಫ್ ಬಿ 40% ಅಂತ ಅವರೇ ಕೊಟ್ಟಿದ್ದಾರೆ. ಸೊ 40/100, ಇಲ್ಲಿ 0 ಕ್ಯಾನ್ಸಲ್, 2s 5s ಅಂದರೆ ಇದಾಯಿತು 2/5. ಓಕೆ, ಇವಾಗ ಎ ಕಂಡೀಷನ್ ತೊಗೋಬೇಕು ಸ್ಟೂಡೆಂಟ್ಸ್. ಎ ಕಂಡೀಷನ್ ಏನಿದೆ, ಎ ಕಂಡೀಷನ್ ಆಲ್ರೆಡಿ ಹೇಳಿದ್ದಾರೆ, ಅದು ರ್ಯಾಂಡಮ್ ಆಗಿ ಚೂಸ್ ಮಾಡಿರುವಂಥದ್ದು ಫೌಂಡ್ ಟು ಬಿ ಡಿಫೆಕ್ಟಿವ್. ಓಕೆನಾ, ಸೊ ಇದನ್ನೇ ನಾವು ಬರೀಬೇಕು ಇವಾಗ. ರ್ಯಾಂಡಮ್ಲಿ ಚೂಸನ್ ಐಟಮ್ ಈಸ್ ಏನಾಗಿದೆ, ಐಟಮ್ ಈಸ್ ಡಿಫೆಕ್ಟಿವ್ ಇಷ್ಟೇ ಬರೆದ್ರು ಕೂಡ ನಡೆಯುತ್ತೆ. ಓಕೆ, ಐಟಮ್ ಈಸ್ ಡಿಫೆಕ್ಟಿವ್, ಇಲ್ಲಿ ಕಂಡೀಷನಲ್ಲೇ ಕೊಟ್ಟಿದ್ದಾರೆ ಅವರು. ಐಟಮ್ ಈಸ್ ಡಿಫೆಕ್ಟಿವ್. ಓಕೆ, ಸೊ ಇವಾಗ ಫಸ್ಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E1 ಬರೀತೀನಿ. ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E1 ಅಂದರೆ ತೊಗೊಂಡಿರುವಂಥ ಐಟಮು ಡಿಫೆಕ್ಟಿವ್ ಆಗಿರಬೇಕು. ಅದು ಯಾವುದು, E1 ಪ್ರೊಡ್ಯೂಸ್. E1 ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ ನೋಡಿ, 2% ಡಿಫೆಕ್ಟಿವ್ ಮಾಡುತ್ತೆ ಇದು ಅಂಥೇಳಿ. ಅಂದರೆ 2/100 ಬರೀಬೋದಲ್ವಾ ಇದು. ಓಕೆ, 2/100 ಅಂದರೆ 1/50 ಅಂತಲೂ ಬರೀಬೋದು. ಕರೆಕ್ಟಾ. ನೆಕ್ಸ್ಟ್ ಸೆಕೆಂಡ್ ಒನ್ ಕೂಡ ಅವರೇ ಹೇಳಿದ್ದಾರೆ, ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E2 ಇದನ್ನು ಅವರೇ ಕೊಟ್ಟಿದ್ದಾರೆ. 1% ಡಿಫೆಕ್ಟಿವ್ ಮಾಡುತ್ತೆ ಇದು ಅಂದರೆ 1/100 ಆಗುತ್ತೆ ಬಿ ಮಷೀನು. ಓಕೆ, ಸೊ ಲಾಸ್ಟಲ್ಲಿ ಕ್ವಶನ್ ಏನು ಕೇಳಿದ್ರೆ, ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಇಟ್ ವಾಸ್ ದ ಪ್ರಾಡಕ್ಟ್ ಮಷೀನ್ ಬಿ ಪ್ರೊಡ್ಯೂಸ್ ಮಾಡಿದೆ ಅಂತ ಹೇಳ್ತಾರೆ. ಮಷೀನ್ ಬಿಗೆ ನಾವು ಏನು ಡಿನೋಟ್ ಮಾಡಿದ್ದೀವಿ, E2 ಮಾಡಿದ್ದೀವಿ. ಸೊ E2 ಗಿವನ್ ಬೈ ಎನ ಕ್ವಶನ್ ಕೇಳಿದ್ದಾರೆ. ಓಕೆ, ಇದ್ರದ್ದು ಫಾರ್ಮುಲಾ ಬರೀಬೇಕು ಇವಾಗ. ಏನಾಗುತ್ತೆ ನೋಡಿ, E2ದು ಪ್ರೊಬ್ಯಾಬಿಲಿಟಿ ಆಫ್ E2 ಇಂಟು ಎ ಗಿವನ್ ಬೈ E2 and whole divided by probability of E1 into ಫಸ್ಟಿಗೆ E1ನೇ ಬರೀಬೇಕಿಲ್ಲಿ, ಎ ಗಿವನ್ ಬೈ E1 ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ E2 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E2 ಆಗುತ್ತೆ. ಓಕೆ, ಗಿವನ್ ಡಾಟಾನ ಫಿಲಪ್ ಮಾಡಿ. E2 ಎಷ್ಟಿದೆ, ಜಸ್ಟ್ E2 ಕೇಳಿದ್ದಾರೆ ಅವರು, 2/5 ಮಾಡಿದ್ದೀವಿ ಇಂಟು ಎ ಗಿವನ್ ಬೈ E2 1/100 ಇದೆ. ಅಗೇನ್ ಹೋಲ್ ಡಿವೈಡೆಡ್ ಬೈ E1 ಎಷ್ಟಿದೆ, 3/5 ಇದೆ. ಎ ಗಿವನ್ ಬೈ E1 1/50 ಇದೆ. ಪ್ಲಸ್ ಇದು 2/5 ಇಂಟು 1/100 ಆಗಿರುತ್ತೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಏನು ಕಾಮನ್ ಕಾಣಿಸ್ತಾ ಇದೆ ಇಲ್ಲಿ. ಕಾಮನ್ ನೋಡ್ತಾ ಹೋದರೆ ಇಲ್ಲಿ 50 ಇದೆ. ಸೊ ಇಲ್ಲಿನೂ ನಾವು 50 ತೊಗೊಳ್ಬೋದು ಕಾಮನ್ನು. ಇಲ್ಲಿ 100 ಇದೆ, ಇಲ್ಲಿ 100 ಇದೆ, ಬಟ್ ಇಲ್ಲಿ 100 ಇಲ್ಲ. ಸೊ 100 ಇಲ್ಲ ಅಂದರೆ ನಾವು ಇಲ್ಲಿ ಕ್ಯಾನ್ಸಲೇಷನ್ ಮಾಡಿದ್ವಲ್ಲ, ಕ್ಯಾನ್ಸಲ್ ಮಾಡ್ದೇ ಹಂಗೆ ಬರ್ಕೊಂಬಿಡೋಣ, ಅಂದರೆ ಸ್ವಲ್ಪ ಈಸಿ ಆಗುತ್ತೆ ನಮಗಿಲ್ಲಿ. ಅಂದರೆ ನಾನು ಇದನ್ನು 2/100 ಬರ್ಕೊತಾ ಇದ್ದೀನಿ, ಕ್ಯಾನ್ಸಲ್ ಮಾಡ್ತಾ ಇಲ್ಲ ಸ್ಟೂಡೆಂಟ್ಸ್. ಓಕೆ,
ಸೊ ಯಾಕೆಂದರೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ, ಆ್ಯಸ್ ಇಟ್ ಈಸ್ ಬರೆದ್ರು ಏನು ತಪ್ಪಾಗಲ್ಲ. ಸೊ ನಮಗೆ ಈಸಿ ಮಾಡ್ಕೋಬೇಕು ಕ್ಯಾಲ್ಕುಲೇಷನ್ ಅಂದರೆ ಇದನ್ನು 2/100 ಬರೀತೀನಿ. ಇವಾಗ ನೋಡಿ ಎಲ್ಲ ಕಡೆ 100 ಕ್ಯಾನ್ಸಲ್ ಮಾಡಿಬಿಡೋದಾ ಎಟ್ ಎ ಟೈಮು. ಅದೇ ಥರನಾಗಿ 5 ಕೂಡ ಇದೆ, 5 × 100 5 ಮಾಡ್ಬೋದು ನಾವು ಇಲ್ಲಿ. 5 × 100 ಅಂದರೆ 500 ಎಲ್ಲ ಕಡೆಯೂ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು. ಸೊ ಉಳಿತು ನೋಡಿ 2 × 1 2 ಆಗುತ್ತೆ, ಇಲ್ಲಿ 3 × 2 6 ಆಗುತ್ತೆ, ಪ್ಲಸ್ ಇದು 2 ಆಗುತ್ತೆ. ಅಂದರೆ 2/6 ಪ್ಲಸ್ ಅಂದರೆ 8 ಆಯಿತು. 2 1 2 4 ಅಂದರೆ 1/4 ಈಸ್ ದ ಆನ್ಸರ್. ನೋಡಿ ಕ್ಯಾಲ್ಕುಲೇಷನ್ ಎಷ್ಟು ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ ನಾವು. ಓಕೆ, ಯಾವಾಗ ಮೇನ್ ರಿಸಲ್ಟ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ವಿ ಅಂದರೆ ಕ್ಯಾಲ್ಕುಲೇಷನ್ ಭಾಳ ಈಸಿ ಆಗಿಬಿಡುತ್ತೆ. ಇಲ್ಲ ಅಂದರೆ ಕ್ಯಾಲ್ಕುಲೇಷನ್ ಬಹಳ ಟಫ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಎಲ್ಲನೂ ಮಲ್ಟಿಪ್ಲೈ ಮಾಡಿ ಟಫ್ ಅಂತಂದ್ರೇನು ಮತ್ತು ಸ್ವಲ್ಪ ಟೈಮ್ ತೊಗೊಳುತ್ತೆ. ಮಾಡ್ಲಿಕ್ಕೆ ಬರುತ್ತೆ, ಮಾಡ್ಲಿಕ್ಕೆ ಬರಲ್ಲ ಅಂತ ಅಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಓಕೆ, ಸೊ ಇದಾಗಿತ್ತು ಈ ಒಂದು ಕ್ವಶನ್ದು ಕಂಪ್ಲೀಟ್ ಸೊಲ್ಯೂಷನ್. ಐ ಥಿಂಕ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಓಕೆ, ಸೊ ಇದೇ ಥರನಾಗಿ ನೆಕ್ಸ್ಟು ಸೇಮ್ ಇನ್ನೊಂದು ಕ್ವಶನ್ ಕೂಡ ಇದೆ ಸ್ಟೂಡೆಂಟ್ಸ್ ನಿಮ್ಮ ಎಕ್ಸಸೈಸಲ್ಲಿ ಮಷಿನ್ದು, ಅದನ್ನು ಇದೇ ಥರನಾಗಿದೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ನು, ಸಪೋಸ್ ಎ ಗರ್ಲ್ ಥ್ರೋ ಎ ಡೈ ಆ್ಯಂಡ್ ಇಫ್ ಶಿ ಗೆಟ್ಸ್ 5 or 6 ಅಂತ ಹೇಳ್ತಾ ಇದ್ದಾರೆ. ಒಂದು ಗರ್ಲ್ ಏನು ಮಾಡ್ತಾ ಇದ್ದಾರೆ, ಒಂದು ಡೈನ ಥ್ರೋ ಮಾಡ್ತಾ ಇದ್ದಾರೆ. ಅವ್ರಿಗೇನಾದರೂ 5 6 ಬಂದರೆ ಶಿ ಥ್ರೋ ಎ ಕಾಯಿನ್ 3 times. ನೋಡಿ, ಕಾಯಿನ್ನ ಟೋಸ್ ಮಾಡಿದರೆ, ಒಂದು ಡೈನ ಥ್ರೋ ಮಾಡಿದ್ರೆ ಏನು ಬರುತ್ತೆ, 1 2 3 4 5 6 ಬರುತ್ತಲ್ವಾ. ಬಟ್ ಜಸ್ಟ್ 5 6 ಏನಾದರೂ ಬಂದರೆ ಅವ್ರೇನು ಮಾಡ್ತಾ ಇದ್ದಾರೆ, ಒಂದು ಕಾಯಿನ್ನ 3 times ಟಾಸ್ ಮಾಡ್ತಾ ಇದ್ದಾರೆ. ಓಕೆ, ಅದು ಬಿಟ್ಟು ಬೇರೆ ನಂಬರ್ಸ್ಗಳು ಬಂದರೆ 1 2 3 4 ಬಂದರೆ ಆಗೇನು ಮಾಡ್ತಾ ಇದ್ದಾರೆ, ಅಗೇನು ಹೇಳ್ತಾರೆ, ಶಿ ಟಾಸ್ ಎ ಕಾಯಿನ್ ಒನ್ಸ್, ಒಂದೇ ಟೈಮು ಕಾಯಿನ್ನ ಟಾಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದು ಕಂಡೀಷನ್ ಇದೆ. ಅಗೇನ್ ನೋಟ್ ಡೌನ್ ವೆದರ್ ಇಟ್ ಈಸ್ ಹೆಡ್ ಆರ್ ಟೇಲ್. ಅಗೇನ್ ಅಪ್ಟೇನ್ಡ್, ಇಫ್ ಶಿ ಅಪ್ಟೇನ್ಡ್ ಎಕ್ಸಾಕ್ಟ್ಲಿ 1 head ದೆನ್ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಫಸ್ಟ್ ನಾವು ಇಲ್ಲಿ ಇದರಲ್ಲಿ ಯಾವುದಾದ್ರೂ ಒಂದು ಕಾಯಿನ್ನ ಸೆಲೆಕ್ಟ್ ಮಾಡ್ಕೋಬೇಕಾ. ಓಕೆ, ಅದು 5 6 ಆದರೂ ಬಂದಿರ್ಬೋದು, ಅಥವಾ 1 2 3 4 ಆದರೂ ಬರ್ಬೋದು, ಯಾವ್ದು ಬೇಕಾದರೂ ಬರ್ಬೋದು. ಸೊ ಅಂದರೆ ಆಕಿನ ಡೈ ರಿಸಲ್ಟ್ ಏನು ಬರುತ್ತೆ, ಅವರ ಡೈ ರಿಸಲ್ಟ್ ಮೇಲೆ ನಮ್ಮ E1 E2 ಡಿಪೆಂಡ್ ಆಗಿದೆ. ಅಂದರೆ ಇಲ್ಲಿ ನಾವು ಕೊಡಬೇಕಾಗಿರುವಂಥ ಕಂಡೀಷನ್ನೇ ಅದೇ ಸ್ಟೂಡೆಂಟ್ಸ್. E1 ಏನಂದರೆ ಶಿ ಗೆಟ್ಸ್ 5 and 6 5 and 6 ಇದು ಬರುವಂಥ ಚಾನ್ಸಸ್ ಎಷ್ಟಿದೆ, ಪ್ರೊಬ್ಯಾಬಿಲಿಟಿ ಆಫ್ E1 ಟೋಟಲಿ 6 ಪಾಸಿಬಿಲಿಟಿ, ಅದರಲ್ಲಿ 2 ಇದ್ದಾವೆ. ಸೊ 2/6 ಆಗುತ್ತೆ. ಅಗೇನ್ E2 ಏನಾಗುತ್ತೆ, ಶಿ ಗೆಟ್ 1 2 3 4 ಅಂದರೆ ಇದರದ್ದು ಪ್ರೊಬ್ಯಾಬಿಲಿಟಿ ಎಷ್ಟಾಗುತ್ತೆ, 4 ರಿಸಲ್ಟ್ಸ್ ಇದ್ದಾವೆ. ಸೊ 4/6 ಆಗುತ್ತೆ. ಕ್ಯಾನ್ಸಲ್ ಮಾಡ್ಕೊಂಬಿಡಿ, ಈಸಿ ಇದೆ. ಸೊ 2 1 2 3 ಅಂದರೆ ಇದು 1/3 ಆಗುತ್ತೆ, ಇದು 2/3 ಆಗುತ್ತೆ. ಕರೆಕ್ಟ್ ಅಲ್ವಾ? ಎಸ್. ಓಕೆ, ಇನ್ನು ಮೇನ್ ಇಂಪಾರ್ಟೆಂಟ್ ಎದು ಕಂಡೀಷನ್. ಕಂಡೀಷನ್ ಏನು ಹೇಳ್ತಾರೆ ನೋಡಿ, ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ, ನೀವೆಲ್ಲ ಥ್ರೋ ಮಾಡಿದ ಮೇಲೆ ಅವ್ರೇನು ಮಾಡ್ತಾರೆ, ಹೆಡ್ನ ನೋಟ್ ಡೌನ್ ಮಾಡ್ತಾ ಇದ್ದಾರೆ. ನೋಟ್ ವೆದರ್ ಎ ಹೆಡ್ ಆರ್ ಟೇಲ್ ಬಂದಿದೆ ಅಂತೇಳಿ. ಅಗೇನ್ ಶಿ ಅಪ್ಟೇನ್ ಎಕ್ಸಾಕ್ಟ್ಲಿ 1 head, ಇದನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ ಅವರು. ಅಂದರೆ ನಾವು ಇಲ್ಲಿ ಕಂಡೀಷನ್ ಕೂಡ ಅದನ್ನೇ ಬರೀಬೇಕು. ಶಿ ಅಪ್ಟೇನ್ ಅಥವಾ ಶಿ ಗೆಟ್ಸ್ ಏನು ಬರಬೇಕು ಅವ್ರು ಅಂತ ಹೇಳ್ತಾರೆ, ಶಿ ಗೆಟ್ ಎಕ್ಸಾಕ್ಟ್ಲಿ, ಇದು ಭಾಳ ಇಂಪಾರ್ಟೆಂಟು, ಎಕ್ಸಾಕ್ಟ್ಲಿ 1 head. ಓಕೆ, ಇದು ಕಂಡೀಷನ್ ಏನ ತಗೋಬೇಕು. ಓಕೆ, ಇವಾಗ ಪ್ರೊಬ್ಯಾಬಿಲಿಟಿ ಆಫ್ A given by E1 ಏನಾಗುತ್ತೆ, A given by E1 ಎಕ್ಸಾಕ್ಟ್ಲಿ 1 head E1 ಇವೆಂಟ್ ಅಂದರೆ ಒಂದು ಕಾಯಿನ್ 5 and 6 ಬಂದಾಗ ಕಾಯಿನ್ನ ನಾವು ಎಷ್ಟು ಸತಿ ಟಾಸ್ ಮಾಡ್ತಾ ಇದ್ವಿ, 3 ಸತಿ ಟಾಸ್ ಮಾಡ್ತಾ ಇದ್ವಿ. ಸೊ 3 ಸತಿ ಟಾಸ್ ಮಾಡಿದಾಗ ಎಕ್ಸಾಕ್ಟ್ಲಿ 1 head ಬರುವಂಥ ಚಾನ್ಸಸ್ಸು. ಅಂದರೆ ನಾವು ಇಲ್ಲಿ ಏನು ಮಾಡ್ಕೋಬೇಕು, ಕಂಪ್ಲೀಟಾಗಿ ಎಲ್ಲ ರಿಸಲ್ಟ್ಸ್ನ ಬರ್ಕೋಬೇಕು. ನಾನು ಇಲ್ಲಿ ಸೈಡಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಒಂದು ಕಾಯಿನ್ನ 3 ಸತಿ ಟಾಸ್ ಮಾಡಿದ್ರೆ ಏನೆಲ್ಲ ಪಾಸಿಬಿಲಿಟೀಸ್ ಬರುತ್ತೆ, ಹೆಡ್ ಬರುತ್ತೆ, ಟೇಲ್ ಬರುತ್ತೆ. ಅದಾದಮೇಲೆ 1 head 2 ಟೇಲ್ ಬರುವಂಥ ಚಾನ್ಸಸ್ಗಳು 3 ಇದಾವೆ ನೋಡಿ ಸ್ಟೂಡೆಂಟ್ಸ್. ಇದೊಂದಿದೆ, ಅಗೇನ್ ಇದೊಂದಿದೆ. ಅದಾದಮೇಲೆ ನೆಕ್ಸ್ಟು 2 head 1 ಟೇಲ್ ಬರುವಂಥದ್ದು ಚಾನ್ಸಸ್ಗಳು ಕೂಡ 3 ಇದ್ದಾವೆ. ಓಕೆ, ಸೊ ಟೋಟಲಾಗಿ 8 ಪಾಸಿಬಿಲಿಟೀಸ್ಗಳ ಅದು ಇವು. ಅವ್ರು ನಮಗೇನು ಹೇಳಿದರೆ ಎಕ್ಸಾಕ್ಟ್ಲಿ 1 head ಅಂದರೆ ಈ ಪೂರಾ ರಿಸಲ್ಟ್ಸ್ಗಳಾದವು ಅಲ್ವಾ, ಕರೆಕ್ಟಾ. ಸೊ ಈ 3 ರಿಸಲ್ಟ್ಸ್ಗಳಿದ್ದಾವೆ ಎಕ್ಸಾಕ್ಟ್ಲಿ 1 head ಬರುವಂಥದ್ದು. ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎಷ್ಟಾಗುತ್ತೆ, 3/8 ಆಗುತ್ತೆ. ಓಕೆ, ಇನ್ ನೆಕ್ಸ್ಟ್ ಒಂದು ಕಂಡೀಷನ್, ಪ್ರೊಬ್ಯಾಬಿಲಿಟಿ ಆಫ್ A given by E2 ಎಕ್ಸಾಕ್ಟ್ಲಿ 1 head ಬರುವಂಥದ್ದು. ಅಂದರೆ 1 2 3 4 ಬಂದಾಗ 1 2 3 4 ಬಂದಾಗ ಕಾಯಿನ್ನ ಒಂದೇ ಸತಿ ಟಾಸ್ ಮಾಡ್ತಾರೆ, ಹೆಡ್ ಬರೋದು 1/2 ಪಾಸಿಬಿಲಿಟೀಸ್ ಇದೆ. ಓಕೆ, ಸೊ ಇದೆರಡು ಅಂತೂ ಕ್ಲಿಯರ್ ಆಯ್ತಲ್ವಾ. ಇವಾಗ ಕ್ವಶನ್ಗೆ ಬರೋಣ. ಕ್ವಶನಲ್ಲಿ ಏನು ಕೇಳಿದ್ದಾರೆ, ಫೈಂಡ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಶಿ ಥ್ರೋ 1 2 3 4 1 2 3 4 ಅಂದರೆ ಯಾವ್ದು ಇವೆಂಟ್ ಅದು, ಇಲ್ಲಿ ಸೆಕೆಂಡ್ ಇವೆಂಟ್ ಇದೆ. ಸೆಕೆಂಡ್ ಇವೆಂಟ್ದು ಕ್ವಶನ್ ಕೇಳಿದ್ದಾರೆ. ಸೊ ನಾನು ಇದನ್ನು ಡೈರೆಕ್ಟಾಗಿ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಫಾರ್ಮುಲಾನ ನೀವೇ ಬರೀರಿ ಸ್ಟೂಡೆಂಟ್ಸ್. E2 given by ಅಂದರೆ ಮೇಲ್ಗಡೆ ಏನು ಮಾಡ್ತೀವಿ, ಅದರದ್ದು ಪ್ರೊಬ್ಯಾಬಿಲಿಟಿ ಬರಿತೀವಿ, ತೆಳಗಡೆ 2 ರಿಸಲ್ಟ್. E2 ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ E2 ಬರಿತೀವಿ. ಪ್ರೊಬ್ಯಾಬಿಲಿಟಿ ಆಫ್ E2 ಎಷ್ಟಿದೆ ನೋಡಿ,
2/3 ಇದೆ. ಎ ಗಿವನ್ ಬೈ ಇ ಟು ಬರೀಬೇಕು. ಎ ಗಿವನ್ ಬೈ ಇ ಟು ಎಷ್ಟಿದೆ? 1/2 ಇದೆ. ಡಿವೈಡ್ ಬೈ ಅಗೇನ್ ಪ್ರೊಬ್ಯಾಬಿಲಿಟಿ ತೆಳಗಡೆನು 3 ರಿಸಲ್ಟ್ಸ್ 1/3 ಎ ಗಿವನ್ ಬೈ E1 ಅಂದರೆ 3/8. ಇದು ಆ್ಯಸ್ ಇಟ್ ಈಸ್ ಪೇಸ್ಟ್ ಆಗಿರುತ್ತೆ. 2/3 ಇಂಟು 1/2. ಅರ್ಥ ಆಯ್ತಲ್ವಾ? ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್. ಮಲ್ಟಿಪ್ಲೈ ಏನೆಲ್ಲ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ನೋಡಿ. ಎಲ್ಲದರಲ್ಲೂ 1/3 ಕಾಮನ್ ಬರ್ಸ್ತಾ ಇದೆ ನೋಡಿ. 1/3 ಇಲ್ಲಿನೂ 3 ಇದೆ, ಅಗೇನ್ ಇಲ್ಲಿನೂ 3 ಇದೆ. ಸೊ ಕ್ಯಾನ್ಸಲ್ ಮಾಡಿಬಿಡಿ. ಅಗೇನ್ ಇಲ್ಲಿ 2 ಕೂಡ ಕ್ಯಾನ್ಸಲ್ ಆಗಿಬಿಡ್ತು. ಸೊ ಮೇಲ್ಗಡೆ ಜಸ್ಟ್ 1 ಮಾತ್ರ ಉಳಿದಿದೆ. ಇಲ್ಲಿ ಎಷ್ಟು ಉಳಿದಿದೆ? 3/8 ಉಳಿದಿದೆ. ಪ್ಲಸ್ ಇಲ್ಲಿನೂ ಕೂಡ 2 ಕ್ಯಾನ್ಸಲ್ 1 ಉಳಿದಿದೆ. ಸೊ ಇಲ್ಲಿ 1 ನಾನು ರೆಸಿಪ್ರೋಕಲ್ ತೊಗೋತೀನಿ. 8 LCM ಆಗುತ್ತೆ. 8 ಮೇಲ್ಗಡೆ ಬರುತ್ತೆ. 8 ಪ್ಲಸ್ 3 ಮಾಡಿದರೆ 11 ಬರುತ್ತೆ. ಅಂದರೆ ಫೈನಲ್ ಆನ್ಸರ್ 8/11 ಆಗಿದೆ ನೋಡಿ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಅಬ್ಸರ್ವ್ ಮಾಡಿ, ಇದು ಒಂದು ಲಾಸ್ಟ್ ಕ್ವಶನ್ ಇದೆ. ಇದು ಒಂದು ಸ್ವಲ್ಪ ಚೇಂಜಸ್ ಇದೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಏನಿದೆ ಅಂದರೆ ಎ ಕಾರ್ಡ್ ಈಸ್ ಎ ಪ್ಯಾಕ್ ಆಫ್ 52 ಕಾರ್ಡ್ಸ್ ಈಸ್ ಲಾಸ್ಟ್. ಒಂದು ಕಾರ್ಡ್ ಲಾಸ್ ಆಗಿದೆ ಅಂತ ಹೇಳ್ತಾರೆ, ಅಂದರೆ ಮಿಸ್ ಆಗಿದೆ ಈ ಟೋಟಲಿ 52 ಕಾರ್ಡ್ಸಲ್ಲಿ ಅಂತ ಹೇಳ್ತಾರೆ. ಓಕೆ, ಒಂದು ಕಾರ್ಡ್ ಏನಾಗಿದೆ ಇಲ್ಲಿ ಮಿಸ್ ಆಗಿದೆ, ಅಂದರೆ ಲಾಸ್ ಆಗಿದೆ, ಕಳ್ಕೊಂಡಿದ್ವಿ. ಹಾಗೇನು ಹೇಳ್ತಾರೆ, ಫ್ರಮ್ ದ ರಿಮೈನಿಂಗ್ ಕಾರ್ಡ್ಸ್ ಆಫ್ ದ ಪ್ಯಾಕ್ 2 ಕಾರ್ಡ್ಸ್ ಆರ್ ಡ್ರಾನ್. ಅಂದರೆ ಉಳಿದು ಎಷ್ಟು? 1 ಕಾರ್ಡ್ ಮಿಸ್ ಆದರೆ 51 ಕಾರ್ಡ್ ಉಳಿದಿದೆ. ಇದರಿಂದ ನಾವು 2 ಕಾರ್ಡ್ನ ತೊಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ರ್ಯಾಂಡಮ್ ಆಗಿ. ತೊಗೊಂಡ್ಮೇಲೆ ಏನು ಹೇಳ್ತಾರೆ? ಆರ್ ಫೌಂಡ್ ಟು ಬಿ ಬೋತ್ ಆರ್ ಡೈಮಂಡ್. ಇವೆರಡು ಏನಾಗಿರಬೇಕು? ಡೈಮಂಡ್ ಆಗಿರಬೇಕು ಅಂತ ಕಂಡೀಷನ್ ಹೇಳ್ತಾ ಇದ್ದಾರೆ. ಓಕೆ, ತೊಗೊಂಡ್ಮೇಲೆ 2 ಡೈಮಂಡ್ ಕಾರ್ಡ್ ಆಗಿರಬೇಕು. ಅದಾದ್ಮೇಲೆ ಹೇಳ್ತಾರೆ ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ ದ ಲಾಸ್ಟ್ ಕಾರ್ಡ್ ಈಸ್ ಬೀಯಿಂಗ್ ಡೈಮಂಡ್. ಓಕೆ, ಸೊ ಇದೆಲ್ಲನೂ ಕಂಡೀಷನ್ ಏನಾಗ್ತಾ ಇದೆ? ಡೈಮಂಡ್ ಮೇಲೇ ಡಿಪೆಂಡ್ ಇದೆ ಸ್ಟೂಡೆಂಟ್ಸ್. ಓಕೆ, ಫಸ್ಟ್ ಒಂದು ಸಿಚುವೇಷನ್ ಏನು, ಟೋಟಲ್ ನಮ್ಮ ಹತ್ರ 52 ಕಾರ್ಡ್ ಇತ್ತು, ಅದರಲ್ಲಿ ಒಂದು ಕಾರ್ಡ್ ಮಿಸ್ ಆಯಿತು, ಉಳಿದಿರೋ ಕಾರ್ಡಲ್ಲಿ 2 ಕಾರ್ಡ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ. ಫಸ್ಟ್ ನಾವು ಆ ಮಿಸ್ ಆಗಿರೋ ಕಾರ್ಡ್ ಡೈಮಂಡ್ ಕಾರ್ಡು ಆಗ್ಬೋದಲ್ವಾ? ಆಗ್ಬೋದು, ಆಗದೇನೆ ಇರ್ಬೋದು. ಅದೇ ನಮ್ದು ಇಲ್ಲಿ ಫಸ್ಟ್ ಇವೆಂಟ್ ಆಗಬೇಕು ಸ್ಟೂಡೆಂಟ್ಸ್. ಇವೆಂಟ್ನ ನಾವು ಇಲ್ಲಿ ಏನು ಕಂಡೀಷನ್ ಅಂತ ತೊಗೊಳ್ಬೇಕಪ್ಪ ಅಂತಂದರೆ ಮಿಸ್ಸಿಂಗ್ ಕಾರ್ಡ್ ಈಸ್ ಅ ಡೈಮಂಡ್. ಓಕೆ, ಇಟ್ ಈಸ್ ಅ ಡೈಮಂಡ್. ಈ ಥರ ಬರೆದ್ರು ಕೂಡ ನಡೆಯುತ್ತೆ. ಓಕೆ, ಬೇಕಿದ್ರೆ ಬರೀಲಿ ಮಿಸ್ಸಿಂಗ್ ಕಾರ್ಡ್ ಈಸ್ ಡೈಮಂಡ್. ಓಕೆ, ಇದು E1 ಆಯಿತು. E2 ಏನಾಗುತ್ತೆ? ಅಬ್ವಿಯಸ್ಲಿ ಇದರದ್ದು ಕಾಂಪ್ಲಿಮೆಂಟ್ರಿನೇ ಆಗಿರುತ್ತೆ, ನೆಗೆಟಿವ್, ನಾಟ್ ಇ ಅಂತಲೂ ಕರಿಬೋದು, ಇ ಡ್ಯಾಶ್ ಅಂತಲೂ ಕರೀರಿ, ಅಥವಾ E2ನೇ ಬರೀರಿ. ಮಿಸ್ಸಿಂಗ್ ಕಾರ್ಡ್ ಈಸ್ ನಾಟ್ ಅ ಡೈಮಂಡ್. ಓಕೆ, ಅಂದರೆ ಇದ್ರ ಪ್ರೊಬ್ಯಾಬಿಲಿಟೀಸ್ ಏನಾಗುತ್ತೆ ಸ್ಟೂಡೆಂಟ್ಸ್? ಪ್ರೊಬ್ಯಾಬಿಲಿಟಿ ಆಫ್ E1. ಓಕೆ, ಸೊ ಮಿಸ್ಸಿಂಗ್ ಕಾರ್ಡ್ ಈಸ್ ಅ ಡೈಮಂಡ್ ಅಂದರೆ ಟೋಟಲ್ ಕಾರ್ಡ್ಸ್ ಎಷ್ಟಿದ್ದಾವೆ? 52 ಕಾರ್ಡ್ ಇದೆ. ಅದರಲ್ಲಿ ಡೈಮಂಡ್ ಮಿಸ್ ಆಗುವಂಥ ಡೈಮಂಡ್ ಕಾರ್ಡ್ಸ್ಗಳು ಎಷ್ಟಿರುತ್ತೆ ಸ್ಟೂಡೆಂಟ್ಸ್? ಟೋಟಲಿ 13 ಇರುತ್ತೆ. ಸೊ ರೆಡ್ ಕಲರ್ದು. ಸೊ 13 ಕಾರ್ಡ್ ಆಯಿತು. 13/52. ಸರ್ ಎಲ್ಲ 13 ಕಾರ್ಡ್ ಮಿಸ್ಸಿಂಗ್ ಅಲ್ಲ, 13ಅಲ್ಲಿ ಯಾವುದೋ ಒಂದು ಮಿಸ್ಸಿಂಗ್ ಆಗ್ಬೋದು. ಯಾವುದಂತ ನಾವು ಎಕ್ಸಾಕ್ಟಾಗಿ ಹೇಳಲಿಕ್ಕೆ ಆಗಲ್ಲ. ಓಕೆ, ಸೊ ಪಾಸಿಬಿಲಿಟೀಸ್ ಏನಾಗುತ್ತೆ? ಪ್ರೊಬ್ಯಾಬಿಲಿಟಿ 13/52 ಆಗುತ್ತೆ. ಅದೇ ಥರನಾಗಿ ಪ್ರೊಬ್ಯಾಬಿಲಿಟಿ ಆಫ್ E2 ಏನಾಗುತ್ತೆ ಹೇಳಿ ಸ್ಟೂಡೆಂಟ್ಸ್? ಮಿಸ್ಸಿಂಗ್ ಕಾರ್ಡ್ ಈಸ್ ನಾಟ್ ಎ ಡೈಮಂಡ್. ನಾಟ್ ಎ ಡೈಮಂಡ್ ಅಂದರೆ ಟೋಟಲ್ ಸ್ಯಾಂಪಲ್ ಸ್ಪೇಸ್ ಅಂದರೆ 52 ಇದೆ. ನಾಟ್ ಎ ಡೈಮಂಡ್ ಅಂದರೆ 39 ಆಗುತ್ತಾ? 52 - 13 ತೆಗೆದುಬಿಡಿ ಡೈಮಂಡು. ನಾಟ್ ಎ ಡೈಮಂಡ್ ಎಷ್ಟು ಉಳಿಯುತ್ತೆ? 39 ಕಾರ್ಡ್ಸ್ ಉಳಿಯುತ್ತೆ. ಓಕೆ, ಇವಾಗ ನಾವು ತೊಗೋಬೇಕಿಲ್ಲಿ ಎ ಅನ್ನೋದು ಕಂಡೀಷನು. ಎ ಕಂಡೀಷನ್ ಏನು ತೊಗೋಬೇಕು? ರಿಮೈನಿಂಗ್ ಪ್ಯಾಕಲ್ಲಿ ನಾವು ಏನು ಮಾಡ್ತಾ ಇದ್ವಿ? 2 ಕಾರ್ಡ್ಸ್ನ ತೊಗೊತಾ ಇದ್ವಿ. ಆ 2 ಕಾರ್ಡ್ಸ್ ಏನಾಗಿರಬೇಕು? ಡೈಮಂಡ್ ಕಾರ್ಡ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನೇನು ಡ್ರಾ ದ 2 ಕಾರ್ಡ್ಸ್ ರ್ಯಾಂಡಮ್ಲಿ ಚೂಸಿಂಗ್ 2 ಕಾರ್ಡ್ಸ್ ಫೌಂಡ್ ಟು ಬಿ ಡೈಮಂಡ್. ಈ ಥರ ಬರೀರಿ. ನಾನೇನು ಬರ್ತೇನೆ? ಜಸ್ಟು ಬೋತ್ ದ ಕಾರ್ಡ್ ಆರ್ ಡೈಮಂಡ್. ಓಕೆ, ಬೋತ್ ದ ಕಾರ್ಡ್ಸ್ ಆರ್ ಡೈಮಂಡ್. ನಾವೇನು ರ್ಯಾಂಡಮ್ ಆಗಿ 2 ಕಾರ್ಡ್ ತೊಗೊತಾ ಇದ್ವಿ, 2 ಕಾರ್ಡ್ ಏನಾಗಿರಬೇಕು? ಡೈಮಂಡ್ ಕಾರ್ಡ್ ಆಗಿರ್ಬೇಕು. ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E1. ಸ್ವಲ್ಪ ಇಲ್ಲಿಂದ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ನೀವು. ಎ ಗಿವನ್ ಬೈ E1 ಏನು ಬರೀಬೇಕು? ಫಸ್ಟ್ ಇಲ್ಲಿ ಸ್ಯಾಂಪಲ್ ಸ್ಪೇಸ್ ಬರ್ಕೋಬೇಕು ಸ್ಟೂಡೆಂಟ್. ಸೊ ರಿಮೈನಿಂಗ್ ಕಾರ್ಡಲ್ಲಿ ನಾವು 2 ಕಾರ್ಡ್ ತೊಗೊತಾ ಇದ್ವಿ. ಇಲ್ಲಿವರೆಗೂ ನಾವು ಏನು ಕ್ವಶನ್ ಸಾಲ್ವ್ ಮಾಡಿದ್ದೀವಲ್ಲ, ಹಿಂದಿನ ಎಲ್ಲ ಕ್ವಶನ್ಸ್ಗಳು ಒಂದು ಸತಿ ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ಏನಾಗಿತ್ತು? ಒಂದು ಗರ್ಲ್ ಇತ್ತು, ಒಂದೇ ಒಂದು ಕಾಯಿನ್ನ ಸೆಲೆಕ್ಟ್ ಮಾಡೋದು, ಒಂದೇ ಕಾಯಿನ್ನ ಚೂಸ್ ಮಾಡೋದಿತ್ತು. 5, 6 ಆದರೂ ಬರ್ಬೋದಿತ್ತು, ಅಥವಾ 1, 2, 3, 4 ಬರ್ಬೋದಾಯಿತು. ಇಲ್ಲಿನೂ ಒಂದೇ ಪಾಸಿಬಿಲಿಟಿ ಇದೆ. ಅಗೇನ್ ಇಲ್ಲಿ ಕೂಡ ಏನಿದೆ ನೋಡಿ, ಫ್ಯಾಕ್ಟ್ರಿದು ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡೋದಿತ್ತು. ಇಲ್ಲಿನೂ ಒಂದೇ ಕಂಡೀಷನ್ ಇತ್ತು. ಓಕೆ, ಎಲ್ಲ ರಿಸಲ್ಟ್ಸಲ್ಲಿ ಒಂದೊಂದೇ ಕಂಡೀಷನ್ ಇದೆ. ಸ್ಕೂಟರ್ ಡ್ರೈವರು, ಇಲ್ಲಿನೂ ಒಬ್ಬ ಡ್ರೈವರ್ಗೆ ಆಕ್ಸಿಡೆಂಟ್ ಆಗಿದೆ. ಓಕೆ, ಆ ಡ್ರೈವರ್ ಒಬ್ಬನೇ ನೋಡಿ, 1 ಆಫ್ ದ ಇನ್ಶೂರೆನ್ಸ್ ಪರ್ಸನ್ ಅಂತ ಇತ್ತು. ಇಲ್ಲಿನೂ ಒಂದೇ ಪಾಸಿಬಿಲಿಟೀಸ್ ಇತ್ತು, ಒಬ್ಬರಿಗೆ ಡಿಸೈಡ್ ಮಾಡೋದಿತ್ತು. ಇವನ್ ಕಾಯಿನ್ ಕ್ವಶನಲ್ಲಿ ಕೂಡ ಒಂದು ಕಾಯಿನ್ನ ಚೂಸ್ ಮಾಡೋದಿತ್ತು. ಈ ಎಲ್ಲ ಕ್ವಶನ್ಸ್ಗಳು ನಮಗೇನಿತ್ತು? ಇಲ್ಲಿವರೆಗೂ 1 ಇತ್ತು ಸ್ಟೂಡೆಂಟ್ಸ್. ಬಟ್ ಈ ಒಂದು ಎಕ್ಸಾಂಪಲ್ ಏನಿದೆ ಅಂದರೆ, ನಾವು ಇಲ್ಲಿ ರ್ಯಾಂಡಮ್ ಆಗಿ 2 ಕಾರ್ಡ್ಗಳನ್ನ ತೊಗೊತಾ ಇದ್ದೀವಿ. ಸೊ 2 ಕಾರ್ಡ್ ತೊಗೊತಾ ಇದ್ದೀವಿ ಅಂದರೆ ಇಲ್ಲಿ ಸೆಲೆಕ್ಷನ್ ಬರುತ್ತೆ, ಅಂದರೆ ಕಾಂಬಿನೇಷನ್ನ ಯೂಸ್ ಮಾಡ್ಕೋಬೇಕು.
ಓಕೆ, ಇಲ್ಲಿವರೆಗೂ ಒಂದು ಕಾಯಿನ್ನ ತೊಗೊಳ್ಳಿ, ಒಂದು ಕಾರ್ಡ್ನ ತೊಗೊಳ್ಳಿ ಅಂತ ಇರ್ತಾಯಿತ್ತು. ಬಟ್ ಒಂದು ಕಾರ್ಡ್ ತೊಗೊಳ್ಳಿ ಅಥವಾ ಒಂದು ಬ್ಯಾಗ್ನ ಸೆಲೆಕ್ಟ್ ಮಾಡಿ, ಒಂದು ಬಾಕ್ಸ್ನ ಸೆಲೆಕ್ಟ್ ಮಾಡಿ ಅಂತ ಬರ್ತಾಯಿತ್ತು. ಓಕೆ, ಬಟ್ ಇಲ್ಲಿ ಎರಡು ಎಟ್ ಎ ಟೈಮ್ ಚಾಯ್ಸ್ ಮಾಡೋದ್ರಿಂದ ಕಾಂಬಿನೇಷನ್ ಯೂಸ್ ಮಾಡಬೇಕು. ಟೋಟಲಿ ನಮಗೆ ಫಸ್ಟ್ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ ಅಂದರೆ ಟೋಟಲ್ ಉಳಿದಿರುವಂಥ ಕಾರ್ಡ್ ಎಷ್ಟು ಇವಾಗ 51. ಅದರಲ್ಲಿ ನಾವು ಎಷ್ಟು ಸೆಲೆಕ್ಟ್ ಮಾಡಬೇಕು 2. 51 C2ನ ಮೊದಲಿಗೆ ಬರೀಬೇಕು ಸ್ಟೂಡೆಂಟ್ಸ್. ಓಕೆ, ಇದು ನಮ್ಮ ಟೋಟಲ್ ಸ್ಯಾಂಪಲ್ ಸ್ಪೇಸ್ ಆಗುತ್ತೆ. ಇನ್ನು ಮೇಲ್ಗಡೆ ಬರೆಯುವಂಥದ್ದೇನು A ಗಿವನ್ ಬೈ E1. ನಾವು ಉಳಿದಿರುವಂಥ ಕಾರ್ಡಲ್ಲಿ 2 ಕಾರ್ಡ್ ತೊಗೊತಾ ಇದ್ದೆ, 2 ಡೈಮಂಡ್ ಕಾರ್ಡ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ E1ಗೆ ಡಿನೋಟ್ ಏನು ಮಾಡಿದ್ವಿ, ಆ ಮಿಸ್ ಆಗಿರೋ ಕಾರ್ಡ್ ಡೈಮಂಡ್ ಕಾರ್ಡೇ ಆಗಿತ್ತಂದರೆ, ಓಕೆ, ಮಿಸ್ ಆಗಿರೋ ಕಾರ್ಡ್ ಡೈಮಂಡ್ ಆಗಿದ್ದರೆ ಇಲ್ಲಿ ಒಂದು ಡೈಮಂಡ್ ಹೋಗಿಬಿಡ್ತು. ಸೊ ಡೈಮಂಡ್ ಕಾರ್ಡ್ ಉಳಿತೆಷ್ಟು, ಇಲ್ಲಿ ಬರೋಣ 13 ಕಾರ್ಡ್ ಡೈಮಂಡ್ಸ್ ಇರುತ್ತೆ, ಇಲ್ಲಿ ಬರೋಣ ಇಲ್ಲಿ ಉಳಿದಿರೋಂಥದ್ದು 12 ಡೈಮಂಡ್ ಉಳಿದಿರುತ್ತೆ. ಆ 12ಅಲ್ಲೇ ತೊಗೋಬೇಕಲ್ವಾ, ಯಾಕಂದರೆ ಇವನ್ ನಾವು ಡಿನೋಟ್ ಮಾಡಿದ್ವಿ ಒಂದು ಕಾರ್ಡ್ ಮಿಸ್ ಆಗಿದೆ ಡೈಮಂಡು ಅಂತ ಹೇಳಿ. ಅಂದರೆ ಉಳಿದಿರೋ ಕಾರ್ಡ್ ಎಷ್ಟು ಸ್ಟೂಡೆಂಟ್ಸ್, ಇವಾಗ 12 ಡೈಮಂಡ್ ಕಾರ್ಡ್ ಉಳಿದಿದೆ, ಅದರಲ್ಲೇ 2 ಸೆಲೆಕ್ಟ್ ಮಾಡ್ಕೋಬೇಕು, ಅಂದರೆ 12C2 ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಇದ್ರದ್ದು ಕ್ಯಾಲ್ಕುಲೇಷನ್ ನೋಡಿ ನಾನು ಮಾಡ್ತಾ ಇದ್ದೀನಿ. ಇಲ್ಲಿ NCR ಫಾರ್ಮುಲಾನ ಇಲ್ಲಿ ಗೊತ್ತಿರಬೇಕಾ? NCR ಫಾರ್ಮುಲಾ ಗೊತ್ತಿಲ್ಲ ಅಂದರೆ ಏನೂ ಮಾಡೋಕ್ಕೆ ಬರಲ್ಲ. ಏನಿದೆ NCR ಫಾರ್ಮುಲಾ? n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ, ಇಲ್ಲಿ ಬರೀತಾ ಇದೆ ನೋಡಿ, NCR ಈಸ್ ಈಕ್ವಲ್ಸ್ ಟು n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್. n ಜಾಗದಲ್ಲಿ ಏನಿದೆ 12 ಇದೆ. ಸೊ 12 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 12 ಮೈನಸ್ 2 ಮಾಡಿದ್ರೆ 10 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಅಗೇನ್ ಹೋಲ್ ಡಿವೈಡ್ ಬೈ, ಇಲ್ಲಿನೂ ಅದೇ ಥರನಾಗಿ ಅಪ್ಲೈ ಮಾಡ್ತೀರಾ. 51 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 51 ಮೈನಸ್ 2 ಮಾಡಿದ್ರೆ 49 ಫ್ಯಾಕ್ಟೋರಿಯಲ್ ಆಗುತ್ತಾ? ಎಸ್, 49 ಇಂಟು 2 ಫ್ಯಾಕ್ಟೋರಿಯಲ್. ಓಕೆ, ಇಲ್ಲಿ ಎರಡು ಕಡೆ 2 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಅದಾದಮೇಲೆ ಉಳಿದಿರೋ ರಿಸಲ್ಟ್ನ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಇಲ್ಲಿ 10 ಫ್ಯಾಕ್ಟೋರಿಯಲ್ ಬರೋವರೆಗೂ ಸಿಂಪ್ಲಿಫೈ ಮಾಡಿದ್ರೆ ಇದು 12 ಇಂಟು 11. ಅಗೇನ್ 10 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಫ್ಯಾಕ್ಟರ್ ಕ್ಯಾನ್ಸಲ್ ಆಯಿತು. ಅಗೇನ್ ಇಲ್ಲಿನೂ ಸೇಮ್ ಅದೇ ಥರನಾಗಿ 51 ಇದೆ ಅಂದರೆ 49 ಬರೋವರೆಗೂ ಸಿಂಪ್ಲಿಫೈ ಮಾಡಬೇಕು. 51 ಇಂಟು 50, ಅಗೇನ್ 49 ಫ್ಯಾಕ್ಟೋರಿಯಲ್ ಬಂದರೆ ಅಗೇನ್ ಮೇಲ್ಗಡೆ ತಲೆ ಇರೋದು ಕ್ಯಾನ್ಸಲ್ ಆಗಿಬಿಡ್ತು, ಅಂದರೆ ಉಳಿದಿರೋದು ಇದು ಮಾತ್ರ ಅಲ್ವಾ. ಓಕೆ, ಸೊ ಇವಾಗ ಮಲ್ಟಿಪ್ಲೈ ಮಾಡಿ ಆನ್ಸರ್ನ ಬರೆದ್ಬಿಡೋಣ ಸ್ಟೂಡೆಂಟ್ಸ್. ಎಷ್ಟಾಗುತ್ತೆ ನೋಡಿ, 2 ರಿಸಲ್ಟ್ಸ್ನ ಮಲ್ಟಿಪ್ಲೈ ಮಾಡಿ ಬರೆದ್ರೆ ಇದನ್ನು ಸ್ವಲ್ಪ ಕ್ಯಾನ್ಸಲ್ ಮಾಡ್ಕೊಂಡು ಬರೆದ್ರೆ ಸ್ವಲ್ಪ ಈಸಿ ಆಗುತ್ತೆ ನೋಡಿ. 2 ಕ್ಯಾನ್ಸಲ್ ಮಾಡ್ಕೋಬೋದು, ಯಾಕೆಂದರೆ ಇಂಟು ಸೈನೇ ಇದೆ. ಸೊ 2 6 2 25. ಓಕೆ, ಅಗೇನ್ ಮತ್ತೇನಾದರೂ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇದೆಯಾ ಅಬ್ಸರ್ವ್ ಮಾಡಿ. 3 ಕ್ಯಾನ್ಸಲ್ ಆಗುತ್ತೆ ನೋಡಿ ಸ್ಟೂಡೆಂಟ್ಸ್. 3 1 ಅಗೇನ್ ಎಷ್ಟು ಉಳಿತು 2 7 3 7 ಅಂದರೆ 17 ಆಯಿತು. ಅಗೇನ್ ಇಲ್ಲಿ 3 2 ಓಕೆ, ಸೊ ಇದು ಕಂಪ್ಲೀಟ್ ಆಯಿತು. ಅಂದರೆ 11 ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ, ಇದು 22 ಆಗುತ್ತೆ. 25 ಇಂಟು 17 ಮಾಡಬೇಕು, 425 ಆಗುತ್ತಾ ನೋಡಿ. 25 ಇಂಟು 17 ಮಲ್ಟಿಪ್ಲೈ ಮಾಡಿ 425 ಬರುತ್ತೆ ನೋಡಿ ಸ್ಟೂಡೆಂಟ್ಸ್, ಚೆಕ್ ಮಾಡಿ. ಓಕೆ, ಸೊ ನಮ್ಗೆ ಇವಾಗ ಫಸ್ಟ್ ಆನ್ಸರ್ ಸಿಕ್ತು. ಇದೇ ಥರನ ಕ್ಯಾನ್ಸಲೇಟ್ ಮಾಡಬೇಕು. ಇನ್ನು ನೆಕ್ಸ್ಟ್ ಇನ್ನೂ ಒಂದು ರಿಸಲ್ಟ್ ಇದೆ, ಇನ್ನೂ ಇಲ್ಲಿ ಮುಗಿದಿಲ್ಲ. ಈಗ ಒಂದು ಆನ್ಸರ್ ನಮಗೆ ಸಿಕ್ಕಾಯಿತು. ಇವಾಗ ಸೆಕೆಂಡ್ ಆನ್ಸರ್ ಒಂದು ಚೆಕ್ ಮಾಡ್ಕೋಬೇಕು. ಇವಾಗ ಪ್ರೊಬ್ಯಾಬ್ಲಿ ಸೆಕೆಂಡ್ ರಿಸಲ್ಟನ್ನ ನಾನು ನೋಡಿದ್ದು, ಸೆಕೆಂಡ್ ಕ್ವಶನ್ ಅಲ್ಲ, ಸೆಕೆಂಡ್ ರಿಸಲ್ಟ್ ಏನಿದೆ ನೋಡಿ ಸ್ಟೂಡೆಂಟ್ಸ್. ಪ್ರೊಬ್ಯಾಬಿಲಿಟಿ ಆಫ್ A ಗಿವನ್ ಬೈ E2ನ ಬರೀಬೇಕು. ಅಂದರೆ ನಾವು ಉಳಿದಿರುವಂಥ ಕಾರ್ಡಲ್ಲಿ 2 ಕಾರ್ಡ್ನ ತೊಗೋಬೇಕು. ಆ 2 ಕಾರ್ಡ್ ಏನಾಗಿರಬೇಕು, ಡೈಮಂಡ್ ಆಗಿರಬೇಕು. E2 ಕಂಡೀಷನ್ ಇಟ್ ಈಸ್ ನಾಟ್ ಅ ಡೈಮಂಡ್ ಅಂತ ತೊಗೊಂಡಿದ್ವಿ ನಾವು. ಫಸ್ಟ್ ಇಲ್ಲಂತೂ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಫಿಕ್ಸ್ ಇದೇ ಇರುತ್ತೆ, 51 C2ನೇ ಇರುತ್ತೆ ಮೇಲ್ಗಡೆ. ಇವಾಗ ನೋಡಿ ಮಿಸ್ಸಿಂಗ್ ಕಾರ್ಡ್ E2 ಡೈಮಂಡ್ ಅಲ್ಲ ಅಂತಂದರೆ ಅಂದರೆ ನಮ್ಮ ಎಲ್ಲ ಡೈಮಂಡ್ ಕಾರ್ಡ್ ಸೇಫ್ ಆಗಿದೆ ಅಂತ ಅರ್ಥ. ಮೊದಲಿನ ಕಂಡೀಷನಲ್ಲಿ ಮಿಸ್ ಆಗಿರೋದೇ ಡೈಮಂಡ್ ಕಾರ್ಡ್ ಅಂತ ತೊಗೊಂಡಿದ್ವಿ. ಸೆಕೆಂಡ್ ಒನ್ ಮಿಸ್ ಆಗಿದ್ದು ಡೈಮಂಡ್ ಕಾರ್ಡ್ ಅಲ್ಲ, ಅಂದರೆ ಡೈಮಂಡ್ ನಮ್ಮ 13 ಸೇಫ್ ಇದ್ದಾವೆ. ಆ 13ಅಲ್ಲೇ 2 ಕಾರ್ಡ್ನ ತೊಗೋಬೇಕು. ಇದ್ರದ್ದು ಮೀನಿಂಗ್ ಅರ್ಥ ಆಯಿತು ಅಂತ ನಾನು ಅನ್ಕೋತೀನಿ. ಇಲ್ಲಿ ಮಿಸ್ ಆಗಿತ್ತು, ಹಾಗಾಗಿ 12 ಕಾರ್ಡ್ ತೊಗೊಂಡಿದ್ವಿ ಡೈಮಂಡ್. ಬಟ್ ಇಲ್ಲಿ ಮಿಸ್ ಆಗಿಲ್ಲ, ಸೇಫ್ ಆಗಿದೆ, ಅಂದರೆ 13 C2 ಆಗುತ್ತೆ. ಅಗೇನ್ ಇದನ್ನು ಕೂಡ ಸೇಮ್ ಇದೇ ಥರನಾಗಿ ನಾನು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದರೆ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್. 13 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ, ಇನ್ನು ಕೆಳಗಡೆ 13 ಮೈನಸ್ 2 ಮಾಡ್ತೀರಾ ಅಂದರೆ ಎಷ್ಟಾಗುತ್ತೆ 11 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಅಗೇನ್ ಇದಂತೂ ರಿಪೀಟ್ ಆ್ಯಸ್ ಇಟ್ ಈಸೇ ಬರುತ್ತೆ. 51 ಫ್ಯಾಕ್ಟೋರಿಯಲ್ 49 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್, ಇದೆರಡು ಕ್ಯಾನ್ಸಲ್ ಆಯಿತು. ಅಗೇನ್ ಇಲ್ಲಿನೂ ಅದೇ ಥರನಾಗಿ ಮಾಡ್ತೀನಿ. 13ನ ನಾನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದರೆ 13 ಇಂಟು 12 ಇಂಟು 11 ಫ್ಯಾಕ್ಟೋರಿಯಲ್, 11 ಕ್ಯಾನ್ಸಲ್ ಆಗಿಬಿಡುತ್ತೆ. ಇಲ್ಲಿ 13 ಇಂಟು 12 ಮಾತ್ರ ಉಳಿಯುತ್ತೆ. ಕೆಳಗಡೆ ಸೇಮ್ ಅಗೇನ್ 51 ಇಂಟು 50 ಫ್ಯಾಕ್ಟೋರಿಯಲ್, 49 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. ಓಕೆ, ಸೊ ಇಲ್ಲಿನೂ ಸೇಮ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. 2 6 2 25 ಅಗೇನ್ 3 17 3 2 ಮುಗೀತಲ್ವಾ. ಎಸ್, 13 ಇಂಟು 2 ಮಾಡಿದ್ರೆ 26 ಬರುತ್ತೆ. ಅಗೇನ್ 25 ಇವಾಗಲೇ ಮಾಡಿದ್ವಿ ನಾವು. 25 ಇಂಟು 7 ಅಂದರೆ 425. ಓಕೆ, ಸೊ ಇದರ ಆನ್ಸರ್ ಕೂಡ ಬಂತು. ಇನ್ನು ಲಾಸ್ಟಲ್ಲಿ ನಾವು ಕ್ವಶನ್ನ ಅಬ್ಸರ್ವ್ ಮಾಡಬೇಕು ಸ್ಟೂಡೆಂಟ್ಸ್. ಕ್ವಶನಲ್ಲಿ ಏನು ಕೊಟ್ಟಿದ್ರು ನೋಡಿ, ಒಂದು ಸೆಕೆಂಡ್ ಕ್ವಶನ್ನ ತೋರಿಸ್ತಾ ಇದ್ದೀನಿ. ಕ್ವಶನಲ್ಲಿ ಹೇಳಿದ್ದಾರೆ ಅವರು ಲಾಸ್ಟ್ ಕಾರ್ಡ್ ಈಸ್ ಬಿಂಗ್ ಎ ಡೈಮಂಡ್ ಅಂತಲೇ ಹೇಳ್ತಾ ಇದ್ದಾರೆ. ಫೈಂಡ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ದ ಲಾಸ್ಟ್ ಕಾರ್ಡ್ ಈಸ್ ಅ ಡೈಮಂಡ್ ಅಂದರೆ ನಾವು ಯಾವ ಡಿನೋಟ್ ಮಾಡಿದ್ದೀವಿ, E1 ಡಿನೋಟ್ ಮಾಡ್ಕೊಂಡಿದ್ವಿ. ಸೊ E1 ಗಿವನ್ ಬೈ ಏನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಂತ ಅರ್ಥ ಆಯಿತು.
ಓಕೆ, ಸೊ ಅದನ್ನು ನಾನು ಇಲ್ಲಿ ಬರಿತಾ ಇದ್ದೀನಿ. ಸ್ವಲ್ಪ ಇದನ್ನು ಜೂಮ್ ಔಟ್ ಮಾಡ್ಕೊಳ್ಳೋಣ, ಅಂದರೆ ನಿಮಗೆ ಎಲ್ಲ ಡಾಟಾಸು ಕ್ಲಿಯರಾಗಿ ಸಿಕ್ಬಿಡುತ್ತೆ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಅವ್ರು ಏನು ಹೇಳಿದ್ದಾರೆ, ಲಾಸ್ಟ್ ಕಾರ್ಡ್ ಇಸ್ ಅ ಡೈಮಂಡ್ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಈವನ್ನ ಗಿವನ್ ಬೈ ಏನ ಮಾಡ್ಬೇಕಂದಂಗೆ ಆಯಿತು ಸ್ಟೂಡೆಂಟ್ಸ್. ಸೊ ನಾನು ಇಲ್ಲಿ ಫಾರ್ಮುಲಾ ಬರಿತಾ ಇಲ್ಲ, ಡೈರೆಕ್ಟಾಗಿ ಬರಿತಾ ಇದ್ದೀನಿ. ಸೊ ಎಲ್ಲ ವ್ಯಾಲ್ಯೂಸ್ನ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಪ್ರೊಬ್ಯಾಬಿಲಿಟಿ ಆಫ್ ಈವನ್ ಏನಿದೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ 13/52 ಇದೆ. ಸೊ 13/52 ಇಂಟು ಎ ಗಿವನ್ ಬೈ ಈವನ್ ಆನ್ಸರ್ ಎಷ್ಟು ಬಂದಿದೆ, 22/425 ಇದೆ. ಅಗೇನ್ ಹೋಲ್ ಡಿವೈಡ್ ಬೈ, ಅಗೇನ್ ಇದು ರಿಪೀಟೇ ಆಗುತ್ತಲ್ವ ತೆಳಗಡೆ, 52 ಇಂಟು 22/425 ಪ್ಲಸ್ ಅಗೇನ್ E2 ಪ್ರೊಬ್ಯಾಬಿಲಿಟಿ ಆಫ್ E2 ಎಷ್ಟಿದೆ, 39/52 ಇದೆ ಇಂಟು ಎ ಗಿವನ್ ಬೈ E2 ಎಷ್ಟಿದೆ, 26/425. ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಎಲ್ಲ LCMsನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡೋಣ. ಯಾಕಂದರೆ 425 ಇಂಟು 52 425 ಇಂಟು 52 52 ಇದೆ. ಎಲ್ಲ LCMಗಳು ಕ್ಯಾನ್ಸಲ್ ಆಗಿ ಹೋಗಿಬಿಟ್ರೆ 13 ಇಂಟು 22 ಡಿವೈಡ್ ಬೈ ಇಲ್ಲಿನೂ ಕೂಡ 13 ಇಂಟು 22 ಪ್ಲಸ್ 39 ಇಂಟು 26. ಇದನ್ನು ಕಂಪ್ಲೀಟಾಗಿ ನಾವು ಸಿಂಪ್ಲಿಫೈ ಮಾಡ್ಕೋಬೇಕಾಗತ್ತೆ ಇವಾಗ. ಸೊ ಇದಕ್ಕಿಂತಲೂ ಸ್ವಲ್ಪ ಈಸಿ ಮಾಡ್ಕೋಬೇಕಾಗಿತ್ತು ಅಂದರೆ ನಾವಿಲ್ಲಿ ಏನು ಮಾಡ್ಕೋಬೇಕಾಗಿತ್ತು, ಇದನ್ನು ಸ್ವಲ್ಪ ಕ್ಯಾನ್ಸಲ್ ಮಾಡ್ಕೋಬೇಕಾಗಿತ್ತು ಸ್ಟೂಡೆಂಟ್ಸ್. ಓಕೆ, ಅದನ್ನು ಕ್ಯಾನ್ಸಲ್ ಮಾಡೋಣ, ಸ್ವಲ್ಪ ಈಸಿ ಆಗುತ್ತೆ ನಮಗೆ. ಯಾವ ಥರ ಅಂದರೆ ಈ 13 1 13 4 ಆಗುತ್ತೆ, ಅಂದರೆ ಇದು 1/4 ಆಗಿಬಿಡ್ತು. ಓಕೆ, ಸೊ ಈ ಥರ ಮಾಡೋದ್ರಿಂದನೇ ಸ್ವಲ್ಪ ಈಸಿ ಆಗುತ್ತೆ. ಯಾಕಂದರೆ ಅದು ಕೂಡ ಮಾಡ್ಬೋದು, ನಾವು ಈಸಿ ಕ್ಯಾಲ್ಕುಲೇಷನ್ ನೋಡ್ತಾ ಇದ್ದೀವಲ್ವಾ. ಸೊ ಹಾಗಾಗಿ ಅಂದರೆ ಇದು ಆನ್ಸರ್ ಆಯಿತು 1/4. ನಾನು ಎಲ್ಲದರಲ್ಲಿ 425 ತೆಗೆದುಬಿಡ್ತೀನಿ. ಓಕೆ, ಉಳಿದಂಥದ್ದು ಇಲ್ಲಿ 22. ಅಗೇನ್ ತೆಳಗಡೆ ಇಲ್ಲಿ ಇಲ್ಲಿ ಕೂಡ ಸೇಮ್ 13 1 13 4 ಅಂದರೆ ಇದು 1/4 ಆಗುತ್ತೆ. ಇಲ್ಲಿ 22 ಉಳಿಯುತ್ತೆ, 422 ತೆಗೆದುಬಿಟ್ಟಿದ್ದೀನಿ. ಇಲ್ಲಿ 39 ಇದೆ. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನಾವು 39 3 ಅಗೇನ್ 39 4 ಕ್ಯಾನ್ಸಲ್ ಮಾಡಿ 3/4ನ ಇಲ್ಲಿ ಬರೆದಿದ್ದೀನಿ. ಅದಾದಮೇಲೆ ಇದಂತೂ 425 ಎಲ್ಲ ಕಡೆಯೂ ಕ್ಯಾನ್ಸಲ್ ಆಗಿ ಹೋಗಿದೆ. ಸೊ ನಾವು ಇವಾಗ ಇಲ್ಲಿ ಕ್ಯಾನ್ಸಲ್ ಮಾಡ್ಕೋಬೋದಾ, 4 1 2 ಇಂದ ಕ್ಯಾನ್ಸಲ್ ಮಾಡ್ಬೋದು. 2 2 4 ಆಗುತ್ತೆ. ಅಗೇನ್ ಇಲ್ಲಿ ಮೇಲ್ಗಡೆ 2 13 26 ಆಗುತ್ತೆ. ನೋಡೋಣ. ಓಕೆ, ಇವಾಗ ಏನಾಗುತ್ತೆ, 2 LCM ಇದೆ ಇಲ್ಲಿ. ಸೊ ನಾನು 2 LCM ತೊಗೊತಾ ಇದ್ದೀನಿ. ಅಗೇನ್ ಇಲ್ಲಿ ಇದೆ 13 ಇಂಟು 2 ಮಾಡಿದ್ರೆ 3 ಮಾಡಿದರೆ 39 ಆಗುತ್ತೆ. 39 ಪ್ಲಸ್ 11 ಒಂದಿದೆ ನೋಡಿ. ಸೊ ಆ್ಯಡ್ ಮಾಡಿದ್ರೆ 50 ಆಗುತ್ತೆ ಸ್ಟೂಡೆಂಟ್ಸ್. ಇದು 50/2 ಆಯಿತು. ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಇವಾಗ, 11/2 ಇಂಟು ಇದನ್ನು ರೆಸಿಪ್ರೋಕಲ್ ಬರ್ತೀವಿ ಅಂದರೆ 2/50 ಆಗುತ್ತೆ. ಅಗೇನ್ ಇಲ್ಲಿ 2 2 ಕ್ಯಾನ್ಸಲ್. ಸೊ ಫೈನಲ್ ಆನ್ಸರ್ ಬಂತು 11/50 ಆಗಿದೆ ನೋಡಿ ಸ್ಟೂಡೆಂಟ್ಸ್. ಓಕೆ, ಸೊ ಈ ಥರ ಈ ಎಲ್ಲ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಬೇಕು. ಆಗ ಮಾತ್ರ ನಮಗೆ ಕಂಪ್ಲೀಟಾಗಿ 3 ಮಾರ್ಕ್ಸ್ ಬರುವಂಥದ್ದು. ಓಕೆ, ಇದು ಸ್ವಲ್ಪ ಡಿಫಿಕಲ್ಟ್ ಇದೆ, ಬರುವಂಥ ಚಾನ್ಸಸ್ ಕಡಿಮೆ ಇದೆ, ಬಟ್ ಕೇಳ್ಬೋದು. ಯಾಕಂದರೆ ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ ನಿಮ್ಮ ಎಲ್ಲ ಮಾಡಲ್ ಕ್ವಶನ್ ಪೇಪರಲ್ಲಿ. ಸೊ ಬಂದರೂ ಬರ್ಬೋದು ಸ್ಟೂಡೆಂಟ್ಸ್.